ಗಂಗಾದೇವಿಯ ಮಥುರಾ ವಿಜಯ ಕಾವ್ಯದ 5ನೇ ಸರ್ಗದ ಆರಂಭದಲ್ಲಿ ನಾವಿದ್ದೀವಿ. ನಿನ್ನೆಯೇ ತಿಳಿಸಿದಂತೆ ಈ 4ನೇ ದಿವಸದ ಈ ಉಪನ್ಯಾಸಕ್ಕೆ 6 ಋತುಗಳ ವರ್ಣನೆಯು ಬರುತ್ತವೆ ಅಂತ ಹೇಳಿದ್ದೆ. ಅಲ್ಲಿ ತುಂಡೀರ ಮಂಡಲದಲ್ಲಿ ನಿಷ್ಕಂಟಕವಾದ ಪ್ರಜಾಭಿವೃದ್ಧಿಯ ಕಾರ್ಯಗಳ ದೊಡ್ಡ ಭಾರವನ್ನು ವಹಿಸಿಕೊಂಡು ಒಂದಷ್ಟು ಕಾಲ ರಾಜ್ಯ ವ್ಯವಸ್ಥಾಪನೆಯನ್ನು ಮಾಡದ ಅನ್ನುವ ಹಿನ್ನೆಲೆಯನ್ನು ಗಮನಿಸಿಕೊಂಡಾಗ ಈ ಋತುವರ್ಣನೆಯ ವಿಸ್ತಾರ ಚೆನ್ನಾಗಿರುವಂಥದ್ದು ಮಾತ್ರವಲ್ಲ, ಔಚಿತ್ಯಪೂರ್ಣವಾದದ್ದು ಅನ್ನೋದು ಗೊತ್ತಾಗುತ್ತದೆ. ಮೊದಲಿಗೆ ಬೇಸಿಗೆಯ ವರ್ಣನೆಯನ್ನು ನಾವು ನೋಡ್ತೀವಿ. ಬೇಸಿಗೆ ಅನುಭವಿಸೋದಕ್ಕೆ ಕಷ್ಟಕಾರಿಯಾದರೂ ಕಾವ್ಯ ರಚನೆಯಲ್ಲಿ ತುಂಬ ಚೆನ್ನಾಗೇ ಇರುತ್ತದೆ. ಅಥ ಸುಗಂಧಿ ಹಿಮಾನ್ ವ್ಯಜನಾನಿಲಾನ್ ಮೃಗದೃಶಕೃತ ಚಂದನ ಚರ್ಚಿಕಾ ಶಶಿಮತಿಶ್ಚ ನಿಶಃ ಪ್ರಿಯತಾಂ ನಯನ್ ನರಪತೆ ರುದಭೂತ್ ಋತುರುಷ್ಮಲಃ ಊಷ್ಮಲಃ. ಗ್ರೀಷ್ಮ ಋತು, ಊಷ್ಮ ಅಂದರೆ ಧಗೆ, ಆ ಧಗೆಯಿಂದ ಕೂಡಿರುವಂಥ ಊಷ್ಮಲ ಅಂತ ಇಲಾಚ್ ಪ್ರತ್ಯಯವನ್ನು ಹಾಕಿ ಆ ಪದವನ್ನು ನಿರ್ಮಾಣ ಮಾಡ್ತಾಳೆ ಕವಯಿತ್ರಿ. ಸುಗಂಧಿ ಹಿಮಾನ್ ವ್ಯಜನಾನಿಲಾನ್, ಲಾವಂಚದ ಬೇರಿನಿಂದ ಮಾಡಿರುವಂಥ ಬೀಸಣಿಗೆಯನ್ನು ನೀರಿನಲ್ಲಿ ಅದ್ದಿಕೊಂಡು ಬೀಸಿಕೊಂಡ್ರೆ ತಂಪಾದ ಸುಗಂಧಭರಿತವಾದ ಗಾಳಿ ಬರುತ್ತೆ. ಹಾಗಾಗಿ ವ್ಯಜನಾನಿಲಾನ್ ಸುಗಂಧಿ ಹಿಮಾನ್ ಅಂತ ಅವಳು ವಿಶೇಷಣ ಬಳಸ್ತಾ ಇದ್ದಾಳೆ. ತಂಪು ಗಾಳಿ ಬೀಸೋಲ್ಲ, ನಾವು ಬೀಸ್ಕೋಬೇಕು. ಅದು ಬೀಸಣಿಗೆ ಗಾಳಿ, ಮತ್ತು ಅದು ತಂಪಾಗಿರಬೇಕು, ಸುಗಂಧಭರಿತವಾಗಿರಬೇಕು ಅಂದರೆ ಲಾವಂಚದ ಬೇರಿಂದ ಮಾಡಿರಬೇಕು. ಆ ಕಾಲದಲ್ಲಿ ಎಲ್ಲ ಅನುಕೂಲವಂತರು ಕೂಡ ಸಾಮಾನ್ಯರು ಬಳಸ್ಬೋದಾದದ್ದು ಅದೇನೆ. ಈಗಲೂ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೆಲ್ಲನೂ ಅದರ ಟೋಪಿ ಮೊದಲುಗೊಂಡು ಸಿಗುತ್ತೆ. ಕೃತಚಂದನ ಚರ್ಚಿಕಾ, ಚಂದನವನ್ನು ಹಚ್ಚಿಕೊಂಡು ಶಶಿಮತಿಶ್ಚ ನಿಶಾಹ, ಚಂದ್ರ ತುಂಬಿರುವಂತಹ ರಾತ್ರಿಯಲ್ಲಿ ಪ್ರಿಯತಾಂ ನಯನ್, ಆ ಕಾಲದಲ್ಲಿ ಮಾತ್ರ ತಂಪನ್ನು ಕಾಣ್ತಾ ನರಪತಿ ಕಂಪಣ ಈ ಒಂದು ಋತುವಿನ ಅನುಭವಕ್ಕೆ ಸಜ್ಜಾದ ಅಂತ. ಅಂದರೆ ಇರುವುದರೊಳಗೆ ಅನುಕೂಲ ಮಾಡಿಕೊಂಡು ಹೋಗಬೇಕು. ಋತುಗಳ ಅಧ್ಯಯನ ಭಾರತೀಯ ಸಂಸ್ಕೃತಿಯಲ್ಲಿ ಆದಂತೆ ಋತುಗಳ ವರ್ಣನೆ ಇಲ್ಲಿ ಆದ ಗಾಢತೆಯಿಂದ ಇನ್ನೆಲ್ಲೂ ಆಗಿಲ್ಲ. ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ಕಾಳಿದಾಸನ ಕಾವ್ಯ ಸಂಸ್ಕೃತಿ ಮತ್ತು ಕುಮಾರ ಸಂಭವ, ರಘುವಂಶ ಇತ್ಯಾದಿ ಕಾವ್ಯಗಳನ್ನು ವ್ಯಾಖ್ಯಾನಿಸುವಾಗಲೂ ನಾನು ಹೇಳಿದ್ದೀನಿ. ಮತ್ತೆ ಈ ಋತು ಸಂಸ್ಕೃತಿಯ ಸ್ವಾರಸ್ಯ ಏನು ಅಂತ ತಿಳಿಸಿದ್ದೀನಿ. ನನಗಂತೂ ವ್ಯಕ್ತಿಗತವಾಗಿ ಋತುಗಳು ಅಂದರೆ ಒಂದು ಅಬ್ಸೆಷನ್. ಇಷ್ಟು ಗಾಢವಾಗಿ ಪ್ರಕೃತಿಯನ್ನು ಇನ್ನು ಯಾವ ದೇಶವೂ ಅನುಭವಿಸಿದ್ರೂ ಇಷ್ಟು ಚೆನ್ನಾಗಿ ದಾಖಲಿಸಿಲ್ಲ. ಯಾಕೆಂದರೆ ಎಷ್ಟೋ ಜನ ಅನುಭವಕ್ಕೇನು ಕೊರತೆ ಇಲ್ಲದೆ ಅನುಭವಿಸಿರ್ತಾರೆ, ಆದರೆ ಅದರ ಬಾಯಲ್ಲಿಂದ ವರ್ಣನೆ ಬರುವುದಿಲ್ಲ. ಈ ದೃಷ್ಟಿಯಲ್ಲಿ ನಮ್ಮ ಕವಿಗಳು ನಮಗೆ ದೊಡ್ಡ ಉಪಕಾರ ಮಾಡಿದ್ದಾರೆ. ಎಲ್ಲವನ್ನೂ ಸ್ವೀಕರಿಸಬೇಕು, ಪ್ರತಿಯೊಂದೂ ಉಪಭೋಗಾರ್ಹವಾದದ್ದು ಅಂತ. ಕಾಳಿದಾಸನ ಋತುಸಂಹಾರದ ಪ್ರತಿಸರ್ಗದ ಅಂತ್ಯದಲ್ಲಿಯೂ ಸಾಮಾನ್ಯಕ್ಕೆ ಮಾಲಿನಿ ಛಂದಸ್ಸನ್ನು ತೆಗೆದುಕೊಳ್ತಾನೆ. ಬಹುಗುಣ ರಮಣೀಯ ಅಂತಲೇ ಹೇಳ್ತಾನೆ. ಯಾವುದೇ ಋತುವಾಗಲಿ ಬಹುಗುಣ ರಮಣೀಯವಾದದ್ದು ಅಂತ. ಏಕೆಂದರೆ ಪ್ರಕೃತಿಯಲ್ಲಿ ಅನಿವಾರ್ಯವಾದ ಒಂದು ಮಜಲು, ಅದಿಲ್ಲದೆ ನಡೆಯುವಂಥದ್ದಲ್ಲ. ಯೌವನದ ಒಂದು ಹಸಿ ಬಿಸಿತನದ ಸೊಗಸು ಹೇಗಿರುತ್ತೋ, ಮುಪ್ಪಿನ ಹಣ್ಣುತನದ ಸೊಗಸಿಗೂ ಒಂದು ಸ್ವಾರಸ್ಯ ಇರುತ್ತದೆ. ಅದನ್ನು ಯಾರೂ ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ. ಆಯಾ ಹಂತದಲ್ಲಿ ಅದದು ಚೆನ್ನಾಗಿ ತೋರುತ್ತದೆ ಅಂತ. ನಿಜ, ಮತ್ತೊಂದರ ಅನುಭವದ ಮುಂದೆ ಇಲ್ಲಿಯ ಕೆಲವು ಕುಂದುಕೊರತೆ ಕಾಣಬಹುದು, ಆದರೆ ಇಲ್ಲಿ ಕೆಲವು ಅನುಕೂಲತೆಗಳ ಮುಂದೆ ಆ ಒಂದು ಅನನುಕೂಲತೆಗಳು ಕೂಡ ಕಾಣದೇ ಇರೋದಿಲ್ಲ. ಇದನ್ನು ಈ ಋತುಚಕ್ರದಲ್ಲಿ ಕೂಡ ನಾವು ಗಮನಿಸ್ತೀವಿ. ವಿಕಚಪಾಟಲ ಗಂಧಿ ಸಮೀರಣೈ ಸಲಿಲ ಕೇಲಿ ಪರಾಯಣ ಯೌವತೈ ರಜನಿ ದೈರ್ಘ್ಯ ಹರೈರ್ ಅಧಿಕೋಲ್ಲಸದ್ ರವಿಮಹೋಭಿರಹೋಭಿರಭೂಯತ ರವಿಮಹೋಭಿರಹೋಭಿರಭೂಯತ ರವಿಂ ಅಹೋಭಿ ಅಭೂಯತ ಅಂತ. ಇಲ್ಲಿ ರವಿ ಅನ್ನುವ ಆ ಮಹಸ್ಸು ಕಾಂತಿ ಯಾವುದಿದೆ, ರವಿಮಹೋಭಿ, ರವಿಯ ಕಾಂತಿಯಿಂದ, ಅಹೋಭಿ ಹಗಲುಗಳಿಂದ ದೀರ್ಘತೆಯನ್ನು ಪಡೆದ ಆ ಅವಧಿಯನ್ನು ನೋಡಿದ್ದು ಅಂತ. ಬೇಸಿಗೆಯಲ್ಲಿ ಹಗಲು ನಿಡಿದಾಗುತ್ತದೆ, ರಾತ್ರಿ ಕಡಿಮೆ ಆಗುತ್ತದೆ. ಆ ಹಗಲಿನ ನಿಡಿದಾದ ಕಾಲದಲ್ಲಿ ಏನು ಮಾಡ್ತಾ ಇದ್ದಿದ್ದು? ವಿಕಚ ಪಾಟಲ ಗಂಧಿ ಸಮೀರಣೈ, ಪಗಡೆ ಹೂಗಳು, ಪಾಟಲ ಪುಷ್ಪಗಳು, ಅವುಗಳು ಅರಳಿದಾಗ ಉಂಟಾಗುವ ಪರಿಮಳ, ಮತ್ತು ಸಳಿಲ ಕೇಳಿ ಪರಾಯಣ ಯೌವತೈ, ಜಲಕ್ರೀಡೆ ಆಡ್ತಕ್ಕಂಥ ಯುವಜನತೆ, ಇವುಗಳಿಂದಾಗಿ ಆ ಬೇಸಿಗೆಗೆ ಒಂದು ನೆಮ್ಮದಿ ಶಾಂತಿ ಬಂತು ಅಂತ.
ನಿಯತಿ ನಿರ್ಮಿತ ದಕ್ಷಿಣ ದಿಗ್ವಧೂ ವಿರಹತಾಪ ನಿವಾರಣ ವಂಚಯ ಅಹಿಮಭಾನುರಹನ್ಯ ಹನಿಧ್ರುವಂ ಹರಿತಮಾಪ ಹಿಮಾಚಲ ಶೀತಲಾಂ. ತುಂಬ ಸುಂದರವಾದ ಒಂದು ನಾಯಕ ಭಾವವನ್ನು ಸಮಾಸೋಕ್ತಿ ಅಲಂಕಾರದ ಮೂಲಕ ತಂದುಕೊಡ್ತಾ ಇದ್ದಾಳೆ. ದಕ್ಷಿಣ ದಿಗ್ವಧು, ದಕ್ಷಿಣ ದಿಕ್ಕೆಂಬ ನಾಯಿಕೆ ಸೂರ್ಯನಿಂದ ದೂರ ಆಗಿದ್ದಾಳೆ. ಅಂದರೆ ಸೂರ್ಯ ಉತ್ತರಾಯಣದಲ್ಲಿದ್ದಾನೆ. ಉತ್ತರಾಯಣದಲ್ಲಿದ್ದಾಗ ಉತ್ತರದ ಕಡೆಗೆ ಸೂರ್ಯ ಬಿಂಬ ವಾಲಿರುತ್ತದೆ, ದಕ್ಷಿಣದ ಕಡೆಗಲ್ಲ. ಹೀಗಾಗಿ ದಕ್ಷಿಣ ದಿಗ್ವಧುವಿನ ವಿರಹದ ಕಾರಣ ಅವನು ಉರಿದು ಹೋಗ್ತಾ ಇದ್ದಾನೆ. ವಿರಹಕ್ಕೆ ಶಮನ ಯಾವುದು ಅಂದರೆ ತಂಪು. ಆ ತಂಪಿಗೆ ಉತ್ತರ ದಿಕ್ಕಿನ ಎತ್ತರವಾದ ಹಿಮಾಲಯವೇ ಅನುಕೂಲಕಾರಿಯಾದದ್ದು. ಹೀಗಾಗಿ ದಕ್ಷಿಣ ದಿಗ್ವಧುವಿನಿಂದ ದೂರ ಬಂದು ತಾಪವನ್ನು ಅನುಭವಿಸುವ ಸೂರ್ಯ ತಂಪಾದ ಹಿಮಾಲಯದ ಕಡೆಗೆ ಹೋಗ್ತಾ ಇರುವುದು ಸಹಜವೇ ಆಗಿರುವಂಥದ್ದಲ್ವಾ ಅಂತ ಕವಿಯಿತ್ರಿ ಹೇಳ್ತಾ ಇದ್ದಾಳೆ. ಆಮೇಲೆ ಈ ಒಂದು ಋತುವಿನಲ್ಲಿ ದಿನ ನಿಡಿದಾಗಿದ್ದರಿಂದ ಚಕ್ರವಾಕ ಪಕ್ಷಿಗಳಿಗೆ ಸಂತೋಷವಾಗುತ್ತಂತೆ. ಅಹಿಮಧಾಮ್ನಿ ರಥಾಂಗ ಸೋಖಾವಹಾನ್ ಅಹರಗಾಹತ ದೈರ್ಘ್ಯವತೀಂ ದಶಾಂ. ಹಗಲು ಉದ್ದಾದಂತೆ ತುಂಬ ಸಂತೋಷ ಆಗುತ್ತೆ ಚಕ್ರವಾಕಗಳಿಗೆ. ರಾತ್ರಿಯ ವಿರಹ ನಮಗೆ ಅಲ್ಪಕಾಲದ್ದು ಮಾತ್ರ ಅಂತ. ಪರುಷತಾಪ ವಿಶೇಷ ಪರಿಸ್ಖಲದ್ ರಥ ತುರಂಗಮ ಮಂದಗತಾವಿವ. ಇನ್ನು ಸೂರ್ಯನ ಬೇಗೆ ಹೆಚ್ಚಾಗಿದ್ದರಿಂದ ಸೂರ್ಯನ ಕುದುರೆಗಳಿಗೆ ಸಾಗುವುದಕ್ಕೆ ಕಷ್ಟ ಆಗಿದೆ. ಹಗಲು ದೀರ್ಘವಾಗಿದ್ದಕ್ಕೆ ಕಾರಣ ಏನು ಅಂತ ಕವಯಿತ್ರಿ ಮಾಡುವ ಪ್ರೌಢವಾದ ಹೇತುತ್ಪ್ರೇಕ್ಷ ಅಲಂಕಾರ ನೋಡಿ ಹೇಗಿದೆ. ಸೂರ್ಯನ ತಾಪ ಹೆಚ್ಚಾದ್ದರಿಂದ ಅವನನ್ನು ಎಳ್ಕೊಂಡು ಹೋಗೋ ಕುದುರೆಗಳಿಗೆ ತುಂಬ ಬಳಲಿಕೆ ಆಗಿದೆ. ಹಿಂದೆ ಬೆಂಕಿ ಬಿಸಿಲಿನ ಸೂರ್ಯ, ಮುಂದೆ ದೀರ್ಘವಾದ ಪಥ, ಹೇಗಪ್ಪ ಹೋಗೋದು ಅಂತ ನಿಂತು 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 ನಿಧಾನವಾಗಿ ಹೋಗ್ತಾ ಇರೋದ್ರಿಂದ ಹಗಲು ದೀರ್ಘವಾಗಿಬಿಡ್ತು ಅಂತ. ಇದೇ ಭಾವವನ್ನು ಕೃಷ್ಣದೇವರಾಯ ತನ್ನ ಅಮುಕ್ತಮಾಲ್ಯದ ಕಾವ್ಯದಲ್ಲಿ ಹೇಳ್ತಾನೆ. ಅಮುಕ್ತಮಾಲ್ಯದಲ್ಲಿ ಎಲ್ಲ ಋತುಗಳ ವರ್ಣನೆಯನ್ನು ತುಂಬ ವಿಸ್ತಾರವಾಗಿ ಪ್ರೌಢವಾಗಿ ಕವಿ ಮಾಡ್ತಾನೆ. ಅವನು ಮತ್ತು ವಿಜಯನಗರದ ಸಾಹಿತಿ ಸಮ್ರಾಂಗಣ ಸಾರ್ವಭೌಮ ಮಹಾರಾಜನೇ ಅಲ್ವ. ಅವನು ಗಂಗಾದೇವಿಗೆ ಅದೆಷ್ಟು ಚೆನ್ನಾಗಿ ಋಣಿಯಾಗಿದ್ದಾನೆ ಅಂತ ಗೊತ್ತಾಗುತ್ತದೆ. ಅಲ್ಲಿ ಅವನು ಇದಕ್ಕಿನ್ನಷ್ಟು ಎಂಬಲಿಷ್ಮೆಂಟ್ಗಳು ಮಾಡ್ತಾನೆ. ಆ ಕುದುರೆಗಳಿಗೆ ಸೂರ್ಯನ ಪ್ರಖರತೆ ಹೆಚ್ಚಾಗಿರೋದೊಂದು, ಮತ್ತು ಕುದುರೆಗಳಿಗೆ ಕಡಿವಾಣವಾಗಿ ಹಿಡ್ಕೊಂಡಿರ್ತಕ್ಕಂಥದ್ದು ಹಾವುಗಳು. ಆ ಹಾವುಗಳು ಅರುಣನ ಕೈಗೆ ಬಂದು ಆ ಸೂರ್ಯನ ಪ್ರಭೆಯಿಂದಾಗಿ ಅವುಗಳಿಗೆ ಬಹಳ ಶ್ರಮವಾಗಿ ಅವುಗಳು ತಮ್ಮ ಮೈಯನ್ನು ಮತ್ತಷ್ಟು ಬಿಗಿಸಿಕೊಂಡು ಆ ಮೂಲಕವಾಗಿ ಕುದುರೆಗಳಿಗೆ ಇನ್ನಷ್ಟು ಶ್ರಮವಾಗಿ ಅವುಗಳು ಜಗ್ಗಲ್ಪಟ್ಟು ಈ ಸೂರ್ಯನ ಕುದುರೆಗಳ ಜಗ್ಗಲ್ಪಟ್ಟ ತಿರೋಹಿತವಾದ ನಿಧಾನವಾದ ನಿರುದ್ಧ ಗತಿಯ ಕಾರಣ ಹಗಲು ದೀರ್ಘವಾಯಿತು ಅಂತ ಕಲ್ಪನೆ ತುಂಬ ಪೆಡಸಾಗಿ ಪ್ರೌಢವಾಗಿ ಬೆಳೆದಿದೆ. ಗಂಗಾದೇವಿಯಲ್ಲಿ ತುಂಬ ಸಹಜವಾಗಿ ಸುಂದರವಾಗಿ ಕಾಣಿಸುತ್ತೆ. ಗಂಗಾದೇವಿ ಯಾವುದನ್ನು ಅತಿ ಮಾಡೋಕ್ಕೆ ಹೋಗೋದಿಲ್ಲ. ಕೃಷ್ಣದೇವರಾಯನಲ್ಲಿ ಸ್ವಲ್ಪ ಶ್ರೀಹರ್ಷೀಯವಾದಂಥ ಗತಿ ಕಾಣಿಸುತ್ತೆ. ಬಾಣಭಟ್ಟ ಮತ್ತು ಕಾಳಿದಾಸಾದಿಗಳಲ್ಲಿ ಕಲ್ಪನೆ ತುಂಬ ಕ್ಲಿಷ್ಟವಾಗಿರೋಲ್ಲ. ಅದೇ ಮಾಘ ಶ್ರೀಹರ್ಷಾದಿಗಳಲ್ಲಿ, ಅದರೊಳಗೂ ಶ್ರೀಹರ್ಷನಲ್ಲಿ ತುಂಬ ಕಲ್ಪನೆ ಕ್ಲಿಷ್ಟವಾಗುತ್ತದೆ. ಆ ಜಾಡನ್ನು ಶ್ರೀನಾಥನಿಂದ ಮೊದಲುಗೊಂಡು ಮುಂದಿನ ತೆಲುಗು ಕವಿಗಳೆಲ್ಲ ಅನುಸರಿಸಿದ್ರು. ಅಂದರೆ ಗಂಗಾದೇವಿ ಶ್ರೀಹರ್ಷನನ್ನು ತನ್ನ ಕಾವ್ಯಾದಿಯಲ್ಲಿ ಸ್ಮರಣೆಯೂ ಕೂಡ ಮಾಡಿಲ್ಲ. ಸಾಮಾನ್ಯದ ರೀತಿಯಲ್ಲಿ ನೋಡಿದ್ರೂ ಅವನನ್ನು ಹೆಚ್ಚಾಗಿ ಅನುಸರಿಸೋದಿಲ್ಲ. ಸರಸ ಚಂದನ ಧಾರಿಷು ಮೌಕ್ತಿಕ ತ್ರಿಸರ ನಿರ್ಜರ ಹಾರಿಷು ಸುಭ್ರುವಾಂ ಕುಚತಟೇಶು ನಿಧಾಘ ನಿಪೀಡಿತೋ ಧೃತಿಮಧಾತ್ ಕುಸುಮಾಯುಧ ಕುಂಜರ. ಮನ್ಮಥ ಅನ್ನುವ ಆನೆಗೆ ಈ ಬೇಸಿಗೆ ಕಾಲ ತುಂಬ ಕಷ್ಟ ಆಗಿಬಿಡ್ತು. ಏಕೆಂದರೆ ಬೇಸಿಗೆ ರತಿವಿಲಾಸಕ್ಕೆ ಒಂದು ಸ್ವಲ್ಪವೂ ಹೇಳಿ ಮಾಡಿಸಿದಂಥ ಕಾಲವಲ್ಲ ಅಂತ ಆಯುರ್ವೇದಾದಿ ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ಈ ಮನ್ಮಥ ಕುಂಜರನಿಗೆ, ಮನ್ಮಥ ಅನ್ನುವ ಮದದಾನೆಗೆ ಎಲ್ಲಿ ತಂಪು ಸಿಕ್ಕಿದ್ದು ಅಂತಂದರೆ, ತಂಪಾದ ಮುತ್ತಿನ ಹಾರವನ್ನು ಹಾಕಿಕೊಂಡು ಚಂದನವನ್ನು ಹಚ್ಚಿಕೊಂಡಿರತಕ್ಕಂಥ ಸುಂದರಿಯರ ಎದೆಗಳಲ್ಲಿ ಮಾತ್ರ ತಂಪಾಯಿತು. ಆ ಚಂದನ ಮತ್ತು ಮುತ್ತಿನ ಹಾರಗಳು ಹೇಗಿದ್ದುವು ಅಂತಂದರೆ, ಅವರ ಸ್ತನಮಂಡಲ ಪರ್ವತಗಳ ತಪ್ಪಲಿನಲ್ಲಿ ಹರಿಯುವ ನದಿಗಳ ಹಾಗಿತ್ತು, ನಿರ್ಜರಣೀಯರ ಹಾಗಿತ್ತು. ಅಲ್ಲಿ ಮಾತ್ರ ಈ ಬೇಗೆಯ ತಂಪಿನಿಂದ ಇದ್ದ ಮನ್ಮಥ ಗಜಕ್ಕೆ ವಿಶ್ರಾಂತಿ ಭೂಮಿಯಾಗಿ ನೀರು ನೆರಳು ಇತ್ತು ಅಂತ ಹೇಳಿಬಿಟ್ಟು. ಕವಯಿತ್ರಿಗೆ ಸಂಕೋಚ ಇಲ್ಲ. ಇದು ಹೆಣ್ಣು ಬರೆಯುವ ಕಾವ್ಯ, ಇದು ಗಂಡು ಬರೆಯುವ ಕಾವ್ಯ ಅಂತಿಲ್ಲ. ಈ ವಿಷಯವನ್ನು ತಗೊಂಡು ಹಲವರು ಚರ್ಚೆ ಮಾಡಿದ್ದಾರೆ. ಪೋತಕುಚ್ಚಿಯವರು ಹೇಳ್ತಾರೆ, ನಾನು ಹೆಣ್ಣು ನಾನು ಗಂಡು ಅಂತ ಅಂದುಕೊಂಡು ಕಾವ್ಯ ಬರೆಯೋಕ್ಕೆ ಹೋಗೋದೇ ಅನರ್ಹತೆಯ ಮೊದಲ ಲಕ್ಷಣ ಅಂತ ಬರಂತಾನೆ. ಏಕೆಂದರೆ ಬರೆಯುವಾಗ ತಾನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ, ಅದು ಎಲ್ಲವೂ ಹೌದು ಅನ್ನುವಂತೆ ಇರಬೇಕು. ನಟನಾಗಿ ಪಾತ್ರ ಮಾಡುವಾಗ ಯಾವ
ಇನ್ಹಿಬಿಷನ್ಸ್, ಮುಜುಗರಗಳನ್ನು ಬಿಡಬೇಕು. ಕವಿಯಾಗುವಾಗ ಅದಕ್ಕೆ 10 ಪಟ್ಟು ಬಿಡಬೇಕಾಗುತ್ತದೆ. ನಟನೆಗಾದರೂ ಬೇರೊಂದು ಪಾತ್ರದ ಒತ್ತಾಸೆ ಇರುತ್ತದೆ, ಕವಿಗೆ ಯಾವುದೂ ಇರೋದಿಲ್ಲ, ತಾನೇ ಎಲ್ಲವೂ ಆಗಬೇಕು. ಫ್ರೆಂಚ್ ಕಾದಂಬರಿಕಾರ, ಜನಪ್ರಿಯವಾದ 100 ಕಾದಂಬರಿಗಳು ಬರೆದ ಅಲೆಕ್ಸಾಂಡರ್ ಡ್ಯೂಮಾ, ಅವನು ಕಾದಂಬರಿ ಬರೆಯುವಾಗ ಆಯಾ ಪಾತ್ರಗಳಿಗೆ, ಸಂದರ್ಭಗಳಿಗೆ ತಕ್ಕ ರೀತಿಯ ವೇಷ ಹಾಕ್ಕೊಂಡು ಬರಿತಾ ಇದ್ದಂತೆ. ಒಮ್ಮೆ ಯಾವುದೋ ಒಂದು ಕಾದಂಬರಿ ಬರಿತಾ ಇದ್ದ, ವಿಚಿತ್ರವಾದ ವೇಷ, ಒಂದು ಬಗೆಯಾದ ಬಣ್ಣದ ಕಾಲ್ಚೀಲ ತೊಟ್ಟಿದ್ದಾನೆ, ಕೈ ಚೀಲ ತೊಟ್ಟಿದ್ದಾನೆ, ಇನ್ಯಾವುದೋ ತಲೆಗೊಂದು ತುರಾಯಿ ಇಟ್ಕೊಂಡಿದ್ದಾನೆ. ಆ ತುರಾಯಿ ಕೆಳಗಡೆ ಒಂದು ದೊಡ್ಡ ಟೋಪಿ, ವಿಚಿತ್ರ ಅಲಂಕಾರದ ಟೋಪಿ ಉಂಟು. ಬಹಳ ವಿಚಿತ್ರವಾದ ಬಣ್ಣದ ಬೆಡಗಿನ ಉಡುಪನ್ನು ಹಾಕ್ಕೊಂಡಿದ್ದಾನೆ. ನಿಂತುಕೊಂಡು ಎತ್ತರವಾದ ಮೇಜಿನ ಕಟ್ಟಿಗೆ ಕೈ ಆನಿಸಿಕೊಂಡು ಬರಿತಾ ಇದ್ದಾನೆ. ಯಾರೋ ಬಂದವರು, ಇದೇನು ಡ್ಯೂಮಾ ಹೀಗೆ ಮಾಡ್ತಾ ಇದೆಯಾ, ಇದೇನು ಅಂತಂದರೆ, ನೋಡು ಇಲ್ಲಿ ಯಾವ್ಯಾವ ಸಂದರ್ಭಗಳಿಗೆ ಏನು ಬೇಕೋ ಅದೆಲ್ಲ ಇದೆ. ಅತ್ಯಂತ ಮಧುರ ಕೋಮಲವಾದ ಲಜ್ಜಾಭಾವಗಳೆಲ್ಲ ಈ ಸಾಕ್ಸೊಳಗೆ ಅವತ್ಕೊಂಡಿವೆ. ಈ ಧೀರತೆಯ ಭಾವಗಳು, ಪ್ರದರ್ಶನ ರತಿಯ ಭಾವಗಳೆಲ್ಲನೂ ತುರಾಯಿಯೊಳಗೆ ಅಡಕೊಂಡಿದೆ. ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಬರಿತಾ ಇದ್ದೀನಿ ಅಂತ. ಹಾಗೆ ಮತ್ತೊಬ್ಬ ಕಾದಂಬರಿಕಾರ ಸನ್ನಿವೇಶಗಳಿಗೆ ತಕ್ಕಂತೆ ಹಾಳೆ ಬಣ್ಣಗಳನ್ನು ಬದಲಾಯಿಸ್ತಾ ಇದ್ದ ಅಂತ. ಅಂದರೆ ಅವರಿಗೆ ಯಾವ್ಯಾವ ಒಂದು ಉದ್ದೀಪನ ವಿಭಾವ ಸಾಮಗ್ರಿ ಬೇಕಾಗುತ್ತದೆಯೋ ಲೇಖಕರಿಗೆ ಗೊತ್ತಿಲ್ಲ. ಈ ಥರ ಮಾಡಿಕೊಳ್ಳಬೇಕಾಗುತ್ತದೆ, ತಾನು ಎಲ್ಲವೂ ಆಗಬೇಕಾಗುತ್ತದೆ. ಗಂಗಾದೇವಿಗೆ ಈ ಪದ್ಯ ತುಂಬ ಸುಂದರವಾದಂಥ ಪದ್ಯ, ಅವಳು ಬರೆಯಬಲ್ಲವಳಾಗಿದ್ದಾಳೆ. ಇದನ್ನು ಪ್ರತ್ಯೇಕವಾಗಿ ನೋಡಿದ್ರೆ ಈ ಗಂಡಸರಿಗೆ ಬೇರೆ ಗತಿನೇ ಇಲ್ಲ, ಹೆಂಗಸರ ಎದೆಗೆ ನಿತಂಬ ಬಿಟ್ಟು ಇನ್ನೇನೂ ಅವ್ರಿಗೆ ವರ್ಣನೆಗೆ ಬರೋದಿಲ್ಲ ಅಂತ. ಆದರೆ ಅವಳಲ್ಲಿ ತೋರಿಸ್ತಾ ಇರುವಂಥದ್ದು ಒಂದು ಲೋಕವಾಸ್ತವ, ಶಾಸ್ತ್ರ ರಹಸ್ಯ, ಪ್ರಕೃತಿ ಪರಿಶೀಲನೆ, ಅದನ್ನು ಕಲಾಪೂರ್ಣವಾಗಿ ಅನ್ವಯ ಮಾಡುವಂಥದ್ದು. ಆಮೇಲೆ ಅವಳು ಹೇಳ್ತಾಳೆ, ದಿನ ವಿರಾಮ ವಿಕಸ್ವರ ಮಲ್ಲಿಕಾ ಕುಸುಮ ಸೌರಭ ಹಾರಿಷು ಸುಭ್ರುವಾಂ ಕಚಭರೇಶು ನಿವೇಶಯತೋ ಸುಖಂ ನರಪತೇರ್ನವೃತೃಷ್ಣವ ಭೂನ್ಮನಃ. ಸಂಜೆ ಮಲ್ಲಿಗೆ ಅರಳ್ತಾ ಇತ್ತು. ಅದರ ಪರಿಮಳವನ್ನು ಆಸ್ವಾದಿಸ್ತಾ ಅದನ್ನು ಬಿಡಿಸಿ ತಾನೇ ಕಟ್ಟಿ ತನ್ನ ರಾಣಿಯರಿಗೆ ಮುಡಿಸುವ ಮೂಲಕವಾಗಿ ಕಂಪಣ ಈ ಋತುವಿನ ಸಂತೋಷವನ್ನು ಅನುಭವಿಸ್ದ ಅಂತ. ಇಂಥ ಮಹಾರಾಜನಿಗೆ ಹೆಂಡತಿಯರಿಗೆ ತಾನೇ ಹೂ ಬಿಡಿಸಿ ಮಾಲೆ ಕಟ್ಟಿ ಮುಡಿಸುವಂಥ ವ್ಯವಧಿ ಇತ್ತು, ಆ ಪ್ರೀತಿ ಇತ್ತು, ರಾಸಿಕ್ಯ ಇತ್ತು ಅಂತಂದರೆ ಅವನು ಎಷ್ಟು ಪ್ರಜಾರಂಜಕನೂ ಆಗಿರೋದಕ್ಕೆ ಸಾಕು ಅಂತ ಗೊತ್ತಾಗುತ್ತದೆ. ಈ ತಾಳ್ಮೆ, ಈ ಸೊಗಸು, ಅದು ತಾನೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಮೊನ್ನೆ ದಿವಸ ನನ್ನ ಒಬ್ಬರು ಸ್ನೇಹಿತರು ಹೇಳಿದ್ರು, ಈಚೆಗೆ ಪರಿಚಯವಾದಂಥವರು, ಅವರು ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಆತ ದೆಹಲಿಯ ಮೂಲದವರು. ಆತ ತನ್ನ ಹೆಂಡತಿಗೆ ತಾನೇ ಕ್ರೋಶ ಹಾಕಿ ಒಂದು ಸೀರೆಯ ಅಂಚು ಸೆರಗು ಎಲ್ಲನೂ ಮಾಡಿಕೊಟ್ಟಿದ್ದು ಅಂತ. ತುಂಬ ದೊಡ್ಡ ಕೆಲಸನೇ. ಆತನ ಸಂಬಳಕ್ಕೆ ಈತದ್ದು 10 ಅಲ್ಲ 20 ಸೀರೆ ಕೊಂಡು ಕೊಡ್ಬೋದಾಗಿತ್ತು. ತಾನು ಮುತುವರ್ಜಿ ವಹಿಸಿ ಮಾಡಿಕೊಡೋದಿದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ಈ ರೀತಿಯಲ್ಲಿ ಆತ್ಮೀಯ ಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದಷ್ಟು ಸಮಯವನ್ನು ಕೊಡಬೇಕು. ಎಲ್ಲ ದಾನಕ್ಕಿಂತ ದೊಡ್ಡ ದಾನ ಸಮಯದಾನ ಅಂತ ಅನಿಸುತ್ತೆ. ಯಾಕೆಂದರೆ ಅದಕ್ಕೆ ಮಾತ್ರ ಯಾರಿಗೂ ಸಮಯ ಇಲ್ಲ, ಇನ್ನೆಲ್ಲದಕ್ಕೂ ಇದೆ. ಇಂದು ನನ್ನ ಗುಜರಾತಿ ಗೆಳೆಯರೊಬ್ಬರು ಮನೆಗೆ ಬಂದಿದ್ದರು. ಅವರು ಯಾವುದೋ ಒಂದು ಮದುವೆಯನ್ನು ಮುಗಿಸ್ಕೊಂಡು ಬಂದರು. ಅವರ ಹೆಂಡತಿ ಅದೇ ಹೇಳಿದ್ರು, ನಿಮ್ಮಲ್ಲಿ ಏನು ಜನಕ್ಕೆ ಊಟ ಮಾಡೋದಕ್ಕೆ ಮಾತ್ರ ಮದುವೆಗೆ ಬರೋದು, ಒಬ್ಬರೂ ಏನು ಹಾಡೋದಿಲ್ವೇ, ಒಬ್ಬರೂ ಏನು ಕುಣಿಯೋದಿಲ್ವ ಅಂತ. ಹೌದಮ್ಮ, ನಮ್ಮಲ್ಲಿ ಅದೆಲ್ಲ ಸರ್ವನಾಶ ಆಗಿಬಿಟ್ಟಿದೆ, ಮದುವೆಗೂ ತಿಥಿಗೂ ವ್ಯತ್ಯಾಸ ಗೊತ್ತಿಲ್ಲ, ಎಲ್ಲ ಪಿಂಡ ಪ್ರದಾನಕ್ಕೆ ಕಾಯ್ತಾ ಇದ್ದಾರೆ, ನಾನೂ ಸೇರಿಕೊಂಡಂತೆ ಅದೇ ಆಗಿಬಿಟ್ಟಿದೆ. ಮದುವೆಗಳಲ್ಲಿ ಹಾಡು ಕುಣಿತ ಇಲ್ಲದೆ ಉತ್ತರ ಭಾರತೀಯರು ಮದುವೆ ಅನ್ನೋದೇ ಇಲ್ಲ. ನಮ್ಮಲ್ಲಿ ಎಲ್ಲ ಹೋಗಿ ಕೂತಿದೆ, ಜೀವನೋಲ್ಲಾಸ ತುಂಬ ಕಡಿಮೆ ಆಗಿದೆ. ಇದು ಈ ಕಾವ್ಯಗಳ ಅಧ್ಯಯನದಿಂದ ಆ ರೀತಿಯಾದ ಜೀವನೋಲ್ಲಾಸಕ್ಕೂ ಒಂದು ಪುಟ ನೀಡಬೇಕಾದ ಸಂದರ್ಭ ಉಂಟು. ಇದೀಗ ಮಳೆಗಾಲದ ವರ್ಣನೆಯನ್ನು ಮಾಡ್ತಾಳೆ. ಅಥದಲನ್ ನಿಚುಲ ದ್ರುಮ ಮಂಜರಿ ನಿಚಯ ದರ್ಶಿತ ಚಾಮರ ವಿಭ್ರಮ ಕೃತನುತಿ ಕಿಲ ಚಾತಕ ಯಾಚಕೈ ನೃಪತಿಮನ್ವಗಮ ಜಲದಾಗಮ. ಜಲದಾಗಮ ಮಳೆಗಾಲ ನೃಪತಿಂ ಅನ್ವಗಮತ್. ಕಂಪ ಮಹಾರಾಜನಂತೆ ಆಯಿತು. ಅದು ಹೇಗೆ? ಇವನಿಗೆ ಚಾಮರಗಳಿವೆ, ಯಾಚಕರಿದ್ದಾರೆ. ಅದೇ ರೀತಿಯಲ್ಲಿ ಅದೂ ಕೂಡ ಚಾಮರ ಛತ್ರದ ಅಲಂಕಾರದ ಜೊತೆಗೆ ಯಾಚಕರಿಗೆ ಕೊಡುಗೈ ದೊರೆಯಾಗಿ ಬಂತು. ನಿಚುಲ ಅಂತಂದರೆ ಹೆಬ್ಬೆ ಹಲಸು ಅಂತ ಕರೀತಾರೆ, ಆ ನೀರು ಹಲಸು ಅಂತಲೂ ಕರೀತಾರೆ. ಆ ನೀರು ಹಲಸಿನ ಗಿಡಗಳು ಹೂ ಬಿಡುವ ಕಾಲ, ಅವುಗಳು ಬೆಳ್ಳಗೆ ಅರಳಿ ವಿಸ್ತರಿಸಿಕೊಂಡು ತಮ್ಮ ಪುಷ್ಪ ಮಂಜರಿಗಳನ್ನು ಗಾಳಿಗೆ ತೊನೆದಾಡಿಸ್ತಾ ಇದ್ದರೆ ಅದು ಮಳೆಗಾಲ ಅನ್ನುವ ಮಹಾರಾಜನಿಗೆ ಚಾಮರ ಸೇವೆ ಮಾಡಿದಂತೆ ಕಾಣಿಸುತ್ತದೆ.
ಇನ್ನು ಎಲ್ಲ ದಿಕ್ಕಿನಿಂದಲೂ ಬರುವ ಚಾತಕ ಪಕ್ಷಿಗಳು ಕೊಕ್ಕನ್ನು ಆಕಾಶಕ್ಕೆ ಮುಖ ಮಾಡಿ ಯಾಚನೆ ಮಾಡುತ್ತವೆ. ಚಾತಕ ಪಕ್ಷಿ ನಮ್ಮ ದೇಶದ್ದಲ್ಲ, ಆಫ್ರಿಕಾಯಿಂದ ಬರುವಂಥ ವಲಸೆಯ ಪಕ್ಷಿ, ಮೈಗ್ರೇಟರಿ ಬರ್ಡ್. ಅದು ಮಳೆಗಾಲದಲ್ಲಿಯೇ ಬರುವಂಥದ್ದು. ಮತ್ತು ಅದರ ತಲೆ ನೈಸರ್ಗಿಕವಾಗಿಯೇ ಸ್ವಲ್ಪ ಮೇಲಕ್ಕೇನೆ ಇರುತ್ತೆ, ಆಕಾಶಕ್ಕೇನೆ ಇರುತ್ತೆ. ಸಾಮಾನ್ಯ ಕೊಕ್ಕು ಕೆಳಗೆ ಮಾಡೋಲ್ಲ. ಅದನ್ನು ಗಮನಿಸಿಕೊಂಡು ನಮ್ಮ ಪೂರ್ವ ಕವಿಗಳು ಅವರುಗಳೆಲ್ಲ ಈ ಕವಿ ಸಮಯವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಚಾತಕ ಮಳೆಗಾಲದ ನೀರಿಗಾಗಿಯೇ ಕಾದಿರುತ್ತದೆ, ಅದು ಎಂದೂ ನೆಲದ ನೀರನ್ನು ಕುಡಿಯೋಲ್ಲ ಅಂತ. ವಸ್ತುತಃ ಅದು ಬೇರೆ ನೀರನ್ನು ಕುಡಿಯುತ್ತೆ, ಆದರೆ ನಮ್ಮ ದೇಶದಲ್ಲಿ ಕಾಣಿಸೋದು ಮಳೆಗಾಲ, ಅದರೊಳಗೆ ಮಾತ್ರ ಅದರ ಉಪಸ್ಥಿತಿ. ಜೊತೆಗೆ ಅದರ ತಲೆ ಆಕಾಶವನ್ನೇ ಹೆಚ್ಚು ನೋಡ್ತಾ ಇರೋದರಿಂದ ನಮ್ಮ ಕವಿಗಳಿಗೆ ಆ ರೀತಿಯಾದ ಕಲ್ಪನೆ ಬಂತು. ಒಟ್ಟಿನಲ್ಲಿ ಚೆನ್ನಾಗಿರುವಂಥ ಕಲ್ಪನೆ. ಈ ಚಾತಕ ಪಕ್ಷಿಗಳೆಂಬ ಯಾಚಕ ವೃಂದವನ್ನು ಪೋಷಣೆ ಮಾಡಿಕೊಂಡು ಮಹಾರಾಜ ಬಂದಂಥ ರೀತಿಯಲ್ಲಿ ಬಂತು ಅಂತ ಮಳೆಗಾಲ. ಕಾಳಿದಾಸ ಹೇಳ್ತಾನಲ್ಲ, ಸಶೀಕರಾಂಬೋದರ ಮತ್ತ ಕುಂಜರ ತಡಿತ್ಪತಾಕೋಶ ನಿಶಬ್ದ ಮರ್ದಲ ಸಮಾಗತೋ ರಾಜವದುದ್ಧತದ್ಯುತಿ ಘನಾಘಮ ಕಾಮಿ ಜನಪ್ರಿಯ ಪ್ರಿಯೆ ಅಂತ. ಅಲ್ಲಿ ಮೋಡಗಳು ಅನ್ನುವ ಆನೆಗಳು, ಮಿಂಚುಗಳು ಅನ್ನುವ ಪತಾಕೆಗಳನ್ನು, ಗುಡುಗು ಸಿಡಿಲು ಅನ್ನುವಂತಹ ಜಯಭೇರಿಗಳನ್ನು ನುಡಿಸಿಕೊಂಡು ಉದ್ಧತನಾದ ಸೇನಾ ಸಮಿದ್ಧನಾದ ಮಹಾರಾಜನ ಹಾಗೆ ಮಳೆಗಾಲ ಬರ್ತಾ ಇದೆ ಅಂತ. ಇದೇ ಒಂದು ರಾಜನ ಆಗಮನದ ಕಲ್ಪನೆಯನ್ನು ಇವಳು ಬೇರೊಂದು ರೀತಿಯಲ್ಲಿ ಮಾಡ್ತಾಳೆ. ತತ ಇತೋ ವಿಹರತ್ ತಟಿದಂಗನಾ ಲಲಿತಲಾಸ್ಯ ವಿಹರಿನ್ಮಣಿದಿ ಮಂಟಪೈ ಪಟುಮೃದಂಗ ರವೋಪಮ ಗರ್ಜಿತೈರ್ ನಿಬಿಡಮಾವಿರಭೂಯತ ವಾರಿದೈ. ಮಿಂಚಿನ ಕನ್ನೆಯರ ನರ್ತನಕ್ಕೆ, ಗುಡುಗು ಸಿಡಿಲುಗಳ ಮದ್ದಳೆಯ ಮೊಳಗಿಗೆ ಆ ಇಡೀ ವರ್ಷಾಕಾಲವೇ ಒಂದು ರಂಗಸ್ಥಳೆಯಾಗಿ ತೋರಿ ಬಂತು ಅಂತ. ಭೋಜರಾಜ ಬಹಳ ಚೆನ್ನಾಗಿ ಕಿಷ್ಕಿಂಧಾಕಾಂಡದಲ್ಲಿ, ಚಂಪೂರಾಮಾಯಣದಲ್ಲಿ ಹೇಳ್ತಾನೆ. ಮಿಂಚೆಂಬ ನಟಿ ಕುಣಿದಾಡ್ತಾ, ಮೋಡದ ತೆರೆಯನ್ನು ಸರಿಸಿ ಬರ್ತಾ, ಗುಡುಗು ಸಿಡಿಲುಗಳ ಪಕ್ಕವಾದ್ಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಆ ಮಳೆಗಾಲದ ವೈಭವ, ಮಿಂಚಿನ ಬೆಳಕಿನಲ್ಲಿ ಮಳೆಗಾಲದ ನಟಿ ಕುಣಿದಳು. ಮತ್ತು ಆ ಮಳೆಗಾಲದ ಕುಣಿತ ಮುಗಿಯಿತು, ತೆರೆ ಸರಿಯಿತು, ರಂಗಸ್ಥಳದಲ್ಲಿ ದೃಶ್ಯ ಬದಲಾಯಿತು, ಶರತ್ಕಾಲ ಬಂತು ಅಂತ. ರುಧಿರ ಬಿಂದು ನಿಭಚ್ಛವಿರನ್ವಗಾತ್ ಕ್ಷಿತಿತಲೆ ಹರಿ ಗೋಪ ಪರಂಪರ ಘನಘರಟ್ಟ ಪರಸ್ಪರ ಘಟ್ಟನಕ್ಷರದರಿಮ್ಮದ ವನ್ಹಿಕಣಾವಲಿಂ. ತುಂಬ ಒಳ್ಳೆಯ ರಚನೆ ಇದು. ಪದ್ಧತಿ ಕೂಡ ಅಷ್ಟೇ ಚೆನ್ನಾಗಿದೆ. ರುಧಿರ ಬಿಂದು ನಿಭಚ್ಛವಿ ರನ್ವಗಾತ್, ರಕ್ತದ ಬಿಂದುಗಳ ಹಾಗಿರುವ ಹರಿಗೋಪ ಪರಂಪರ. ಹರಿಗೋಪ ಇಂದ್ರಗೋಪ ಅಂತ. ಇಂದ್ರ ಶಬ್ದಕ್ಕೆ ಹರಿ ಎನ್ನುವುದು ಒಂದು ಪರ್ಯಾಯವಾಗಿ ಉಂಟು, ಇಂದ್ರವಾಚಕವಾದಂಥದ್ದು. ಹರಿ ಶಬ್ದಕ್ಕಿರುವ 15 ಅರ್ಥ ಅಮರಕೋಶ ಕೊಡೋದೊಳಗೆ ಅದು ಕೂಡ ಒಂದು. ಹರಿ ಅಂದರೆ ಸೂರ್ಯ ಆಗ್ತಾನೆ, ಚಂದ್ರ ಆಗ್ತಾನೆ, ಗಾಳಿ ಆಗುತ್ತದೆ, ವಿಷ್ಣು, ಕುದುರೆ, ಕಪಿ, ಹೀಗೆಲ್ಲ ಉಂಟು, ಸಿಂಹ. ಇಲ್ಲಿ ಹರಿ ಅಂದರೆ ಇಂದ್ರ, ಇಂದ್ರಗೋಪ. ಇಂದ್ರಗೋಪ ಅಂತಂದರೆ ಈ ಮಳೆಗಾಲದಲ್ಲಿ ಎಲ್ಲಿಂದಲೋ ಬಂದು ದೀಪಕ್ಕೆ ಎರಗತಕ್ಕಂಥ ಕೆಂಪು ಬಣ್ಣದ ರೆಕ್ಕೆಯ ಹುಳುಗಳು, ಅವುಗಳು ಎಲ್ಲ ಕಡೆಗೂ ಹಾರಿ ಬರುತ್ತವೆ. ಅದು ಹೇಗಿತ್ತು ಅಂತಂದರೆ, ಮೋಡಗಳು ಮಸೆದಾಡಿಕೊಳ್ಳುವಾಗ ಉಂಟಾಗುವ ಕಿಡಿಗಳು ಈಚೆಗೆ ಬಿತ್ತ ಅಂತ. ಈ ಮೋಡಗಳು ಮಸದಾಡಿಕೊಳ್ಳೋದು ಹೇಗಿತ್ತು ಅಂದರೆ, ಎರಡೆರಡು ಮೋಡಗಳು ಬೀಸುವ ಕಲ್ಲುಗಳ ಹಾಗೆ ಮಸದಾಡಿಕೊಂಡದ್ದು ಅಂತ ಹೇಳ್ಬಿಟ್ಟು. ಕಪ್ಪಗೆ ದುಂಡಗಿರ್ತಕ್ಕಂಥ ಮೋಡಗಳು ಪರಸ್ಪರ ತಿಕ್ಕಾಟ ಮಾಡಿಕೊಂಡಾಗ ಘನಘರಟ್ಟ ಪರಸ್ಪರ ಘಟ್ಟನ ಕ್ಷರದಿರಮ್ಮದ ವನ್ಹಿಕಣಾವಲಿಂ. ಇರಮ್ಮದ ಅಂತಂದರೆ ಸಿಡಿಲು, ಗುಡುಗು ಅಂತ. ಇರಮ್ಮದ ಶಬ್ದ ಬಹಳ ಅಪೂರ್ವವಾಗಿ ಬಳಕೆಯಲ್ಲಿರುವಂಥದ್ದು, ಕೋಶಗತವಾದದ್ದು, ಸ್ವಲ್ಪ ಅಪ್ರಸಿದ್ಧವಾದದ್ದು. ಆ ರೀತಿಯಿಂದ ನೋಡಿದಾಗಲೂ ಕವಯಿತ್ರೆಯ ವ್ಯುತ್ಪತ್ತಿ ಎಷ್ಟು ಅಂತ ಗೊತ್ತಾಗುತ್ತದೆ. ಆ ಸಿಡಿಲಿನ ಪುಡಿಯೇ ಈ ರೀತಿಯಲ್ಲಿ ಉದುರ್ತಾ ಇದೆಯಾ, ಕಿಡಿಯಾಗಿ ಉದುರ್ತಾ ಇದೆಯಾ ಅನ್ನುವಂತೆ. ಬೀಸುವ ಕಲ್ಲಿನ ಕೆಲಸವೇ ಪುಡಿ ಮಾಡೋದು. ಬೀಸುವ ಕಲ್ಲು ಮೋಡ ಆದರೆ ಬೀಸೋದಕ್ಕೆ ಬೇಕಾದಂಥ ಧಾನ್ಯ ಅನ್ನೋದು ಒಳಗಿರ್ತಕ್ಕಂಥ ಗುಡುಗು ಸಿಡಿಲು, ಅವು ಬೀಸೋ ಕಲ್ಲಿನ ಒಳಕ್ಕೆ ಬಾಯಿಗೆ ಹಾಕಲ್ಪಟ್ಟು ಒಳಕ್ಕೆ ಬರುತ್ತವೆ. ಹಾಗಾಗಿ ಹೊರಕ್ಕೆ ಅವು ಆಕಾಶದಲ್ಲಿ ಹಾರಿಕೊಂಡು ಭೂಮಿಗೆ ಬಿದ್ದಾಗ ಆ ಇಂದ್ರಗೋಪ ಕ್ರಿಮಿಗಳು ಈ ರೀತಿಯಾಗಿ ಕಾಣಿಸ್ತು ಅನ್ನುವಂಥ ಕಲ್ಪನೆ ತುಂಬ ಚೆನ್ನಾದಂಥ ಕಲ್ಪನೆ. ಪಟುಪುರ ಪವನಾಧಿಗತ ಭ್ರಮ ಜಲಮುಚಕ್ಕರ ಕೋಪಲಕೈತವಾತ್ ಸಲಿಲರಾಶಿ ಪಯಸ್ಸಹ ಚೂಷಿತಾಂ ಉದವಮನ್ನಿವ ಮೌಕ್ತಿಕ ಸಂಹತಿಂ. ಇನ್ನು ಮಳೆಗಾಲದಲ್ಲಿ
ಆಲಿಕಲ್ಲುಗಳ ಪತನಕ್ಕೆ ಕೊರತೆಯೇ ಇಲ್ಲ. ಕರಕ ಅಂತ ಹೇಳಿಬಿಟ್ಟಿದನು. ಮತ್ತು ಅದನ್ನು ಆಸಾರಶಿಲಾ ಅಂತ ಬಹಳ ಬಗೆಯಾಗಿ ಕರೆಯೋದುಂಟು. ಹೇಲ್ ಸ್ಟೋನ್ ಅಂತ ಏನು ಹೇಳ್ತೀವಿ, ಆಲಿಕಲ್ಲು. ಆ ಆಲಿಕಲ್ಲುಗಳು ಬಿದ್ದದ್ದು ಹೇಗಿತ್ತು ಅಂದರೆ, ಮೋಡಗಳು ಸಮುದ್ರದಿಂದ ತಾನೇ ನೀರನ್ನು ಪಡ್ಕೊಳ್ಬೇಕು. ಸಮುದ್ರದಿಂದ ನೀರನ್ನು ಹೀರುವಾಗ ಅವು ಮುತ್ತಿನ ಚಿಪ್ಪುಗಳನ್ನು ಹೀರಿಬಿಟ್ಟಿದ್ವು. ಆ ಮುತ್ತಿನ ಚಿಪ್ಪಿನ ಮುತ್ತುಗಳೆಲ್ಲ ಈಗ ಆಕಾಶದಿಂದ ಮತ್ತೆ ಭೂಮಿಗೆ ಬೀಳಬೇಕಲ್ಲ, ಅವು ಬಿದ್ದದ್ದು ಈ ರೀತಿಯಲ್ಲಿ ಅಂತ. ಆಲಿಕಲ್ಲುಗಳ ರೂಪದಲ್ಲಿ ಅವು ಬಿದ್ದುವು ಅಂತ. ಮುಂದೆ ಇನ್ನೊಂದು ಪದ್ಯದಲ್ಲಿ ಅಲ್ಲಿದ್ದಂಥ ಸಮುದ್ರದೊಳಗಿದ್ದ ಸೊಗಸಾದ ಹವಳದ ಬಳ್ಳಿಗಳನ್ನು ಮೋಡ ನುಂಗಿಬಿಟ್ಟಿದೆ, ಸೂರ್ಯಕಿರಣ ಹೀರಿಬಿಟ್ಟಿದೆ. ಹೀಗಾಗಿ ಅವುಗಳೇ ಪುಡಿ ಪುಡಿಯಾಗಿ ಈ ಇಂದ್ರಗೋಪಗಳ ರೂಪದಿಂದ ಅವತರಿಸ್ತಾ ಇವೆಯಾ ಅನ್ನುವುದನ್ನು ಕಲ್ಪನೆ ಮಾಡ್ತಾಳೆ. ಅಭಿಮತೆ ಸತಿ ವಾರಿಧರೋದಯೇ ಮಧುರ ಷಡ್ಜ ಮನೋಹರ ಗೀತಿಭಿ ಗಿರಿತಟೀಷು ಮುಹುಃ ಪರಿಮಂಡಲೀಕೃತ ಕಲಾಪಮನರ್ತಿ ಶಿಖಂಡಿಭಿ. ಹೀಗೆ ಮಳೆಗಾಲ ಬಂದಾಗ ಷಡ್ಜಸ್ವರಕ್ಕೆ ಅನುಕೂಲವಾಗಿ ಅದನ್ನು ವಾಚಿಕ ಮಾಡಿಕೊಂಡು ಗರಿಗಳೆಂಬ ಆಹಾರ್ಯವನ್ನು ತೊಟ್ಟುಕೊಂಡು ಮಂಡಲ ನೃತ್ಯ ಅನ್ನುವ ಆಂಗಿಕಾಭಿನಯದಿಂದ ಸತ್ವಪೂರ್ಣವಾಗಿ ಗಿರಿಮಯೂರಗಳು, ಬೆಟ್ಟದ ನವಿಲುಗಳು ಕುಣಿದಾಡಿದವು ಅಂತ. ಇಲ್ಲಿ ನೋಡಿ ಚತುರ್ವಿಧಾಭಿನಯದ ಸೂಚನೆಯನ್ನು ಕೊಡ್ತಾಳೆ. ಆಂಗಿಕ ಅದು ಪರಿಮಂಡಲೀಕೃತ ನರ್ತನ, ಅನರ್ತಿ. ನೃತ್ಯ ಮಾಡುವುದರೊಳಗೆ ಅನೇಕ ಪ್ರಕಾರಗಳು ಉಂಟು. ಭರತ ನಾಟ್ಯಶಾಸ್ತ್ರದಲ್ಲಿಯೇ ಪ್ರಾಯಶಃ 12ನೇ ಅಧ್ಯಾಯ ಆದಮೇಲೆ ಮಂಡಲ ಪ್ರಕರಣವನ್ನು ಹೇಳ್ತಾನೆ. ಆ ಮಂಡಲ ಪ್ರಕರಣದಲ್ಲಿ ಸುತ್ತು ಬರುವಂಥ ರೀತಿಯಲ್ಲಿ ನೃತ್ಯ ನಡೆಯುತ್ತದೆ, ಫೈಟಿಂಗ್ ನೃತ್ಯ ಅದು. ಈ ನವಿಲುಗಳು ಹಾಗೆ ಕುಣಿಯೋದಕ್ಕೆ ಆರಂಭ ಮಾಡಿದ್ದು. ಜೊತೆಗೆ ಪಿಂಡಿಬಂಧ ಅಂತ ಕೂಡ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಗ್ರೂಪ್ ಫಾರ್ಮೇಷನ್, ಕ್ಲಸ್ಟರಿಂಗ್, ಗ್ರೂಪ್ ಕೊರಿಯೋಗ್ರಫಿ ಅಂತ ಕರೀಬೋದು. ಆ ಪಿಂಡಿಬಂಧ ಅವೆಲ್ಲವೂ ಮಂಡಲ ರೂಪದಲ್ಲಿ ಇರುವಂಥದ್ದು. ದೇಶೀಯ ನೃತ್ಯಗಳಲ್ಲಿ ಕೂಡ ಬೇಕಾದಂತೆ ಬರ್ತವೆ. ಈ ಗೊಂದಳ ಹಾಕೋದು ಅಂತ ಹೇಳ್ಬಿಟ್ಟು ಅಂತಾರೆ, ಅಲ್ಲಿ ಅದೇ ಕಾಣುವಂಥದ್ದು. ಈ ಕೇರಳದಲ್ಲಿ ಎಲ್ಲ ಕೂಡ ಒಂದು ದೀಪವನ್ನು ಉರಿಸ್ತಾ ಸುತ್ತಲೂ ಕುಣಿದು ಬರುವಂಥದ್ದಿರ್ಬೋದು, ಕರಡಿ ಮಜಲ್ನವರು ಕುಣಿಯುವಂಥದ್ದಿರ್ಬೋದು, ಎಲ್ಲೂ ಮಂಡಲಾಕಾರವಾಗಿ ಕುಣಿದು ಬರುವಂಥದ್ದು ವಿಶಿಷ್ಟವಾದ ನೃತ್ಯ. ಅದು ಸಾಮಾನ್ಯ ಸುಲಭವೂ ಹೌದು, ಬಹಳ ಸರಳ ಲಯಕ್ಕೂ ಆಗುವಂಥದ್ದು. ನವಿಲುಗಳು ಮಂಡಲವಾಗಿ ಕುಣಿಯುವಂಥದ್ದು ಲೋಕದಲ್ಲಿ ಗಮನಕ್ಕೆ ಬರುವಂಥದ್ದೇ ಆಗಿದೆ. ಅದನ್ನು ಅವಳು ನಾಟ್ಯಶಾಸ್ತ್ರೀಯ ಪರಿಭಾಷೆಯಿಂದ ಹೇಳ್ತಾಳೆ. ಜೊತೆಗೆ ಕಲಾಪ, ಕೃತಕಲಾಪ ಅನ್ನುವಲ್ಲಿ ಗರಿಗಳನ್ನೆಲ್ಲ ಚೆನ್ನಾಗಿ ಸೆಟ್ ಮಾಡಿಕೊಂಡಲ್ಲಿ ಆಹಾರ್ಯ, ಮೇಕಪ್ ಕೂಡ ಉಂಟು. ಇನ್ನು ಷಡ್ಜ ಮನೋಹರ ಗೀತಿ ಎನ್ನುವಲ್ಲಿ ವಾಚಿಕ ಕೂಡ ಉಂಟು. ಆ ಸತ್ವೋನ್ನತವಾಗಿ ಕುಣಿತಾ ಇವೆ ಅಂದರೆ ಸಾತ್ವಿಕ ಬಂತು. ಈಗ ಚತುರ್ವಿಧಾಭಿನಯದ ಸೂಚನೆಯನ್ನು ಮಾಡ್ತಾಳೆ. ಪಟುತಟ್ಟಿತ್ ಗುಣಕೋಣಹತಾ ಪುರೋ ರತಿಪತಿ ಪಟಹ ಇವ ದಿವ್ಯಕಾ ನಿಶಮಿತಾ ಸ್ಫುಟ ಸಾಹಸ ಮಧ್ವಗೈರ್ಜಲಧರಾ ವಿಯದಧ್ವನಿ ದಧ್ವನು. ಆ ವಿಯದಧ್ವನಿ ದಧ್ವನು ಅನ್ನುವಾಗ ಧ್ವಾನ ನಾದ ಎಂಥದ್ದು ಅನ್ನೋದನ್ನು ಆ ಶಬ್ದಗಳಿಂದಲೇ ತಿಳಿಸ್ತಾ ಇದ್ದಾಳೆ. ಮಿಂಚು ಅನ್ನುವ ಕೋಲಿನಿಂದ ಹೊಡೆಯಲ್ಪಟ್ಟ ಮನ್ಮಥನ ದಿವ್ಯವಾದ ನಗಾರಿಗಳಂತೆ ಮೋಡಗಳು ಮೊಳಗುತ್ತಾ ಇವೆ, ಗರ್ಜಿಸ್ತಾ ಇವೆ ಅಂತ. ಮಿಂಚಿನ ಕೋಲಿಂದ ಹೊಡೆಯಲ್ಪಟ್ಟ ಮೋಡಗಳೆಂಬ ದೊಡ್ಡ ದೊಡ್ಡ ನಗಾರಿಗಳು ಗುಡುಗೆಂಬ ಶಬ್ದವನ್ನು ಮಾಡ್ತಾ ಇದ್ದರೆ ಅದು ಹಾದಿಹೋಕರಿಗೆ, ಪಾಂಥರಿಗೆ ಮನ್ಮಥನ ಜಯಬೇರಿ ಹಾಗೆ ಕಾಣಿಸ್ತು ಅಂತ. ನಮ್ಮಲ್ಲಿ ಒಂದು ಸಂಪ್ರದಾಯ, ಅದು ಲೋಕದಿಂದ ಬಂದದ್ದು. ಯಾವ ಸಂಪ್ರದಾಯವೂ ಶೂನ್ಯದಲ್ಲಿ ಸೃಷ್ಟಿಯಾಗೋಲ್ಲ. ಎಂಥ ಸಂಪ್ರದಾಯಕ್ಕೂ ಲೋಕದ ಆಚರಣೆ ಮುಂದಿದ್ದೇ ಇರ್ತದೆ. ಆ ಲೋಕದ ಆಚರಣೆ ಏನು? ಪ್ರಯಾಣಕ್ಕೆ ಹೊರಟಂಥ ನಾನಾ ವಿಧವಾದ ಉದ್ಯೋಗ ಇತ್ಯಾದಿ ಭಾರದ ಮೇಲೆ ಹೊರಟ ಪಾಂಥರು ಅಂತಾರೆ, ಹಾದಿಹೋಕರು. ಎಲ್ಲಿದ್ದರೂ ಮಳೆಗಾಲದ ಹೊತ್ತಿಗೆ ತಮ್ಮ ತಮ್ಮ ಕುಟುಂಬಗಳನ್ನು ಸೇರ್ತಾರೆ ಅಂತ. ಮಳೆಗಾಲದ 3-4 ತಿಂಗಳುಗಳು ಎಲ್ಲಿ ಓಡಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ಮನೆಗೆ ಅವರು ಬರಲೇಬೇಕು. ಅದಕ್ಕೆ ಮುನ್ನವೇ ಅವರು ಓಡಾಟ. ಮಳೆಗಾಲದ ಮುನ್ನ ಅವರು ಬರ್ತಾರೆ ಎನ್ನುವ ನಿರೀಕ್ಷೆಯಿಂದ ಅವರ ಮನೆಯವರು, ಪತ್ನಿಯರು ವಿಶೇಷವಾಗಿ ಕಾದಿರ್ತಾ ಇದ್ದರು. ಪಾಂಥ ವನಿತೆಯರು, ಪಥಿಕ ವನಿತೆಯರು ಅಂತಲೇ ಬೇಕಾದಷ್ಟು ಉಂಟು. ತಮಿಳಿನ ಅನೇಕ ಪ್ರಾಚೀನ ಕಾವ್ಯಗಳು, ಕಾವ್ಯ ಸಂಕಲನಗಳು ಯಾವುದಿವೆ, ಅಘನಾನೂರು, ಪುರನಾನೂರು, ನಟ್ರಿಣ್ಣೈ, ನರಿಣ್ಣೈ, ಕೊರುಂತೊಗೈ, ಕಲಿತ್ತೊಗೈ, ಈ ಥರದ್ದೆಲ್ಲ ಕಾವ್ಯಗಳಿರ್ಬೋದು. ಸಂಸ್ಕೃತದಲ್ಲಿ ಗಾಥಾ ಸಪ್ತಶತಿಯಿಂದ ಮೊದಲುಗೊಂಡು ಅಮರುಕ ಶತಕದವರೆಗೆ, ಆರ್ಯ ಸಪ್ತಶತಿಯವರೆಗೆ, ಹಿಂದಿಯಲ್ಲಿ ಬಿಹಾರಿ ಸಪ್ತಸಯಿ ಮೊದಲಾದ ಅನೇಕ ಕೃತಿಗಳಲ್ಲಿ ಇದನ್ನು ಕಾಣ್ತೀವಿ. ಕಾಳಿದಾಸನ ಮೇಘದೂತಲ್ಲೂ ಕೂಡ
ಪಥಿಕ ವನಿತಾ ಪ್ರತ್ಯಯಾದ ಅಶ್ವಸಂತ್ಯ ಅಂತೆಲ್ಲ ಅವನು ಹೇಳ್ತಾನೆ. ಪಥಿಕ ವನಿತೆಯರು, ಪಾಂಥ ವನಿತೆಯರು ಮೋಡವನ್ನು ನೋಡ್ತಾ ಇರ್ತಾರೆ. ಈ ಮೋಡ ಬರೋದ್ರೊಳಗೆ ತಮ್ಮ ಗಂಡಂದರು ಬರಬೇಕು ಅಂತ. ಹಾಗಾಗಿ ಈ ಜಲದಾಗಮ ಅನ್ನೋದು ಮಳೆಗಾಲ ಮನ್ಮಥನ ಜೈಬೇರಿ ಹಾಕಿ ಕಾಣಿಸ್ತು, ಬಿಡಿಯಾಗಿದ್ದಂಥ ಗಂಡ ಹೆಂಡತಿಯರು ಇಡಿಯಾಗುವಂತೆ ಮಾಡಿತು ಅನ್ನುವ ಸ್ವಾರಸ್ಯವನ್ನು ತೋರ್ಪಡಿಸ್ತಾಳೆ. ಕರತಲೈರಿವ ಗಂಧವಹೈರ್ಘನ ಪ್ರಹಿತಕೈತಕ ಪಾಂಸು ವಿಭೂತಯ ತನಿತಹುಂಕೃತಿಭಿರ್ ನಿರಕಾಸಯನ್ ನೃಪತಿಯೌವತಮಾನ ಮಹಾಗ್ರಹಂ. ಇನ್ನು ಇಂಥ ರಾಜರುಗಳಿಗೂ ಬಿಂಕ ಬಿಗುಮಾನವನ್ನು ಸಡಿಲಿಸುವಂತೆ ಮಾಡಿಬಿಡುತ್ತದೆ ಮಳೆಗಾಲ. ಯಾವ ತರಹ ಒಬ್ಬ ಋಷಿ ತನ್ನ ತಪೋಬಲದಿಂದ, ತನ್ನ ಶಾಪದ ಆಯುಧ ಪ್ರಭಾವದಿಂದ ಏನೂ ಮಾಡೋದಕ್ಕೆ ಸಾಧ್ಯ. ಅದು ಹೇಗೆ ಅಂತಂದರೆ, ಗಾಳಿಯ ಕೈಗಳಿಂದ ಕೇದಗೆಯ ಹೂವು ಅನ್ನುವ ಭಸ್ಮವನ್ನು ಕೈಯಲ್ಲಿ ಹಿಡಿದು ಗುಡುಗಿನ ಹೂಂಕಾರದಿಂದ ಈ ಮಳೆಗಾಲವೇ ಶಾಪ ಕೊಡೋದಕ್ಕೆ, ಮಂಕು ಬೂದಿಯನ್ನು ಎರಚೋದಕ್ಕೆ ಸಿದ್ಧವಾದ ಒಬ್ಬ ಸಿದ್ಧನ ಹಾಗೆ ಕಾಣಿಸ್ತು ಅಂತ ಹೇಳಿಬಿಟ್ಟು ತುಂಬ ಸುಂದರವಾದ ಕಲ್ಪನೆಯನ್ನು ಕವಿಯತ್ರಿ ಮಾಡ್ತಾಳೆ. ಚರಿತ ಬರ್ಹಿಣ ಚಂದ್ರಕ ಚಿತ್ರಿತೈ ಸುರಭಿಗಂಧಿ ಶಿಲಾ ಮದಶಾಲಿಭಿ ವಿಕಚನೀಪ ವನೈ ನೃಪತೇರ್ಮನೋ ಮುಹುರಹಾರಿ ವಿಹಾರ ಮಹೀಧರೈ. ಒಂದು ಕಡೆ ನವಿಲುಗಳ ಆ ಗರಿಗುಣಿತ, ಇನ್ನೊಂದು ಕಡೆ ಸೊಗಸಾದ ಆ ಮಳೆಗಾಲದ ಹೂ ಬಿಡುವ ಮರಗಳು, ಉದಾಹರಣೆಗೆ ಕದಂಬ ವೃಕ್ಷ ಮತ್ತು ಕೇತಕ ವೃಕ್ಷ ಇತ್ಯಾದಿಗಳು, ಮತ್ತು ಸರ್ಜ ಆ ಒಂದು ವೃಕ್ಷ, ಇವುಗಳಿಂದ ಬಂದು ಬೀಸುವ ಪರಿಮಳಭರಿತವಾದಂಥ ಗಾಳಿ. ಇದರಿಂದ ಅವನಿಗೆ ಮಳೆಗಾಲದಲ್ಲಿ ಬೆಟ್ಟಗಳ ಮೇಲೆ ಕೆಳಗೆ ಓಡಾಡುವಂಥ ಸಂತೋಷ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು. ಕಂಪಣ ಮಳೆಗಾಲದಲ್ಲಿ ಕೂಡ ತಪ್ಪದೆ ವನವಿಹಾರ ಮಾಡ್ದ ಅಂತ. ಪ್ರತಿ ಋತುವಿಗೂ ಒಂದಲ್ಲ ಒಂದು ರೀತಿಯ ಹೂವು ಹಣ್ಣುಗಳ ಚೆಲುವಿನ ಸೊಗಸು ಪ್ರಕೃತಿಯಲ್ಲಿ ಇದ್ದೇ ಇರುತ್ತದೆ. ನಾವೀಗ ಅದನ್ನು ಕಳ್ಕೊಂಡಿದ್ದೀವಿ. ಎಲ್ಲವನ್ನೂ ಹೈಬ್ರಿಡ್ ಮಾಡಿ ಎಲ್ಲ ಕಾಲಕ್ಕೂ ಎಲ್ಲವೂ ಸಿಗುವಂತೆ ಮಾಡಿ ಆಯಾ ಕಾಲದ ಸಹಜವಾಗಿ ಸಿಗುವ ಸೊಗಸುಗಳನ್ನು ಕಳ್ಕೊಂಡ್ವಿ. ಆದರೆ ಅವುಗಳದಾದ ಶೋಭೆ ಅದಕ್ಕೆ ಇದ್ದೇ ಇರ್ತದೆ. ಭೈರಪ್ಪನವರು ಮಂದ್ರ ಕಾದಂಬರಿಯಲ್ಲಿ ಛತ್ತರ್ಪುರ್ನಲ್ಲಿ ಆ ಮಹಾರಾಜ ಠಾಕೂರ್ ಸಾಹೇಬರು ತಾವು 1,000 ಎಕರೆಗಳ ಒಂದು ಅರಣ್ಯ ಪ್ರದೇಶವನ್ನು ಚಿತ್ರಾ ನದಿ ಮತ್ತು ನರ್ಮದಾ ನದಿಯ ಸಂಗಮದ ಜಾಗದಲ್ಲಿ ಪಡ್ಕೊಂಡಿರ್ತಾರಲ್ಲ, ಅಲ್ಲಿ ಅವರು ಸಣ್ಣ ಪುಟ್ಟ ಹೂವಿನ ಗಿಡಗಳು ಹಾಕೇ ಇರೋದಿಲ್ಲ. ಅರಮನೆಯಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಮರಗಳನ್ನೇ ಹಾಕಿರ್ತಾರೆ. ಯಾಕೆಂದರೆ ಇವುಗಳು ಆಯಾ ಋತುವಿಗೆ ತಕ್ಕಂತೆ ಸ್ಪಂದಿಸುತ್ತವೆ, ಹಾಗಿರಬೇಕು ಅಂತ. ಅಲ್ಲಿ ಅವರು ಹೇಳ್ತಾರೆ ಮೋಹನ್ ಲಾಲ್ಗೆ, ನೀನು ಸುಮ್ಮನೆ ಪುಸ್ತಕ ನೋಡಿಕೊಂಡು ಶ್ರುತಿ ನೋಡಿಕೊಂಡು 22 ಶ್ರುತಿಗಳನ್ನು ಗಮನಿಸ್ಕೊಳ್ಳೋದಲ್ಲ, ಇಡೀ ಪ್ರಕೃತಿಯಲ್ಲಿ ಗಮನಿಸಬೇಕು ಆ ರಾಗದ ಶ್ರುತಿ ಹೇಗಿದೆ ಅಂತ. ಆಮೇಲೆ ಆ ರಾಗದ ಭಾವ ಸಿದ್ಧಿಯಾಗುತ್ತದೆ. ಹಾಗೆ ಪ್ರಕೃತಿಗೆ ಅನುಗುಣವಾಗಿ ಬರಬೇಕಾದದ್ದು ಅಂತ. ಈ ಸೂಕ್ಷ್ಮತೆಗಳು ಇದ್ದರೆ ಪ್ರಕೃತಿಯಿಂದ ನಮಗೆ ಸಿಗುತ್ತದೆ. ನಾವು ಅದನ್ನು ಇಟ್ಟುಕೊಳ್ಳದೇ ಇದ್ದರೆ ಅದು ಹೇಗೆ ಕೊಟ್ಟೀತು. ಆಮೇಲೆ ಮಳೆಗಾಲದ ಕೊನೆಯಾಗ್ತಾ ಬಂತು. ಅದನ್ನು ಬಹಳ ಚೆನ್ನಾಗಿ ಹೇಳ್ತಾಳೆ. ತದನು ಪದ್ಮವನಿ ಪರಿಹಾಸಕೃತ್ ತ್ರಿದಶನಾಥ ಶರಾಸನ ತಸ್ಕರ ಭುಜಗ ಭುಂ ಮುಖಮುದ್ರಣ ಭೌರಿಕ ಸಮುದಭೂತ್ ಸಮಯೋ ಜಲದಾತ್ಯಯ. ಮಳೆಗಾಲದ ಮುಗಿತಾಯದ ಕಾಲ ಬಂತು. ಅದು ಯಾವ ಕಾಲ? ಶರತ್ಕಾಲ. ಅದು ಎಂಥದ್ದು ಅಂದರೆ ಪದ್ಮವನಿ ಪರಿಹಾಸಕೃತ್, ಪದ್ಮ ಸರೋವರಗಳ ವಿದೂಷಕ ಅಂತ. ವಿದೂಷಕ ನಗೆ ತರಿಸ್ತಕ್ಕಂಥ ಕೆಲಸ ಮಾಡ್ತಾನೆ, ನಗೆಗಾರ ಅವನು. ಸಬ್ಬವಕಾರ ಅಂತ ಕೂಡ ಹಳಗನ್ನಡದಲ್ಲಿ ಹೇಳ್ತಾರೆ. ಅವನು ಕಮಲಗಳಿಗೆ ನಗು ತರಿಸ್ತಾನೆ ಅಂತಂದರೆ ಕಮಲಗಳು ಅರಳುತ್ತವೆ ಅಂತಕ್ಕಂಥದ್ದು. ಮತ್ತು ತ್ರಿದಶನಾಥ ಶರಾಸನ ತಸ್ಕರ, ತ್ರಿದಶನಾಥ ಇಂದ್ರ, ತ್ರಿದಶ ಅಂದರೆ ಸ್ವರ್ಗ, ದೇವತೆಗಳು. ದೇವತೆಗಳಿಗೆ 3 ದಶೆಗಳು. ಅವರಿಗೆ ಶೈಶವ ಬಾಲ್ಯ ಯೌವನ 3, ಪ್ರೌಢ ವಾರ್ಧಕ ಇಲ್ಲ. ಹೀಗಾಗಿ ಅವರನ್ನು ತ್ರಿದಶರು ಅಂತ ಕರೀತಾರೆ. ಅಸ್ವಪ್ನ ಋಭವ ಲೇಖ ಬೃಂದಾರಕ ಅಂತೆಲ್ಲ ಅಮರಕೋಶ ಹೇಳುತ್ತೆ ಇರಲಿ. ಆ ತ್ರಿದಶನಾಥ ಇಂದ್ರನ ಶರಾಸನ ಅಂದರೆ ಬಾಣದ ಆಸನ, ಬಾಣದ ಕುರ್ಚಿ, ಬಾಣದ ಸೀಟ್, ಅದು ಬಿಲ್ಲು. ನೋಡಿ, ಕಾಮನ ಬಿಲ್ಲು ಅನ್ನೋದಕ್ಕೆ ಎಷ್ಟು ಸುತ್ತಿ ಬಳಸಿ ಹೇಳೋದು ತ್ರಿದಶನಾಥ ಶರಾಸನ ಅಂತ. ಈ ಧೃತವಿಲಂಬಿತ ಛಂದಸ್ಸಿಗೆ ಆ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇದೆ, ಮಾಡಬಹುದು. ಮತ್ತು ಅದರೊಳಗೊಂದು ಸೊಗಸು ಉಂಟು. ಆ ಕಾರಣವಾಗಿ
ಪುರುಹೂತ ಕಾರ್ಮುಕ ಅಂತನ್ಬೋದು, ಪುರಂದರ ಚಾಪ ಅಂತ ಕರಿಬೋದು, ಎಷ್ಟು ಥರ ಬೇಕಾದ್ರೂ ಕರಿಬೋದು, ಯಾವ ಯಾವ ರೀತಿಯಲ್ಲಿ ಬೇಕಾದ್ರೂ ಹೇಳೋದು. ಶಚೀನಾಯಕ ಶರಾಸನ ಅಂತ ಅನ್ಬೋದು. ಯಾವ ಥರ ಸಂಸ್ಕೃತದ ಪದ ಸಂಪತ್ತಿ ಇದೆ ಅಂದರೆ ಯಾವುದಕ್ಕೂ ವಕ್ರಮಯವಾದ ರಮಣೀಯವಾದಂಥ ಒಂದು ವಿಶೇಷಣವನ್ನಾಗಿ ಕಲ್ಪಿಸುವ ಸಾಧ್ಯತೆ ಇದೆ. ಆ ಕಾಮನ ಬಿಲ್ಲನ್ನು ಕದಿಯುವಂಥದ್ದಿದು ಅಂತ. ಕಾಮನ ಬಿಲ್ಲಿನ ಕಳ್ಳ. ಶರತ್ಕಾಲ ಬಂದಾಗ ಕಾಮನ ಬಿಲ್ ಇರೋಲ್ಲ. ಹೀಗಾಗಿ ಕಾಮನ ಬಿಲ್ಲಿನ ಕಳ್ಳ, ಕಮಲಗಳ ವಿದೂಷಕ, ಭುಜಗಭುಂಗುಖ ಮುದ್ರಣ ಭೌರಿಕ. ಭುಜಗಭುಕ್ ಅಂದರೆ ಹಾವುಗಳನ್ನು ತಿಂದು ಬದುಕುವಂತಹ, ನವಿಲುಗಳ ಬಾಯನ್ನು ಮುಚ್ಚುವಂತಹ, ಸೀಲ್ ಮಾಡುವ ಕೆಲಸದ ಅಥಾರಿಟಿ ಹೊಂದಿರುವ ಒಬ್ಬ ಅಧಿಕಾರಿಗೆ ಭೌರಿಕ ಅಂತ ಕರೀತಾರೆ. ಇದು ಅರ್ಥಶಾಸ್ತ್ರೀಯವಾದ ಶಬ್ದ. ಭೌರಿಕ ಅಂತಂದರೆ ಎಲ್ಲವನ್ನು ಅರಗು ಹಾಕಿ ಸೀಲ್ ಮಾಡ್ತಕ್ಕಂಥವನು. ಅಂದರೆ ಆಫೀಸ್ನಲ್ಲಿ ಎಲ್ಲ ಡೆಸ್ಪ್ಯಾಚ್ ಮಾಡ್ತಾರಲ್ಲ, ಪ್ಯಾಕ್ ಮಾಡಿ, ಆ ರೀತಿಯಾದ ಅಧಿಕಾರವನ್ನು. ಸಾಮಾನ್ಯವಾಗಿ ಅದನ್ನು ಸುವರ್ಣಾಧ್ಯಕ್ಷ ಅಂತ ಯಾರಿರ್ತಾಯಿದ್ರು ಅವರು ಮಾಡ್ತಾಯಿದ್ರು. ಯಾವುದೇ ಇಂಪಾರ್ಟೆಂಟ್ ಕಮಾಡಿಟೀಸನ್ನು ಹೊರಗಡೆ ಕಳಿಸ್ಬೇಕು ಅಂದರೆ ಕೊನೆಯದಾಗಿ ತಾವು ಹೊರಗಿನ ಮುದ್ರೆ ಹಾಕ್ತಾಯಿದ್ರು. ನವಿಲುಗಳು ಇನ್ನು ಕುಣಿತ ಕೇಕೆ ಬಿಟ್ಟುಬಿಡಬೇಕು. ಶರತ್ಕಾಲದಲ್ಲಿ ಹಂಸಗಳದೇ ಸಾಮ್ರಾಜ್ಯ. ಆ ರೀತಿಯಾದಂಥ ಜಲದಾತ್ಯ ಕಾಲ, ಮೋಡ ಕರಗುವ ಕಾಲ ಅದು ಬಂತು, ಶರತ್ಕಾಲ ಬಂತು ಅಂತ. ವಿಧುತಕಾಶ ಸಟಾಭರ ಭಾಸ್ವರ ಪ್ರಕಟಿತೋರುಜ ಪಾರುಣಲೋಚನ ವ್ಯಘಟಯತ್ ಘನದಂತಿ ಘಟಾಸ್ಫುರದ್ ರವಿಮುಖ ಶರದಾಗಮ ಕೇಸರಿ. ಈಗ ಶರತ್ಕಾಲ ಒಂದು ಸಿಂಹದಂತೆ ಬಂತು ಅಂತ ಹೇಳ್ತಾಳೆ. ತುಂಬ ಒರಿಜಿನಲ್ ಆದ ಪದ್ಯ, ಬಹಳ ಸುಂದರವಾದ ಭಾವ. ಕಾಶ ಅಂದರೆ ನೊದೆ ಹುಲ್ಲು ಅಂತ. ಅದೊಂದು ಬೆಳ್ಳಗಿರ್ತಕ್ಕಂಥ ಹುಲ್ಲು. ಆ ಹುಲ್ಲಿನ ಕೇಸರಗಳನ್ನು ತೂರಾಡಿಸಿಕೊಂಡು, ಓಲಾಡಿಸಿಕೊಂಡು ಶರತ್ಕಾಲದಲ್ಲಿ ಎಲ್ಲೆಲ್ಲೂ ಆ ಕಾಶ ಶಷ್ಪ ಅಂತಂದರೆ ನೊದೆ ಹುಲ್ಲಿನ ವೈಭವ ಬೆಳ್ಳಗೆ ಹೊಯ್ದಾಡ್ತಾ ಇರ್ತದೆ. ಮತ್ತು ದಾಸವಾಳಗಳ ಅರಳತ್ವೆ, ಜಪಾಪುಷ್ಪ ಅಂತ ಕರೀತಾರೆ ಅದನ್ನು ದೇವಿ ಪ್ರಿಯ ಅಂತಲೂ ಅದನ್ನು ಕರೀತಾರೆ ಜಪಾಪುಷ್ಪವನ್ನು. ದಾಸವಾಳದ ಕೆಂಪು ಕಣ್ಣುಗಳನ್ನು ಹೊಂದಿ ಮೋಡ ಅನ್ನುವ ಆನೆಗಳನ್ನು ಭಯಪಡಿಸುವಂತೆ ಸೂರ್ಯ ಅನ್ನುವ ಮುಖವನ್ನು ಹೊತ್ತ ಶರತ್ಕಾಲ ಅನ್ನುವ ಸಿಂಹ ಬಂತು ಅಂತ. ಮಳೆಗಾಲದಲ್ಲಿ ಮರೆಯಾಗಿದ್ದ ಸೂರ್ಯ ಇದೀಗ ಪ್ರಕಾಶಮಾನವಾಗಿ ಹೊಳಿತಾ ಬರ್ತಾನೆ. ಹಾಗಾಗಿ ಸೂರ್ಯನೇ ಮುಖನಾಗಿ ಇರತಕ್ಕಂಥ ಈ ಕೇಸರಿ ಬಂದು ಕೋಲಾಹಲ ಮಾಡ್ತಾ ಇದೆ ಅಂತನ್ನುವುದನ್ನು ತುಂಬ ಸುಂದರವಾಗಿ ಸಾವಯವ ರೂಪಕಾಲಂಕಾರ ಮಾಡಿದ್ದಾಳೆ. ಅವಿತತಂ ರಜನೀ ದಿವಸಾಧಿಪೌ ಮಧುರಿಪೋರ್ನಯನೇ ಇತಿ ಭಾಷಿತಂ ಸ್ಫುಟಮಮುಷ್ಯಯತ ಸ್ವಪನಾತ್ಯಯಾತ್ ಅಜನಿತಾದೃಶ ಮುನ್ಮಿಷಿತಂ ತಯೋ. ನಿಜವಾಗಿಯೂ ಶರತ್ಕಾಲ ಭಗವಂತನ ಎಚ್ಚರದ ಕಾಲ ಅನ್ನುವುದು ಸತ್ಯ. ಯಾಕೆಂದರೆ ಶರತ್ಕಾಲದ ಮಧ್ಯದಲ್ಲಿಯೇ ಉತ್ಥಾನ ದ್ವಾದಶಿ ಬರುತ್ತದೆ. ಭಗವದ್ ಉತ್ಥಾನ ದ್ವಾದಶಿ ಎಂದೇ ಮಹಾವಿಷ್ಣುವು ಶೇಷಶಯ್ಯೆಯನ್ನು ಬಿಟ್ಟು ಮೇಲೆ ಏಳುವಂಥದ್ದು. ಎದ್ದ ತಕ್ಷಣ ಕಣ್ಣುಗಳು ಫಳಚ್ಚಂತ ತೆಗೆದು ಜಗತ್ತನ್ನು ನೋಡುವುದಾಗುತ್ತದೆ. ಸೂರ್ಯ ಚಂದ್ರ ನೇತ್ರ ಅನ್ನುವುದು ನಮಗೆ ಪ್ರಸಿದ್ಧವಾಗಿ ಪುರಾಣ ಇತಿಹಾಸಗಳಲ್ಲಿ ಇರುವಂಥ ಸಂಗತಿ. ಶರತ್ಕಾಲದಲ್ಲಿ ಬೆಳಗ್ಗೆ ಸೂರ್ಯ, ರಾತ್ರಿ ಚಂದ್ರ ಚೆನ್ನಾಗಿ ಲಕಲಕಿಸ್ತಾ ಹೊಳಿತಾರೆ. ನಿರ್ಮೇಘವಾದ ಆಕಾಶ. ಈ ಕಾರಣದಿಂದ ಮಹಾವಿಷ್ಣುವೇ ಚೆನ್ನಾಗಿ ಕಣ್ತೆರೆದ ಈ ಒಂದು ಸ್ವಪ್ನ ಮತ್ತು ಸುಷುಪ್ತಿಗಳ ಬಳಿಕದ ಹಗಲಿನಲ್ಲಿ ಅನ್ನುವಂತೆ ಸೂರ್ಯ ಚಂದ್ರರು ಬೆಳಗುತ್ತಾ ಇದ್ದಾರೆ ಅಂತ. ಇದು ಅವಳ ಒರಿಜಿನಲ್ ಕಲ್ಪನೆಯೇ ಹೌದು. ಕಲಶಜಸ್ಯ ಮುನೇರುದಯಾಜ್ಜಹು ಕಲುಷತಾಂ ಸಲಿಲಾನಿ ಮಹೋಜಸಃ ಸದುಪದೇಶ ವಶಾದಿವ ಶಾಸಿತು ತನುಭೃತಾಂ ಹೃದಯಾನಿ ದಯಾನಿಧೇಃ. ಕಲಶಜಸ್ಯ ಮುನೇಃ ದಯಾನಿಧೇಃ ಉದಯಾಜ್ಜಹು ಕಲುಷತಾಂ ಸಲಿಲಾನಿ. ಆ ಕುಂಭಸಂಭವನಾದ ಮಹಾ ಮುನಿ ಅಗಸ್ತ್ಯನ ಅವತಾರದಿಂದ ಸಮುದ್ರ ಹೀರಲ್ಪಡ್ತು. ಅದೇ ರೀತಿಯಲ್ಲೇ ಅವನ ಒಂದು ಹಿತೋಪದೇಶದಿಂದಲೋ ಎಂಬಂತೆ ನೀರು ತನ್ನ ಮಾಲಿನ್ಯವನ್ನೆಲ್ಲ ಬಿಡಿತು, ಬಗ್ಗಡವಾಯಿತು ಅಂತ. ತಿಳಿಯಾಯಿತು, ಕಡಿಮೆ ಆಯಿತು, ಸೊರಗಿತು. ವಿಷದಶಾರದ ನೀರದ ಶಾರಿತಂ ವ್ಯದಲಕ್ಷತ ವೀತ ತಟಿದ್ಗುಣಂ ಪ್ರಕಟಫೇನ ಕದಂಬಕ ಕರ್ಬುರಂ ಜಲಮಿವಾಂಬುನಿಧೇರ್ ಗತವಿದ್ರುಮಂ. ಆಕಾಶದಲ್ಲಿ ಈಗ ಮೋಡಗಳು ಕಾಣಿಸ್ತಾ ಇಲ್ಲ. ಬೆಳ್ಳಗಿರ್ತಕ್ಕಂಥ ನೀರಿಲ್ಲದ ಮೋಡಗಳೇ ಹೊರತು ನೀರಿರುವ ಮೋಡಗಳು ಯಾವುದೂ ಇಲ್ಲ. ಮಿಂಚಂತೂ ಇಲ್ಲವೇ ಇಲ್ಲ. ಅದು ಹೇಗಿತ್ತು ಆಕಾಶ? ನೀಲಿಯ ಆಕಾಶ ಅಂತಂದರೆ ಬರೀ ನೊರೆ ಮಾತ್ರ ಇದ್ದು
ಹವಳದ ಬಳ್ಳಿಗಳಿಲ್ಲದ ಸಮುದ್ರದ ಹಾಗೆ ಕಾಣಿಸ್ತು ಅಂತ. ಕೆಂಪಗಿನ ಹವಳದ ಬಳ್ಳಿಗಳಿಲ್ಲ, ಮಿಂಚುಗಳಿಲ್ಲ, ಬರೀ ಬೆಳ್ನೊರೆಗಳಂತೆ ತೆಳ್ಳಗೆ ತೇಲಿಕೊಂಡು ಹೋಗುವಂಥ ಬೆಳ್ಮೋಡಗಳಿವೆ. ಆ ರೀತಿಯಾಗಿದ್ದು ನೀಲಿಯ ಆಕಾಶ ನೀಲಿಯ ಪಾರಾವಾರದಂತೆ ಕಾಣಿಸ್ತಾ ಇತ್ತು ಅಂತ ತುಂಬ ಒಳ್ಳೆಯ ಕಲ್ಪನೆ ಮಾಡ್ತಾಳೆ. ನೇಮಮಂಬುದ ಶಾಣ ನಿಘರ್ಷಣಾತ್ ಅತಿಮಹಸ್ಕರ ಮಂಡಲಂ ಅಜನಿ ವರ್ಷಮ ವಿಧೋರಪಿ ವಾರ್ಷಿಕೈರ್ಜಲಧರೈ ಪರಿಧೌತಮಿವೋಜ್ವಲಂ. ಒಳ್ಳೆಯ ಪದ್ಯ, ಒಳ್ಳೆಯ ಬಂಧ. ಯಮಕಾಲಂಕಾರವೂ ಇದೆ. ನಿಯತಮಂಬುದ ಶಾಣ ನಿಘರ್ಷಣಾದತಿ ಮಹಸ್ಕರ ಮಂಡಲಂ. ಅತಿ ಮಹಸ್ಕಂ ಅಹಸ್ಕರ ಮಂಡಲಂ. ಅಹಸ್ಕರ ಅಂದರೆ ಹಗಲನ್ನು ಉಂಟು ಮಾಡುವನು. ಕರೋತಿ ಇತಿ ಅಹಸ್ಕರ. ಅಹನ್ ಅಂದರೆ ಹಗಲು, ಅದನ್ನು ಮಾಡ್ತಾನೆ ಎನ್ನುವುದರಿಂದ ಅಹಸ್ಕರ ಸೂರ್ಯ. ಮಹಸ್ಕ ಅಂದರೆ ಮಹಸ್ ಬೆಳಕು. ಮಹಸ್ಕ ಅಂದರೆ ಬೆಳಕನ್ನು ಉಳ್ಳಂಥವನು. ಮಹಸ್ಕಂ ಅಹಸ್ಕರಂ. ಪ್ರಕಾಶಮಾನವಾಗಿರುವಂತಹ ಸೂರ್ಯಮಂಡಲವನ್ನು, ಹಾಗೆಯೇ ಪ್ರಕಾಶಮಾನವಾಗಿರುವ ಚಂದ್ರಮಂಡಲವನ್ನು ನಾವು ಈ ಶರತ್ಕಾಲದಲ್ಲಿ ನೋಡ್ತೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ಹಗಲು ರಾತ್ರಿ ಈ ಮೋಡಗಳು ಸೂರ್ಯಬಿಂಬ ಚಂದ್ರಬಿಂಬದ ಮೇಲೆ ಚೆನ್ನಾಗಿ ಬರ್ನಿಷಿಂಗ್ ಮಾಡಿವೆ ಅಂತ, ಚೆನ್ನಾಗಿ ಸಾಣೆ ಹಿಡಿದಿವೆ. ನಮಗೆ ಗೊತ್ತಿದೆ, ಈ ಸಾಣೆ ಕಲ್ಲುಗಳು ಕಪ್ಪು ಬಣ್ಣದಲ್ಲಿರುತ್ತೆ. ಮಳೆಗಾಲದ ಮೋಡಗಳು ಸೂರ್ಯ ಚಂದ್ರರ ಮೇಲೆ ಮತ್ತೆ ಮತ್ತೆ ಸುಳಿದು ಅವರ ಮುಖವನ್ನೆಲ್ಲ ಫಳಫಳ ಹೊಳೆಯುವಂತೆ ಉಜ್ಜಿರೋದ್ರಿಂದ ಈಗ ಆ ಶರತ್ಕಾಲ ಬಂದೊಡನೆ ಅವುಗಳು ಲಕಲಕಿಸ್ತಾ ಇವೆ ಎನ್ನುವ ಕಲ್ಪನೆಯನ್ನು ಮಾಡ್ತಾಳೆ. ಸರಸಿಜಾಕರ ಸಂಚರದಿಂದಿರಾಚರಣ ಹಂಸಕ ನಿಕ್ವಣ ಮಂಥರ ಮದನ ಮಂಗಲ ತೂರ್ಯರ ವೋಭವನ್ ಮದಕಲಕಲ ಹಂಸ ಕುಲಧ್ವನಿ. ಇನ್ನು ಸರೋವರಗಳಲ್ಲಿ ಕಲಹಂಸಗಳು ಕ್ರೇಂಕಾರ ಮಾಡಿಕೊಂಡು ಓಡಾಡ್ತಾ ಇದ್ದರೆ ಅಲ್ಲಿ ಸಾಕ್ಷಾತ್ ಆ ಸರೋವರದ ಕಮಲಗಳ ಮೋಹದಿಂದ ಮಹಾಲಕ್ಷ್ಮಿಯೇ ಓಡಾಡ್ತಾ ಇದ್ದಾಳೆ. ಆ ಓಡಾಟದ ಗೆಜ್ಜೆಯ ನಾದದಂತೆ ಕಲಹಂಸಗಳ ನಾದ ಇದೆ ಅಂತ. ಇಲ್ಲಿ ಒಂದು ಸ್ವಾರಸ್ಯ. ಹಂಸ ಅಂತಂದರೆ ಕಾಲಂದುಗೆ ಅಂತಲೂ ಅರ್ಥ ಇದೆ ಸಂಸ್ಕೃತದಲ್ಲಿ. ಹಂಸಕ ನಿಕ್ವಣ ಅಂತಂದರೆ ಕಾಲಂದುಗೆಯ ನಾದ ಅಂತಲೂ ಆಗುತ್ತೆ. ಹಂಸ ಪಕ್ಷಿಗಳ ಕ್ರೇಂಕಾರ ಅಂತ ಕೂಡ ಆಗುತ್ತದೆ. ಈ ಎಲ್ಲ ಭಾಷೆಯ ಶಕ್ತಿಗಳನ್ನು ಅವಳು ಚೆನ್ನಾಗಿ ಬಳಸ್ಕೊಳ್ತಾಳೆ. ವಿಕಚ ಪದ್ಮ ವಿಲೋಚನ ಮಾತ್ಮನೋ ಮುಖಮವೇಕ್ಷಿತು ಮತ್ತ ಕುತೂಹಲ ನಿಯತಮಭ್ರ ನಿಚೋಲಕ ಗರ್ಭತಃ ಶರದಕರ್ಷದ ಹರ್ಪತಿ ದರ್ಪಣಂ. ಇದು ಮತ್ತೆ ಬಹಳ ಸುಂದರವಾದ ಪದ್ಯ. ವಿಕಚ ಪದ್ಮ ವಿಲೋಚನ ಮಾತ್ಮನೋ, ಶರದ್ವಧು ತನ್ನ ಚಂದ್ರಮುಖವನ್ನು ನೋಡಿಕೊಳ್ಬೇಕು ಅಂತ ಅಂದುಕೊಂಡಿದ್ದಾಳೆ. ಅದಕ್ಕೆ ಕಮಲ ನೇತ್ರಗಳನ್ನು ವಿಸ್ತಾರವಾಗಿ ತೆರೆದಿದ್ದಾಳೆ. ಚಂದ್ರಮಂಡಲ ಮುಖ, ಕಮಲ ಪುಷ್ಪಗಳ ನೇತ್ರ, ಇವುಗಳ ಸೊಗಸನ್ನು ನೋಡಿಕೊಳ್ಳೋದಕ್ಕೊಂದು ಕನ್ನಡಿ ಬೇಕಲ್ವಾ. ಆ ಕನ್ನಡಿಯೇ ತನ್ನ ಕೈಚೀಲದಿಂದ ಹೊರಗೆ ತೆಗೆದಿದ್ದಾಳೆ ಸೂರ್ಯನ ಹೆಸರಿನಲ್ಲಿ ಅಂತ. ಸೂರ್ಯ ಮೋಡಗಳೆಂಬ ಒಂದು ಕೈಚೀಲದ ಒಳಗೆ ಅವತಿದ್ದ, ಇದೀಗ ಹೊರಗೆ ತೆಗೆದಿದ್ದಾಳೆ ಅಂತ. ಸಾಮಾನ್ಯಕ್ಕೆ ಹಿಂದೆ ವ್ಯಾನಿಟಿ ಬ್ಯಾಗ್ ಅಂತ ಬಂದು ಹೊಸದ್ರೊಳಗೆ ಕಪ್ಪು ಬಣ್ಣದಲ್ಲೇ ಬಂದಿದ್ದು. ಆ ವ್ಯಾನಿಟಿ ಬ್ಯಾಗಿಂದ ಮತ್ತೆ ಮತ್ತೆ ಕನ್ನಡಿ ತೆಗಿತಾ ಇದ್ದರು. ಈಗಲೂ ನೋಡಿ, ಹೆಂಗಸರ ಚೀಲದಲ್ಲಿ ಏನಿಲ್ಲದೆ ಇದ್ರೂ ಒಂದು ಸಣ್ಣ ಕನ್ನಡಿ ಇರುತ್ತೆ. ಆ ಕನ್ನಡಿಯ ಕೆಳಗೇನೆ ಒಂದಿಷ್ಟು ಮುಖಕ್ಕೆ ಮಾಡ್ಕೊಳ್ಬಹುದಾದ ಅಲಂಕಾರ ವಸ್ತುಗಳು ಇದ್ದೇ ಇರುತ್ತವೆ. ಅದು ಮಿನಿಮಮ್ ಇರಬೇಕಾದಂಥದ್ದು, ತಪ್ಪಲ್ಲ. ಚೆನ್ನ ಯಾರಿಗೆ ಬೇಡ? ಸೊಗಸನೊಲ್ಲದ ನರ ಪ್ರಾಣಿ ಇಹುದೆಲ್ಲಯ್ಯ ಅಂತ DVG ಅವರ ಕಗ್ಗದಲ್ಲಿ ಹೇಳ್ತಾರೆ. ಸೊಗಸಿಲ್ಲದೆ ಜನ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಇರಲಿ, ಅದನ್ನು ಒಪ್ಕೊಳ್ಳೋಣ ಅಷ್ಟೇ. ಹಾಗಲ್ಲ ಹೀಗಲ್ಲ ಅಂತ ಮೊಂಡತನ ಏನು ಮಾಡಬೇಕಾಗಿಲ್ಲ. ಅದು ಸ್ವಸ್ವರೂಪ ನಮಗೆ ಅರಿವಿದ್ದರೆ ಸಾಕು. ಅಲಂಕಾರ ಮಾಡಿಕೊಳ್ಳೋದಕ್ಕೆ ಸ್ತ್ರೀಯರಿಗೆ ಬೇಕಾದಷ್ಟು ಅವಕಾಶ ಇದೆ. ಒಂದು ಜಡೆ ಇದ್ದರೆ ಎಷ್ಟು ಅಲಂಕಾರ ಮಾಡ್ಕೊಳ್ಬೋದು. ಕ್ರಾಪ್ ಕಟ್ ಮಾಡಿಕೊಂಡ್ರೆ ಏನು ಅಲಂಕಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಏನು ಹೂವು ಕಟ್ಕೊಳ್ಳೋಕ್ಕೆ ಸಾಧ್ಯ? ಏನು ಕುಚ್ಚಿಟ್ಕೊಳ್ಳೋಕ್ಕೆ ಸಾಧ್ಯ? ಏನು ಜಡಬಂಗಾರ ಹಾಕ್ಕೊಳ್ಳೋದಕ್ಕೆ ಸಾಧ್ಯ? ಎಲ್ಲ ಜಡಬಂಗಾರ ಆಗಿಬಿಡುತ್ತೆ ಅಷ್ಟೇ. ಅವೆಲ್ಲ ಇದ್ದರೆ ಆಗುತ್ತದೆ ಅಷ್ಟೇ, ಇನ್ನೇನೂ ಇಲ್ಲ. ಪ್ಯಾಂಟಿಗೆ ಎಷ್ಟು ನಕಾಸೆ, ಎಷ್ಟು ಚಿತ್ತಾರ ಮಾಡ್ಬೋದು ಹೇಳಿ? ಅದಕ್ಕೆ ಮಾಡೋದಕ್ಕೆ ಸಾಧ್ಯ ಇರೋದು ಒಂದೇ, ಸ್ಟೋನ್ ವಾಶ್ ಮಾಡ್ಬೋದು, ಅಥವಾ ಇಂಥದ್ದು ಬುಲೆಟ್ ಶಾರ್ಟ್ ಪ್ಯಾಂಟ್ಸ್ ಅಂತಾರಲ್ಲ, ಬುಲೆಟ್ಟಿಂದ ಸುಟ್ಟು ತೂತು ಮಾಡ್ತಕ್ಕಂಥದ್ದು, ಇಲ್ಲ ಅಲ್ಲಿ ಇಲ್ಲಿ ಕಿತ್ತು ಹರಿದು ಹಾಕುವಂಥದ್ದು ಅಷ್ಟೇ. ಕೋತಿ ಕೈಗೆ ಮಲ್ಲಿಗೆ ಹೂವಿನ ಹಾರ ಕೊಟ್ಟಂತೆ ಜೀನ್ಸ್ ಪ್ಯಾಂಟನ್ನು ಕೊಟ್ಟುಬಿಟ್ಟು ಅದನ್ನು ಆಧುನಿಕವಾದ ಅಲಂಕಾರ ಅಂತ ಹಾಕ್ಕೊಳ್ಳೋವಂಥದ್ದು. ಆದರೆ ಒಂದು ಸೀರೆಗೆ ಎಷ್ಟೆಲ್ಲ ಮಾಡ್ಬೋದು. ಒಂದು ಡಿಸೈನರ್ ಸ್ಯಾರಿ ಅಂತಂದರೆ ಅದು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ. ಸಾಮಾನ್ಯ ಒಂದು 500 ಗ್ರಾಮ್ ತೂಗುವಂಥ ಒಂದು ತೆಳ್ಳಗಿನ ಸಿಲ್ಕ್ ಸೀರೆಯನ್ನು ಒಂದು 2 kg ಹಿಗ್ಗಿಸ್ಬೋದು.
ಬೇರೆ ಈ ಬೇರೆ ಪ್ರೆಷಸ್ ಸ್ಟೋನ್ಸ್ಗಳಂತೆ ಮತ್ತೊಂದಂತೆ ಮಗದೊಂದಂತೆ ಬಾರ್ಡರ್ಗೆ ಇನ್ನೊಂದು ಬಾರ್ಡರ್ ಅಂತೆ ಅಂತ ಮಾಡಿ ಏನೆಲ್ಲ ಅಲಂಕಾರ ಮಾಡ್ತಾರೆ. ಚಲನಚಿತ್ರಗಳಲ್ಲಿ ನೋಡ್ತಾ ಇದ್ದಿದ್ದು ಈಗ ಸಾಕ್ಷಾತ್ ಮನೆಗಳಲ್ಲೂ ವಿರಾಜಿಸ್ತಾ ಇವೆ ಆ ಥರದ್ದು. ನಾನೇ ಆ ಥರದ್ದು ಕೆಲವು ಸೀರೆಗಳಿಗೆಲ್ಲ ಡಿಸೈನ್ಗಳು ಮಾಡಿಕೊಟ್ಟಿದ್ದೀನಿ, ಚಿತ್ತಾರ ನಕಾಸೆಗಳು ಮಾಡಿಕೊಟ್ಟಿದ್ದೀನಿ. ಎಂಬ್ರಾಯ್ಡ್ರಿ ನನ್ನ ಒಂದು ಆಸ್ಥೆಗಳಲ್ಲಿ ಕೂಡ ಇರುವಂಥ ವಿಷಯ ತಾನೆ. ಏನಂದರೆ ಅದು ಸೀರೆ ಆ ಥರ ವಸ್ತ್ರಗಳಲ್ಲಿ ಮಾಡೋದಕ್ಕೆ ಸಾಧ್ಯ, ಆ ಅವಕಾಶ ಇರಬೇಕು. ಅವಕಾಶ ಇಲ್ಲದಿದ್ದರೆ ಏನು ಮಾಡೋಕ್ಕೆ ಸಾಧ್ಯ? ಈಗ ಸಂಸ್ಕೃತ ಭಾಷೆಗೆ ಆ ಶಕ್ತಿ ಉಂಟು. ಸಂಸ್ಕೃತ ಭಾಷೆಯೇ ನನಗನ್ಸುತ್ತೆ ಜಗತ್ತಿನ ಸ್ತ್ರೀತ್ವದ ಪರಾಕಾಷ್ಠೆ ಅಂತ. ಅದಕ್ಕೆ ಎಷ್ಟು ಛಂದಸ್ಸುಗಳ ಒಡವೆಯನ್ನು ಬೇಕಾದರೂ, ಎಷ್ಟು ಅಲಂಕಾರಗಳ ವಸ್ತ್ರ ವೈಭವವನ್ನು ಬೇಕಾದರೂ, ಎಷ್ಟು ಕಲ್ಪನೆಗಳ ಹೂವು ಅಲಂಕಾರಗಳನ್ನು ಯಾವುದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಇಂಗ್ಲೀಷ್ ಭಾಷೆಗೆ ಪಾಪ ಏನಿದೆ, ಬೇಕೋ ಅಂತಿರುವಂಥ ಭಾಷೆ, ಅದಕ್ಕೆ ಏನೂ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಹ್ಯಾಂಗರಿಂದ ತೆಗೆದು ಶರ್ಟು ಪ್ಯಾಂಟು ಹಾಕ್ಕೊಂಡ್ರೆ ಮುಗೀತು ಕತೆ, ಒಂದು ವಾರ ಏನೂ ಕೇಳಬೇಡ ಅಂತನ್ನುವ ಗಂಡಿದ್ದಂತೆ ಇಂಗ್ಲೀಷ್ ಭಾಷೆ. ವ್ಯಾವಹಾರಿಕವಾದಂಥದ್ದು ಆ ಭಾಷೆ. ಎರಡು ಭಾಷೆಗಳಿಗೂ ಆ ಸೊಗಸಿದ್ದೇ ಇರುತ್ತೆ. ಇಲ್ಲಿ ಗಂಗಾದೇವಿ ಆ ಶರದಕರ್ಷ ದಹರ್ಪತಿ ದರ್ಪಣಂ ಅಂತ ಶರತ್ಕಾಲ ತನ್ನ ಕೈಚೀಲದಿಂದ, ಮೋಡದ ಕೈಚೀಲದಿಂದ ಸೂರ್ಯ ಅನ್ನುವ ಕನ್ನಡಿಯನ್ನು ತೆಗೆದು ನೋಡ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ಲು ಅಂತ ಗಂಗಾದೇವಿ ಹೆಣ್ಣಾದ್ದರಿಂದ ಇದನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾಳ ಅಂತ ಅನಿಸುತ್ತೆ. ಹೀಗೆ ಶರತ್ಕಾಲ ವಿಜಯವಂತವಾಗಿ ಬರ್ತಾ ಇದ್ದಂತೆ ಕುದುರೆಗಳ, ಆನೆಗಳ ಪೂಜಾ ಕಾಲದ ಅವುಗಳ ಪಳಗಿಸುವಿಕೆಯ ವಿವರಗಳನ್ನು ತರ್ತಾಳೆ. ದಲದ ಯುಗ್ಮದಲೋದರ ಸೌರಭ ಪ್ರಸರ ಪಕ್ಷ್ಮಲಿತ ವನವಾಯವ ಮುಹುರಧ ಕೃತ ಯಂತ್ರ ನಿವಾರಣಾನ ಕೃಶತ ಕ್ಷಿತಿಭೃನ್ಮದವಾರಣಾನ್. ದಲದ ಯುಗ್ಮದಲೋದರ ಸೌರಭ, ಅಯುಗ್ಮದಲೋದರ ಸೌರಭ ಅಂದರೆ ಅನೀವನ್ ಲೀವ್ಸ್ ಇರುವ ಮರದಿಂದ ಉಂಟಾಗುವ ಪರಿಮಳ ಅಂತ. ದಲದ ಯುಗ್ಮ ದಲೋದರ ಸೌರಭ, ಇದು ನೋಡಿ ಏಳೆಲೆ ಬಾಳೆ, ಅದರ ಒಂದು ಸಪ್ತಚ್ಛದ ವೃಕ್ಷಗಳ ಶರತ್ಕಾಲದ ಆ ಮದ ಕಷಾಯಿತವಾದ ಪರಿಮಳ, ಅದನ್ನು ಹೇಳೋಕ್ಕೆ ಹೊರಟಿದ್ದಾಳೆ. ಶರತ್ಕಾಲದಲ್ಲಿ ಏಳೆಲೆ ಬಾಳೆ ಅಂತೇನು ಹೇಳ್ತೀವಿ, ಆ ಒಂದು ಗಿಡ ಹೂ ಬಿಡುತ್ತದೆ. ಅದಕ್ಕೆ ಒಂದು ರೀತಿಯಾದ ಹೃದಯವಾದ ಕಟುತ್ವ ಇರ್ತದೆ, ಪರಿಮಳ ಒಂದು ರೀತಿ ಕಹಿ ಒಗರ್ತನ ಇರ್ತದೆ. ಆ ಎಲೆಯನ್ನು, ಆ ಏಳೆಲೆ ಬಾಳೆ ಎಲೆಯನ್ನು ಸಪ್ತಚ್ಛದ, ಶಾರದ, ವಿಷಮಚ್ಛದ, ವಿಶಾಲತ್ವಕ್ಕಂತೆಲ್ಲ ಅಮರಕೋಶ ಹೇಳುತ್ತದೆ. ಅದನ್ನು ಆನೆಗಳು ಇಷ್ಟಪಟ್ಟು ತಿನ್ನುತ್ತವೆ. ಆ ಆನೆಗಳು ಆ ಪರಿಮಳದಿಂದ ಆಕರ್ಷಿತವಾಗಿ ಹೋಗಿ ತಿನ್ನುತ್ತವೆ. ಮುಹುರಧಕೃತ ಯಂತ್ರ ನಿವಾರಣಾ ನಕೃಶತ, ಹಾಗಾಗಿ ಅತ್ತ ಕಡೆ ಹಾತುರಿದು ಹೋಗುವಂಥ ಆನೆಗಳನ್ನು ಮಾವಟಿಗರು ಎಷ್ಟು ತಡೆಯೋಕ್ಕೆ ಹೋದರೂ ಕೂಡ ಅವು ಹಾಗೆ ಹೋಗ್ತಾ ಇದ್ವು. ಆ ಥರ ಶರತ್ಕಾಲದ ಆ ಒಂದು ಮಾದಕವಾದ ವಾತಾವರಣ ಆನೆಗಳಿಗೂ ಮದ ಏರಿಸಿತ್ತು ಅಂತ. ಆನೆಗಳಿಗೆ ಸಲ್ಲಕ್ಕಿ ಮತ್ತು ಸಪ್ತಚ್ಛದ, ಆಮೇಲೆ ಅಶ್ವತ್ಥ, ಆಲ, ಬೇಲ ಇತ್ಯಾದಿ ವೃಕ್ಷಗಳ ಕೊಂಬೆಗಳು, ಹಣ್ಣುಗಳು ಅಂತಂದರೆ ಬಹಳ ಬಹಳ ಇಷ್ಟ. ಈ ಕ್ಷೀರ ವೃಕ್ಷಗಳು ಅಂತ ಏನು ಹೇಳ್ತೀವಿ, ಫೈಕಸ್ ವೆರೈಟಿ, ಅವೆಲ್ಲ ಆನೆಗಳಿಗೆ ತುಂಬ ಪ್ರಿಯ. ಅದೇ ರೀತಿಯಾಗಿ ಬಿದಿರು ಕೂಡ. ಅದನ್ನೆಲ್ಲ ಅವಳು ಪರಿಶೀಲಿಸಿದವಳು. ವನಭುವ ಪರಿತಃ ಪವನೇರಿತೈರ್ ನವಜಪ ಕುಸುಮೈ ಕೃತ ದೀಪಿಕಾ ಪ್ರಥಮಮೇವ ನೃಪಸ್ಯ ನಿದೇಶತೋ ವಿಜಯಿನಸ್ತುರಗಾನ್ ನಿರರಾಜಯನ್. ಇದು ಶರತ್ಕಾಲದಲ್ಲಿ ಬರುವ ಶರನ್ನವರಾತ್ರೋತ್ಸವದ ಸೂಚನೆ. ವಾಜಿ ನೀರಾಜನೋತ್ಸವ ಅಂತ ಅದನ್ನು ಕರೀತಾ ಇದ್ದರು. ಭೋಜರಾಜ, ಹೇಮಾದ್ರಿ ಮೊದಲಾದಂಥ ಧರ್ಮಶಾಸ್ತ್ರಕರ್ತರು, ಭೋಜರಾಜ ಧರ್ಮಶಾಸ್ತ್ರದಲ್ಲಿಯೂ ನಿಪುಣನಾಗಿದ್ದ, ಅದಕ್ಕಾಗಿಯೂ ರಾಜಮೃಗಾಂಕ ಗ್ರಂಥ ಬರೆದಿದ್ದಾನೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ವಾಜಿ ನೀರಾಜನ ಅಂತಂದರೆ ಕುದುರೆಗಳನ್ನು ಎಲ್ಲ ನೀರಾಜನ ಮಾಡಿ ಪೂಜೆ ಮಾಡ್ತಾಯಿದ್ರು. ಆಯುಧ ಪೂಜೆ, ಬನ್ನಿ ಮಂಟಪಕ್ಕೆ ಹೋಗೋದು ಇತ್ಯಾದಿ ಎಲ್ಲ. ಎಲ್ಲೆಲ್ಲೂ ಕೂಡ ನವಜಪಾಕುಸುಮೈ ಕೃತ ದೀಪಿಕಾ, ಶರತ್ಕಾಲದಲ್ಲಿ ಅರಳುವಂಥದ್ದು ಜಪಾಪುಷ್ಪಗಳು, ಕೆಂಪು ದಾಸವಾಳಗಳು. ಆ ಕೆಂದಾಸವಾಳಗಳ ಹೂಗಳೇ ಮಂಗಳ ದೀಪಿಕೆಗಳಂತೆ ಆಗಿ ಅವು ಶರತ್ಕಾಲದ ತಂಪು ಗಾಳಿಗೆ ತೊನೆದಾಡ್ತಾ ಇದ್ದರೆ ಕುದುರೆಗಳಿಗೆ ನೀರಾಜನ ಮಾಡುವ ಕಾಲ ಬಂತು ಅನ್ನೋದನ್ನು ಸೂಚನೆ ಕೊಡ್ತಾ ಇರುವ ರೀತಿಯಲ್ಲಿ ಕಾಣಿಸ್ತು ಅಂತ. ರಾಜನಿಗೆ ಇದೋ ಬಂತು ವಿಜಯದಶಮಿ, ನೀವು ಸಿದ್ಧರಾಗಬೇಕು ಅಂತ ಹೇಳಿದಂತೆ ಇತ್ತು ಅಂತ. ಹೀಗೆ ಶರತ್ಕಾಲ ಮುಗಿದು ಇನ್ನು ತುಹಿನಾಗಮ ಅಂದರೆ ಹೇಮಂತ ಶಿಶಿರಗಳು ಒಟ್ಟಿಗೆ ಬಂದವು ಅಂತ.
ಹೇಮಂತ ಶಿಶಿರಗಳ ಲಕ್ಷಣ ಸಾಮಾನ್ಯ ಒಂದೇ. ವೇದಗಳಲ್ಲಿ ಅದಕ್ಕಾಗಿಯೇ 5 ಋತುಗಳು ಅಂತ ಹೇಳೋದುಂಟು. ಹೇಮಂತ ಶಿಶಿರಾವಂತಲೇ ಅದನ್ನು ಒಂದೇ ಘಟಕ ಸಮಾಸವಾಗಿ ಮಾಡುವುದು ಉಂಟು. ಇವಳು ಅದೇ ದಾರಿಯನ್ನು ಅನುಸರಿಸಿದ್ದಾಳೆ. ಅತ ನೃಪಸ್ಯ ಸಮುತ್ಸುಕ ಚೇತಸೋ ಮದನಕೆ ಲಿಕಲಾಸು ವಿಲಾಸಿನಃ ಪ್ರಿಯಮಿವಾಚರಿತುಂ ಸಮುಪಾಗಮತ್ ಪ್ರಣದಯನ್ ಕ್ಷಣದಾಸ್ತು ಹಿನಾಗಮಃ. ಇವನಿಗೆ ರತ್ಯುತ್ಕಟತೆಯನ್ನು ತರುವುದಕ್ಕಾಗಿಯೋ ಎಂಬಂತೆ ಪ್ರಣಯಿನಿಯ ಹಾಗೆ ಈ ಚಳಿಗಾಲ ಬಂತು ಅಂತ ಹೇಳಿಬಿಟ್ಟಿದನು. ವಿಹತಃ ಕಮಲಾಕರೋ ಮೃದಿತ ಕಾಂತಿರ ಭೂನ್ಮೃಗಲಾಂಛನ ವದನಮೇವ ನರೇಂದ್ರ ನತಭ್ರುವಾಂ ಅಭಜತ ಶ್ರಿಯಮಪ್ರತಿಶಾಸನಂ. ಕಮಲಗಳೆಲ್ಲ ಹಿಮದ ಹೊಡೆತಕ್ಕೆ ತುತ್ತಾಗಿ ದಳ ಉದುರಿಸಿಕೊಂಡುವು. ಚಂದ್ರ ತನ್ನ ಕಾಂತಿ ಕಳೆದುಕೊಂಡು ಹಿಮಾವತರಣದ ಕಾರಣದಿಂದ ಮಂಕಾದ. ಈಗ ಕಂಪಣರಾಯನಿಗೆ ಉಳಿದದ್ದು ಸುಂದರಿಯರ ಕಣ್ಣುಗಳಲ್ಲಿಯೇ ಕಮಲ, ಮುಖದಲ್ಲಿಯೇ ಚಂದ್ರ ಅಂತ ಬರೀತಾಳೆ. ತುಂಬ ಸುಂದರವಾದ ಕಲ್ಪನೆ. ಪುಲಕ ಕಂಚುಕಿತೆ ಕುಚಮಂಡಲೈ ಸ್ಫುರಿತ ಸೀತ್ಕೃತಿಭಿಶ್ಚ ಮುಖೇಂದುಭಿ ಅವಿರತಂ ಸ್ಮರ ಮಂತ್ರಮಿವ ಅನ್ವಭೂತ್ ಅವನಿಪಾಲ ವಿಲಾಸವತೀ ಜನ. ಅವರುಗಳು ತಮ್ಮ ರೋಮಾಂಚ ಕಂಚುಕಿತವಾದ ಮೈ ಮತ್ತು ಹೊಳೆಹೊಳೆಯುವ ಮುಖ ಇವುಗಳ ಮೂಲಕವಾಗಿ ಮಾರನ ಮಂತ್ರವನ್ನೇ, ಅವನಿಗೆ ಮೂಲ ಮಂತ್ರವನ್ನು ಉಪದೇಶ ಮಾಡಿ ವಶೀಕರಣ ಮಾಡಿಕೊಂಡ್ರು ಅನ್ನುವಂತೆ ಕಾಣಿಸ್ತು ಅಂತ ಕವಿ ಹೇಳ್ತಾನೆ. ಹೀಗೆ ಶಿಷ್ಯ ಋತುವಿನ ವರ್ಣನೆಯನ್ನು ಮತ್ತು ಹೇಮಂತದ ವರ್ಣನೆಯನ್ನು ಚುಟುಕಾಗಿ ಮುಗಿಸಿ ಅವಳು ನೇರವಾಗಿ ಹಿಮಹಾರಿ ಕಾಲ ಅಂದರೆ ಹಿಮವನ್ನು ದೂರ ಮಾಡುವ ವಸಂತ ಬಂತು ಅಂತ ಅನ್ನೋದನ್ನು ತೋರಿಸ್ತಾಳೆ. ವಿಕಲಕಂಚುಕ ಲಕ್ಷ್ಯ ನಖವ್ರಣಂ ವಿಗತಮೌಕ್ತಿಕ ಹಾರಮನೋಹರಂ ತರುಣಿಮೋಷ್ಮನಖಂ ಪಚ ಮಂಗನಾಸ್ತನಯುಗಂ ಹಿಮಹಾರಿ ವಿಭೋರಭೂತ್. ಆಗ ವಸಂತ ಋತು ಬಂದಿದೆ. ವಸಂತ ಋತು ಬಂದಾಗ ವಸಂತ ಋತುವಿನ ಶೋಭೆ ಹೇಗೆ ಬಂತು ಅಂದರೆ, ಹೆಣ್ಣಿನ ಶೋಭೆ ಯಾವ ಥರ ಇರ್ತೋ ಅದೇ ರೀತಿಯಲ್ಲಿ ಬಂತು ಅಂತ ಕವಿ ವರ್ಣಿಸ್ತಾ ಇದ್ದಾನೆ. ಉಪಹರನ್ ಕುಸುಮಾನಿ ಮಹೀರುಹಾಂ ಕಿಸಲಯೇ ಕಲಿತಾಂಜಲಿ ಬಂಧನ ಮಧುರ ಕೋಕಿಲ ಕೂಜಿತ ಭಾಷಿತೋ ಮಧುರತೈನಮುಪಾಸಿತು ಮಧುರತೈನಮುಪಾಸಿತು ಆಗಮದ್. ಆಗ ವಸಂತ ಋತು ಬಂತು. ಕೋಗಿಲೆಯ ಧ್ವನಿಯ ಮತ್ತು ಚಿಗುರುಗಳ ಹೂಗಳ ಕೊಡುಗೆಯನ್ನು ಕೊಡ್ತಾ ಸಲ್ಲಾಪ ಮಾಡ್ತಾ ಕುಶಲ ಪ್ರಶ್ನೆ ಕೇಳ್ತಾ ಬರುತ್ತದೆ. ಮಧುಸುಗಂಧಿರಜಸ್ಸಹ ಕಾರಜಂ ಮಲಯಶೈಲ ಸಮೀರಣ ಮಾಂತ್ರಿಕಾ ಪ್ರಣಯರೋಷ ಪರಾಂಗುಖ ಮಾನಿನಿ ಹೃದಯ ಸಂವನನಾರ್ಥಮಿವಾಕಿರನ್. ವಸಂತದಲ್ಲಿ ಮಾವಿನ ಮರ, ಮಾವಿನ ಹೂಗಳು, ಅದರ ಪರಾಗ ಧೂಳಿ ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಮಲೆಯ ಪರ್ವತದ ಕಡೆಯಿಂದ ಬೀಸಿ ಬರುವ ಆ ತೆಂಕಣ ಗಾಳಿ ಅನ್ನುವ ಮಾಂತ್ರಿಕ ಎನ್ನೆಲ್ಲ ವಿರಹಿಗಳಿಗೆ, ಎಲ್ಲ ಬಿಂಕಗಾರರಿಗೆ ಮಂಕುಬೂದಿಯನ್ನು ಏರ್ಚುವಂತೆ ಬಂತು ಅಂತ. ಈ ಮಂಕುಬೂದಿಯ ಕಾನ್ಸೆಪ್ಟನ್ನು ಒಂದೊಂದು ಋತುವಿನಲ್ಲಿ ಒಂದೊಂದು ಥರ ತರ್ತಾಳೆ ನೋಡಿ. ಉಪವನೇಶ್ವಗಮನ್ನುಪಮೇಯತಾಂ ಸ್ಫುಟ ರುಚೋ ನವ ಕಿಂಶುಕ ಕುಟ್ಮಲಾ ಮಥಿತಪಾಂಥ ಮೃಗಕ್ಷತ ಚಾರುಣೈರ್ ಮದನ ಕೇಸರಿಣ ಕುಟಿಲೈರ್ನಖೈ. ಇನ್ನು ಮನ್ಮಥ ಅನ್ನುವ ಸಿಂಹದ ವಕ್ರವಾದ ಉಗುರುಗಳ ಹಾಗೆ ಕಿಂಶುಕ ಪುಷ್ಪಗಳು ಕಾಣಿಸಿಕೊಂಡು ಬಂತು. ಅವಿಕಸಿತವಾದ ಕಿಂಶುಕ ಕೋರಕಗಳು, ಅರಳದ ಕಿಂಶುಕ ಹೂ ಅಂದರೆ ಕಿಂಶುಕದ ಮೊಗ್ಗುಗಳು ಬಾಲೇಂದು ವಕ್ರಾಣ್ಯ ವಿಕಾಸಿ ಭಾವಾತ್ ಅಂತ ಕಾಳಿದಾಸ ಹೇಳ್ತಾನಲ್ಲ ಕುಮಾರ ಸಂಭವದ 3ನೇ ಸರ್ಗದಲ್ಲಿ. ಅವು ಯಾವ ಥರ ಕಾಣಿಸಿದ್ವು ಅಂದರೆ, ಮನ್ಮಥ ಅನ್ನುವ ಸಿಂಹ ರಕ್ತಸಿಕ್ತವಾದ ಸೆಳ್ಳುಗುರುಗಳನ್ನು ಹೊಂದಿದೆಯೋ ಅನ್ನುವಂತೆ ಕಾಣಿಸ್ತಿತ್ತು ಅಂತ ಹೇಳ್ತಾಳೆ. ಚಟುಲ ಷಟ್ಪದ ಕಜ್ಜಲ ಪಾತಿನಿ ವಿರುರುಚೇ ನವಚಂಪಕ ಮಂಜರಿ ಪ್ರಕಟಿತೇವ ಹಿಮಾಪಗಮಶ್ರಿಯ ಸ್ಮರ ಮಹೋತ್ಸವ ದೀಪ ಪರಂಪರಾ. ಇನ್ನೆಲ್ಲೆಲ್ಲಿಯೂ ಕೆಂಡ ಸಂಪಿಗೆ ಹೂಗಳು, ಅವುಗಳ ಹತ್ತಿರ ದೂರದಲ್ಲಿಯೇ ಓಡಾಡುವಂಥ, ಹತ್ತಿರದಲ್ಲಿ ಅಂದರೆ ತುಂಬ ನಿಕಟದಲ್ಲ, ಸ್ವಲ್ಪ ದೂರದಲ್ಲಿ ಓಡಾಡುವ ಆ ಕಪ್ಪು ತುಂಬಿಗಳು. ಅವು ಹೇಗಿತ್ತು ಅಂತಂದರೆ, ಚಳಿಗಾಲ ಹೋಯಿತು, ಇನ್ನು ವಸಂತ ಋತು ಬಂತು ಅಂತ ಹೇಳ್ಬಿಟ್ಟು ಮನ್ಮಥನಿಗೆ ನೀರಾಜನವನ್ನು ಕೋರೋದಕ್ಕೆ ಪ್ರಕೃತಿ ಸಿದ್ಧವಾದಂತೆ ಇತ್ತು ಅಂತ. ನೀರಾಜನದಲ್ಲಿ ದೀಪದ ಆಚೆಗೇನೆ ಕಪ್ಪು ಹೊಗೆ ಇರುತ್ತಲ್ಲ, ನೀರಾಜನದ ಜ್ವಾಲೆಯಂತೆ ಈ ಚಂಪಕ ಪುಷ್ಪಗಳು
ಸಂಪಿಗೆ ಹೂಗಳು, ಕೆಂಡ ಸಂಪಿಗೆ ಹೂಗಳು, ಅಲ್ಲಿ ದೂರದಲ್ಲಿ ಹಾರಾಡುವಂಥ ದುಂಬಿಗಳು. ಯಾಕೆಂದರೆ ಚಂಪಕ ಪುಷ್ಪ ಪರಿಮಳ ದುಂಬಿಗಳಿಗೆ ಅಪಾಯ, ಕಷ್ಟ ಅಂತ ಅನ್ನೋದು ಒಂದು ಕವಿ ಸಮಯ. ಆ ಕಾರಣದಿಂದ ಅದರ ಘಾಟು ಕಟುತ್ವ ತಾಳೋಕ್ಕಾಗೋಲ್ಲ ಅಂತ. ಮಧುನಿ ಮುಗ್ಧ ದೃಶಾಂ ಮುಖ ಸಂಸ್ತವಾತ್ ತದನುಷಂಗಿತಯ ಬಕುಲೇಶು ಚ ಮರುತಿಚೈತದನುಕ್ಷಣ ಸೌಹೃದಾತ್ ಸಮುಚಿತೋ ಜನಿ ಸೌರಭ ಸಂಕ್ರಮ. ಈ ಸುಂದರಿಯರ ಮುಖದಲ್ಲಿದ್ದ ಪರಿಮಳವೆಲ್ಲ ಅವರ ಬಾಯೊಳಗಿದ್ದ ಮಧುವಿನ ಮೂಲಕವಾಗಿ ಹೊರಗಿದ್ದ ಬಕುಳ ವೃಕ್ಷಗಳಿಗೆ ಬಂತು ಅಂತ. ಬಕುಳ ವೃಕ್ಷಗಳಿಗೆ ದೋಹದ ಮಾಡ್ತಾರೆ. ದೋಹದ ಮಾಡಬೇಕು ಅಂದರೆ ಹೂ ಬಿಡುವಂತೆ ಮಾಡಬೇಕು. ಅದಕ್ಕೆ ಸುಂದರಿಯಾದವಳು ಬಾಯಲ್ಲಿ ಮಧುವನ್ನು ತುಂಬಿಕೊಂಡು ಅದರ ಬುಡಕ್ಕೆ ಮುಕ್ಕಳಿಸಿ ಉಗಿದ್ರೆ ಅದು ಚೆನ್ನಾಗಿ ಚಿಗುರಿ ಹೂ ಬಿಡುತ್ತದೆ ಅಂತ ಕವಿಕಲ್ಪನೆ. ಅದನ್ನು ಇವಳು ಬಳಸಿಕೊಂಡು ಹೇಳ್ತಾಳೆ, ಇವರ ಸಹಜ ಸೌಂದರ್ಯ ಬಾಯಿಂದು ಆ ಮಧುವಿಗೆ, ಮಧುವಿನಿಂದ ಮರಕ್ಕೆ ಸಂಕ್ರಮಿಸಿ ಅಲ್ಲಿಂದ ಹೂಗಳಿಗೆ ಬಂತು ಅಂತ. ಕುಣಿತನು ಪುರ ಕುಂತಲ ಕಾಮಿನಿ ಚರಣ ಪಂಕಜ ಸಂಗವಶಾದಿವ ಮುಖರ ಭೃಂಗಮಶೋಕ ಮಹೀರುಹೈಸ್ ತದನುರೂಪಮಧಾರ್ಯತ ಪಲ್ಲವಂ. ಕೆಂಪಾದ ಅರತಿಗೆಯನ್ನು ಹಚ್ಚಿದ ಸುಂದರಿಯರ ಅಂಗಾಲುಗಳು ಗೆಜ್ಜೆಗಳ ಶಬ್ದ ಮಾಡಿಕೊಂಡು ಝಲಂಕ್ರಿಯೆಯಿಂದ ಅಶೋಕ ವೃಕ್ಷಗಳಿಗೆ ದೋಹದ ಮಾಡಿದ್ರಂತೆ. ಅಶೋಕ ವೃಕ್ಷಗಳು ಚಿಗುರಬೇಕು ಅಂದರೆ ಸುಂದರಿಯರು ಕಾಲಿಗೆ ಅಲತಿಗೆ ಗೆಜ್ಜೆಯ ಅಲಂಕಾರ ಮಾಡಿಕೊಂಡು ಮೃದುವಾಗಿ ಅದರ ಬುಡಕ್ಕೆ ಒದೆಯಬೇಕಂತೆ. ಹೀಗೆ ಒದ್ದದ್ರಿಂದ ಆ ಚಿಗುರುಗಳು ಕೆಂಪಾಗಿ ಚಿಗುರುಗಳು, ಆ ಚಿಗುರುಗಳ ಬಳಿಯಲ್ಲಿ ಇನ್ನು ಹೂ ಬಿಡೋಕ್ಕೆ ಮುಂಚೆನೇ ದುಂಬಿಗಳು ಓಡಾಡಿ ಆ ಚಿಗುರಿನ ಮೂಲಕ ಪಾದದ ಆ ಅಲತಿಗೆಯ ವರ್ಣವನ್ನು ಆ ದುಂಬಿಗಳ ಝಂಕಾರದ ಮೂಲಕ ಅದರ ಗೆಜ್ಜೆಯ ನಾದವನ್ನು ಸ್ವೀಕರಿಸಿಕೊಂಡುವೋ ಅನ್ನುವಂತೆ ಇತ್ತು ಅಂತ. ತುಂಬ ಸುಂದರವಾದ ದೋಹದವನ್ನು ಅವಲಂಬಿಸಿದ ಕಲ್ಪನೆಯನ್ನು ಮಾಡ್ತಾಳೆ. ಪಥಿಕಸಾರ್ಥ ಪರಾಕ್ರಮಣೋತ್ಸುಕ ಪ್ರಸವ ಕಾರ್ಮುಕ ಕಾಹಲ ನಿಸ್ವನಃ ಮಧುರ ಪಂಚಮ ರಾಗರ ಸಂಚಿತೋ ಜಗದರಂಜಯದನ್ ಅನ್ಯಭೃತ ಧ್ವನಿ. ಅನ್ಯಭೃತ ಅಂದರೆ ಪರಭೃತ, ಕೋಗಿಲೆ. ಕೋಗಿಲೆಯ ಧ್ವನಿ ಹೇಗಿತ್ತು ಅಂದರೆ ಮನ್ಮಥನ ವಿಜಯ ತೂರ್ಯನಾದಂತೆ ಇತ್ತು ಮತ್ತು ಅದು ಪಂಚಮ ರಾಗದಿಂದ ಸಂಚಿತವಾಗಿತ್ತು ಅಂತ. ಪಂಚಮ ಸ್ವರ ಕೋಗಿಲೆ ಇದು ಗೊತ್ತೇ ಇದೆ. ಜೊತೆಗೆ ಪಂಚಮ ಅನ್ನುವಂಥ ಒಂದು ರಾಗವೂ ಉಂಟು ಕರ್ನಾಟಕ ಸಂಗೀತದಲ್ಲಿ, ಹಿಂದೂಸ್ತಾನಿಯಲ್ಲೂ ಉಂಟು. ಆಮೇಲೆ ವಸಂತ ಋತು ಬಂದಾಗ ಪಂಚಮಸ್ವರ ರಿಷಭಸ್ವರವನ್ನು ಸೇರಿಸಿಯೇ ಹಾಡಬೇಕು ಅಂತ ಉಂಟು. ಇವೆಲ್ಲ ಸಂಗೀತ ಶಾಸ್ತ್ರದಲ್ಲಿ ಬರುವಂಥ ನಿಯಮಗಳು. ವಸಂತದ ಮುನ್ನ ಶಿಶಿರ ಋತುವಿನ ಮತ್ತು ವಸಂತ ಋತುವಿನ ಕಡೆಯ ಪಕ್ಷಗಳಲ್ಲಿ ಅದನ್ನು ಋತುಸಂಧಿ ಅಂತ ಕರೀತಾರೆ. ಕಾಮನ ಹಬ್ಬದಿಂದ ಚೈತ್ರ ಪೂರ್ಣಿಮೆಯವರೆಗಿನ ಆ ಒಂದು ತಿಂಗಳ ಕಾಲ, 2 ಪಕ್ಷಗಳ ಕಾಲವನ್ನು ಋತುಸಂಧಿ, ವಸಂತ ಶಿಶಿರ, ಶಿಶಿರ ವಸಂತ ಋತುಸಂಧಿ ಅಂತಾರೆ. ಆಗ ಹಿಂದೋಳ ರಾಗವನ್ನು ಹಾಡಬೇಕು. ಮುಂದೆ ವಸಂತೋದಯವೇ ಚೆನ್ನಾಗಾದಾಗ ಹಿಂದೋಳ ರಾಗದಲ್ಲಿ ಇಲ್ಲದೇ ಇರುವ ಋಷಭ ಪಂಚಮಗಳನ್ನು ಸೇರಿಸಿಕೊಂಡು ಸಂಪೂರ್ಣವಾಗಿ ಮಾಡಿ ಸಪಂಚಮವಾಗಿ ಹಾಡಬೇಕು ಅಂತೆಲ್ಲ ನಿಯಮ ಉಂಟು. ಅದನ್ನು ಇವಳಿಲ್ಲಿ ಸ್ಮರಣೆಗೆ ತರ್ತಾ ಇದ್ದಾಳೆ. ಇದನ್ನೇ ಮುಂದೆ ಸಂಗೀತ ರಹಸ್ಯ ಕಲಾನಿಧಿ ಅಂತ ಹೆಸರಾದ ತೆಲುಗಿನ ಕವಿ ರಾಮರಾಜಭೂಷಣ ಭಟ್ಟಮೂರ್ತಿ ತನ್ನ ವಸುಚರಿತ್ರದಲ್ಲಿ ಉಲ್ಲೇಖ ಮಾಡ್ತಾನೆ. ಸುತನವಃ ಫಲಕೇಶು ಮಧುತ್ಸವೇ ರತಿಪತಿಂ ಪರಿಲೇಖಿತು ಮುದ್ಯತ ಹೃದಯಗೋಚರತಾ ಮನಿಷಂ ಗತಂ ಹರಿಹರಾತ್ಮಜಮೇವ ಸಮಾಲಿಖನ್. ಇನ್ನು ಪೂರ್ಣಿಮೆ ಬಂದಾಗ, ಚಿತ್ರ ಪೂರ್ಣಿಮೆ ಬಂದಾಗ ಮನ್ಮಥನ ಪೂಜೆ ಮಾಡಬೇಕು. ಕಾಮದಹನವಾದ ಫಾಲ್ಗುಣ ಪೂರ್ಣಿಮೆಯನ್ನು ಮಾರ ಮಥನೋತ್ಸವ ಅಂತ ಮಾಡ್ತಾರೆ. ಇನ್ನು ಕಾಮ ಸಂಜೀವನೋತ್ಸವ, ಕಾಮೋಜ್ಜೀವನೋತ್ಸವ ಅಂತ ಚೈತ್ರ ಮಾಸದ ಪೂರ್ಣಿಮೆಯಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಾಮದಹನದಲ್ಲಿ ಕಾಮನನ್ನು ಸುಟ್ಟಿರ್ತಾರೆ. ಈಗ ಮತ್ತೆ ಕಾಮನನ್ನು ವಿಗ್ರಹ ರೂಪದಲ್ಲಿ, ಚಿತ್ರರೂಪದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾರೆ. ಹಾಗೆ ಮಾಡುವಾಗ ಬಟ್ಟೆಯ ಮೇಲೆ ಕ್ಯಾನ್ವಾಸ್ ಥರ ಮಾಡಿಕೊಂಡು ಚಿತ್ರ ಬರೆಯೋದುಂಟು. ಆದರೆ ಎಲ್ಲ ಸುಂದರಿಯರಿಗೂ ಮಾಡೆಲ್ಲಾಗಿ ಕಾಣಿಸಿದ್ದು ಕಂಪರಾಯ ಮಾತ್ರ. ಕಾಮನನ್ನು ಬರೆದರೋ ಕಂಪಣನ್ನು ಬರೆದರೋ ಗೊತ್ತಾಗಲಿಲ್ಲ. ಕಾಮನನ್ನೆಲ್ಲ ಬರೆದದ್ದು, ಕಂಪಣನ್ನೇ ಬರೆದಿದ್ದು ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾಳೆ. ಆಮೇಲೆ ವಸಂತ ಋತುವಿನ ಸೊಗಸುಗಳಲ್ಲಿ ಒಂದಾದಂಥ ಉಯ್ಯಾಲೆಯ ತೂಗಾಟ. ಅಧಿಗತ ಶ್ರಮಮಸ್ಯ ವಧೂಜನೋ ರತಿವಿಶೇಷಮಶಿಕ್ಷತ ಡೋಲಯ ಮುಖರ ಕಂಕಣ ಮಾಕುಲ ಮೇಖಲಂ ಚಲಿತಹಾರರತಂ ಲಲಿತಾಲಕಂ. ಉಯ್ಯಾಲೆಯಲ್ಲಿ ತೂಗಿದ್ರೆ ಏನಾಗುತ್ತೆ? ಕೈ ಬಳೆಗಳು ಝಣಂಕರಿಸುತ್ತವೆ, ಕಾಲಂದುಗೆಗಳು ಕ್ರೇಂಕಾರ ಮಾಡುತ್ತವೆ, ಹಾರ ಮತ್ತು ಆ ಮಿಕ್ಕಿದ ಅಲಂಕಾರಗಳು ತೊಯ್ದಾಡುತ್ತವೆ, ಮುಂಗುರುಳುಗಳು ಗಾಳಿಯಲ್ಲಿ ಸೀಳಿ ಸಿಕ್ಕಾಕ್ಕೊಂಡು ಚೆಲ್ಲಾಪಿಲ್ಲಿ ಆಗುತ್ತವೆ. ಇಷ್ಟೆಲ್ಲ ಆದರೂ ಒಂದು ಸೌಂದರ್ಯ ಸೊಗಸಿರುತ್ತದೆ. ಅದು ಉಯ್ಯಾಲೆಯ ಚಾತುರ್ಯ, ಉಯ್ಯಾಲೆಯ ಅಲಂಕಾರ ಅಂತ.
ಉಚಿತರಾಗ ವಿಶೇಷ ಮನೋಹರೇ ರತಿಪತೇರುಪರಾಗ ನಿಧೌ ವಿಧೌ ಸ್ತ್ರೀಯ ನೃಪತಿ ಗೋತ್ರಕೃತ ಸ್ಖಲನಾ ಯಯುಃ ಪ್ರಿಯ ಸಖೀ ಸವಿಧೇಶು ವಿಲಕ್ಷತಾಂ. ಹೀಗೆ ಕಂಪಣನ ಅರಮನೆಯ ರಾಣಿವಾಸದ ಸ್ತ್ರೀಯರೆಲ್ಲರೂ ರಾಣಿಯರೆಲ್ಲರೂ ಓಡಾಡ್ತಾ ಇದ್ದರೆ ಕಂಪಣ ಅಪ್ಪಿತಪ್ಪಿ ಒಬ್ಬಳ ಹೆಸರಿಗೆ ಬದಲಾಗಿ ಇನ್ನೊಬ್ಬಳ ಹೆಸರು ಹೇಳಿದ್ರೆ ಅವರಿಗೆ ಕೋಪ ಬಂದುಬಿಡ್ತಾಯಿತ್ತು. ಇದು ಒಂದು ಸಂಸ್ಕೃತ ಸಾಹಿತ್ಯ ಪರಂಪರೆಯಲ್ಲಿ ಶೃಂಗಾರದಲ್ಲಿ ಬರುವಂಥ ಒಂದು ಪ್ರಾಬ್ಲಮ್ಮು, ಗೋತ್ರಸ್ಖಲನ ಅಂತ. ಗೋತ್ರಸ್ಖಲನ ಅಂತಂದರೆ ಬಾಯಿ ತಪ್ಪಿ ಬಾಯಿ ಜಾರಿ ಇನ್ನೊಬ್ಬರ ಹೆಸರು ಹೇಳ್ತಕ್ಕಂಥದ್ದು. ಈಗಲೂ ಅದು ಇರುವಂಥದ್ದೇ, ಎಲ್ಲಿಯೂ ಆಗುವಂಥದ್ದು. ಈ ಮೊಬೈಲ್ಗಳ ಕಾಲದಲ್ಲಂತೂ ಇನ್ನೂ ಗೋತ್ರಸ್ಖಲನ ಆಗ್ತಾನೇ ಇರ್ತದೆ. ಯಾರ್ದೋ ನಂಬರ್ ಅಂದ್ಕೊಂಡು ಯಾರಿಗೋ ಒತ್ತು ಬಿಡೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದನ್ನು ಅವಳು ಸ್ವಾರಸ್ಯವನ್ನು ಹೇಳ್ತಾಳೆ. ಈ ರೀತಿ ಋತುಗಳ ವರ್ಣನೆಯನ್ನು ಮಾಡಿದ ಮೇಲೆ ಅವಳು ಹೇಳ್ತಾ ಇದ್ದಾಳೆ ನೋಡಿ, ಸುತನುಭಿರವಿಯೋಗೋತ್ಕಂಠಿತಾಭಿಸ್ತೃತೀಯಂ ವ್ಯತನುತ ಪುರುಷಾರ್ಥಂ ಕಂಪರಾಜ ಕೃತಾರ್ಥಂ. ಈ ರೀತಿಯಾಗಿ ಅವನು ತೃತೀಯ ಪುರುಷಾರ್ಥ ಕಾಮವನ್ನು ಕಂಡುಕೊಂಡ ಅಂತ. ಮೊದಲ 2 ಪುರುಷಾರ್ಥಗಳಾಗಿವೆ. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿತದ್ದು, ತಂದೆಯಿಂದ ಉಪದೇಶವನ್ನು ಪಡೆದದ್ದು ಧರ್ಮದ ಭಾಗ, ಮತ್ತು ಈ ವಿಜಯಯಾತ್ರೆಯೂ ಧರ್ಮದ ಒಂದು ಭಾಗ. ಈ ವಿಜಯಯಾತ್ರೆಯ ಮೂಲಕ ಕೀರ್ತಿಯನ್ನು, ಧನವನ್ನು, ಅಭ್ಯುದಯವನ್ನು, ಮಾನವನ್ನು, ಸ್ಥಾನವನ್ನು ಪಡೆದ, ಅಲ್ಲಿ ಅರ್ಥ ಬಂತು. ಇದೀಗ ಕಾಮ. ಮತ್ತು ಮೋಕ್ಷ ಅಂದರೆ ಮೋಕ್ಷಪುರಿಗಳಾದಂತಹ ಕಾಂಚಿ ಮೊದಲಾದವುಗಳನ್ನು ಶತ್ರುಗಳಿಂದ ಬಿಡುಗಡೆ ಮಾಡುವಂಥದ್ದು, ಶ್ರೀರಂಗ ಮಥುರಾ ಮೊದಲಾದ ಪುಣ್ಯಕ್ಷೇತ್ರಗಳನ್ನು ಮತ್ತೆ ದೇವಾಲಯಗಳನ್ನು ಮುಕ್ತವಾಗಿ ಜನರ ಒಂದು ಉಪಾಸನೆಗೆ, ಲೋಕಹಿತಕ್ಕೆ ತೆರವು ಮಾಡಿಕೊಡುವಂಥದ್ದು, ಭಗವದ್ಭಕ್ತಿ ಕೈವಲ್ಯಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು. ಹೀಗೆ ಪುರುಷಾರ್ಥ ಚತುಷ್ಟಯವನ್ನೂ ಪ್ರಬೋಧನ ಮಾಡುವಂತೆ ಈ ಕಾವ್ಯ ಬರುತ್ತದೆ. ಅದಕ್ಕೆ ಭಾಮ ಹೇಳ್ತಾನೆ, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ವೈಚಕ್ಷಣ್ಯಂ ಕಲಾಸುಚ ಕರೋತಿ ಕೀರ್ತಿಂ ಪ್ರೀತಿಂಚ ಸಾಧು ಕಾವ್ಯ ನಿಷೇವಣಂ ಅಂತ ಪುರುಷಾರ್ಥಗಳನ್ನು ಪ್ರತಿಪಾದನೆ ಮಾಡುವಂಥದ್ದಾಗಿರಬೇಕು ಸತ್ಕಾವ್ಯದ ರೀತಿ ಅಂತ. ಮತ್ತು ಲಲಿತ ಕಲೆಗಳಲ್ಲಿ ಕೂಡ ಕೌತುಕವನ್ನು, ಪ್ರಾವೀಣ್ಯವನ್ನು, ಆಸಕ್ತಿಯನ್ನು ಉಂಟು ಮಾಡಬೇಕು. ಕುಂತಕನೂ ಹೇಳ್ತಾನೆ, ಚತುರ್ವರ್ಗ ಫಲಪ್ರಾಪ್ತಿಂ ಅಪ್ಯತಿಕ್ರಮ್ಯ ಅಂತ. 4 ಪುರುಷಾರ್ಥಗಳನ್ನು ಮೀರುವಂಥ ರೀತಿಯದು ಕಾವ್ಯದ ಮಹತ್ವ ಅಂತ. ಹೀಗೆ 5ನೇ ಸರ್ಗವನ್ನು ಮುಗಿಸಿ 6ನೇ ಸರ್ಗಕ್ಕೆ ಬರ್ತಾಳೆ. ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಪುಷ್ಪಿತಾಗ್ರ ಛಂದಸ್ಸಿನಲ್ಲಿದೆ. ಪುಷ್ಪಿತಾಗ್ರ ಅಂದರೆ ಹೂ ಬಿಟ್ಟ ತುದಿ ಅಂತ ಅರ್ಥ. ಪುಷ್ಪಿತ ಅಗ್ರ ಒಂದು ಮರದ ಹೂಗುಚ್ಛಗಳು, ಪುಷ್ಪಗುಚ್ಛದ ತುದಿ ಅಂತ. ಹೂಗೊಂಚಲಿನ ಅಂಚಲ ತುದಿ. ಅಲ್ಲಿ ಸ್ವಾರಸ್ಯ ಈ ಸರ್ಗದಲ್ಲಿ ಪ್ರಧಾನವಾಗಿ ಬರುವುದು ಪುಷ್ಪಾವಚಯ ಮತ್ತು ಜಲಕ್ರೀಡೆ. ಈ ಹೂ ತಿರಿಯುವುದಕ್ಕೆ ವಸಂತ ಬಂತು, ಎಲ್ಲೆಲ್ಲೂ ಹೂಗಳು, ಆ ಹೂಗಳನ್ನು ಬಿಡಿಸೋದೊಂದು ಹಬ್ಬ, ಅದನ್ನು ಕಾವ್ಯದಲ್ಲಿ ವರ್ಣಿಸ್ತಾರೆ. ಅದಕ್ಕೆ ಇವಳು ಈ ಒಂದು ಪುಷ್ಪಿತಾಗ್ರ ಛಂದಸ್ಸನ್ನು ಬಳಸುವುದು ಬಹಳ ಅರ್ಥಪೂರ್ಣವಾಗಿದೆ. ಮಾಘ ತನ್ನ ಶಿಶುಪಾಲ ವಧದಲ್ಲಿ ಮೊದಲಿಗೆ ಇದನ್ನು ಮಾಡಿದ, ಆ ಛಂದಸ್ಸನ್ನು ಬಳಸಿದ, ಇವಳು ಬಳಸಿದಳು. ಕಾಳಿದಾಸಾದಿಗಳು ಕೂಡ ಪುಷ್ಪಾವಚಯವನ್ನು ವರ್ಣಿಸಿದ್ದಾರೆ, ಭಾರವಿಯೂ ವರ್ಣಿಸಿದ್ದಾನೆ. ಇವಳು ಕೆಲವೊಂದು ಪದ್ಯಗಳಲ್ಲಿ ಆ ವರ್ಣನೆಯನ್ನು ಮಾಡ್ತಾಳೆ. ವಿವಿಧ ವಿಲಸಿತೈರ್ವಿಲಾಸಿನೀನಾಂ ಅಸಿತ ಸಿತಾರುಣ ಕಾಂತಿಭಿಕ್ಕಟಾಕ್ಷೈ ಕೋಲಯ ಕುಮುದಾರವಿಂದ ಮಾಲಾ ಖಚಿತಮಿವಾಮಲ ಮಂಬರಂಬಭಾಸೆ. ಸುಂದರಿಯರು ಬಗೆಬಗೆಯ ಅಲಂಕಾರಗಳನ್ನು ಮಾಡಿಕೊಂಡು ಹಾವಭಾವ ವಿಲಾಸಗಳಿಂದ ವನಪ್ರವೇಶ ಮಾಡಿ ಕಟಾಕ್ಷಗಳನ್ನು ಬೀರ್ತಾ ಇದ್ದರೆ, ಕೆಲವರಲ್ಲಿ ನಿರ್ಮಲವಾದ ಪ್ರೀತಿ ಇದ್ದಾಗ ಶುದ್ಧವಾದ ಬಿಳುಪು ನೋಟ, ಕಾಡಿಗೆ ಹಚ್ಚಿಕೊಂಡ ಕಪ್ಪಿನ ನೋಟ, ರಾಗದ್ವೇಷಗಳ ಅಸೂಯೆಯಿಂದಾಗಿ ಕೆಂಪು ನೋಟ, ಹೀಗೆ ಏಕಕಾಲದಲ್ಲಿ ಬೆಳ್ದಾವರೆ, ಕೆಂದಾವರೆ ಮತ್ತು ಕನ್ನೈದಿಲೆಗಳು 3 ಕೂಡ ಅರಳದಂತೆ ಕಾಣಿಸ್ತಾ ಇತ್ತು. ಹೀಗೆ ಸ್ಥಳದಲ್ಲಿ, ಕಾಡಿನಲ್ಲಿ, ಉದ್ಯಾನದಲ್ಲಿ ಜಲದ ಹೂಗಳು, ಜಲಪುಷ್ಪಗಳು ಸ್ಥಳಪುಷ್ಪಗಳ ಸಂದರ್ಭದಲ್ಲಿ ಅವತರಿಸಿದಂತೆ ಆಯಿತು ಅನ್ನುವಂಥ ಉತ್ಪ್ರೇಕ್ಷೆಯನ್ನು ಮಾಡ್ತಾಳೆ. ಅಜನಯದವನೀಶ್ವರಸ್ಯ ಚೇತಸ್ಯ ಅಸಿತದೃಶಾಂ ಮಣಿನೂಪುರ ಪ್ರಣಾದ ಸಹಚರಿ ಚಲಿತ ಪ್ರಸೂನಕೇತೋ ಅವನಮದೈಕ್ಷವ ಚಾಪ ಘೋಷ ಶಂಕಾಂ. ಅವರು ಹೂಗಳನ್ನು ತಿರಿಯುವುದಕ್ಕಾಗಿ ಎಲ್ಲ ಕಡೆಯಲ್ಲಿಯೂ ಹೊಯ್ದಾಡ್ತಾ ಇದ್ದರೆ, ಅಲ್ಲಿಗೆ ಇಲ್ಲಿಗೆ ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದರೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಮನ್ಮಥನ ಬಿಲ್ಲಿನ ಶಿಂಜಾನದ ಧ್ವನಿ, ಝಂಕಾರದ ಟಂಕಾರ ಕೇಳಿಸ್ತಾ ಇತ್ತು ಅಂತ ಹೇಳ್ತಾನೆ.
ಅವರು ಮಾತಾಡ್ಕೊಳ್ತಾ ಇದ್ದಾರೆ. ವರತನು ಪರಿತಃ ಪ್ರಯಾಹಿ ಮಂದಂ ಹರಿಣದೃಶಾಂ ಪುರತಃ ಪ್ರಯಾಯಿನೀನಾಂ ಪತಿಗತಿರಯ ಶೀರ್ಣ ಹಾರ ಮುಕ್ತ ಮಣಿಗಣ ಶರ್ಕರಿಲೇ ಪದಂ ನ ಕುರ್ಯಾ. ಅಯ್ಯೋ ಸುಂದರಿ, ನೀನು ಸ್ವಲ್ಪ ನಿಧಾನವಾಗಿ ಹೆಜ್ಜೆ ಇಡಮ್ಮ. ನಿನಗಿಂತ ಮುಂದೆ ಹೋಗಿರುವಂಥವರು ಅವಸರವಾಗಿ ಹೋಗಿ ಕೊರಳಿನ ಮುತ್ತಿನ ಹಾರಗಳನ್ನು ಕಿತ್ತುಕೊಂಡು ಅಲ್ಲೆಲ್ಲ ಚಲ್ಲಾಪಿಲ್ಲಿಯಾಗಿ ನೆಲದಲ್ಲಿ ಬಿದ್ದಿವೆ, ಅದರ ಮೇಲೆ ಕಾಲಿಟ್ಟರೆ ನೀನು ಜಾರು ಬೀಳೋದೇ ಹೌದು ಅಂತ ಒಬ್ಬಳು ಹೇಳ್ತಾ ಇದ್ದಾಳೆ. ನಳಿನ ಮುಖಿನ ಬೋಧಯ ಪ್ರಸುಪ್ತಾಂ ಇಹಮಣಿನೂಪುರ ಶಿಂಜಿತೇನ ಹಂಸಾನ್ ಧೃತಗಮನ ವಿಧಾನಮಾಚರೇಯುರ್ನಿಯತಮಮೀ ತವ ಪಾದ ಪದ್ಮಲಗ್ನಾ. ಏ ನಳಿನಮುಖಿ, ಕಮಲಮುಖಿ, ನೀನು ನಿನ್ನ ನೂಪುರದ ನಾದದಿಂದ ಮಲಗಿರುವ ಹಂಸಗಳನ್ನು ಎಬ್ಬಿಸಬೇಡ. ಯಾಕೆಂದರೆ ಮತ್ತೊಂದು ಹಂಸ ಬಂತು, ಜೊತೆಗಾರ ಆಗುತ್ತದೆ ಅಂತ ಅವು ಹೇಳುತ್ತವೆ. ಆಮೇಲೆ ನಿನ್ನ ಪಾದ ಕಮಲಗಳನ್ನು ನೋಡಿ ಅದನ್ನೇ ಹಿಡ್ಕೊಳ್ಬೇಕು ಅಂತ ಹಿಂದೆ ಬೆಂಬತ್ತುಕೊಂಡು ಬಂದುಬಿಡುತ್ತವೆ. ನೀನು ಹೂ ತಿರಿಯೋಕ್ಕೆ ಹೋಗೋದಿರಲಿ, ನಿನ್ನ ಪಾದವನ್ನೇ ಹೂವು ಅಂತ ತಿರಿಯೋದಕ್ಕೆ ಬಂದ ಹಂಸಗಳಿಂದ ತಪ್ಪಿಸಿಕೊಳ್ಳಬೇಕಾಗುತ್ತದೆ ನೀನು ಅಂತನ್ನುವಂಥದ್ದು. ಶಶಿಮುಖಿ ಶಶಿಕಾಂತ ಕುಟ್ಟಿಮೇಶು ಸ್ಖಲನಭಿಯಾನಪದಾನ್ ಪದಂ ಪ್ರಯಾಸಿ ಯಮಿಹ ವದನಾನು ಬಿಂಬರಾಜಿಸ್ತವನ ಪುನರ್ನವ ಪಂಕಜೋಪಹಾರ. ನೀನು ಚಂದ್ರಕಾಂತ ಶಿಲೆಗಳ ಮೇಲೆ ಜಾರುವ ಕಾರಣದಿಂದ ಒಂದು ಕಾಲು ಇಡ್ತಾ ಇದ್ದವಳಲ್ಲ, ಈಗ ನೀನು ಕಮಲಗಳು ತುಂಬಿರುವ ಈ ನೆಲದ ಮೇಲೆ ನಡೆಯುವಾಗ ನಿನ್ನ ಮುಖದ ಮೇಲೇ ನೀನು ನಡೀತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಅದು ಮಾತ್ರವಲ್ಲ, ಈ ಚಂದ್ರಕಾಂತ ಶಿಲೆಯ ಮೇಲೆ ಈಗ ನೀನು ನಡ್ಕೊಂಡು ಬರ್ತಾ ಇದ್ದರೆ ಒಂದೊಂದು ಚೌಕ ಬಿಲ್ಲೆಗಳಲ್ಲಿ ನಿನ್ನ ಮುಖ ಪ್ರತಿಫಲಿಸಿ ಇವೆಲ್ಲ ನೀನು ಬರ್ತಾ ಇದೆಯಾ, ಜಾರಬಾರದು ಅಂತ ಕಮಲಗಳನ್ನೇ ನಿನ್ನ ಕಾಲಿಗೆ ಆಧಾರವಾಗಿ ಕೊಡ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಅಥವಿದಿತಮಯಂ ಧೃತಾಗತಿಸ್ತೆ ಮುಖಮವಲೋಕಯಿತು ನಿವೃತ್ಯ ಭರ್ತು ನ ಕಿಮಲಮಪರಾಂಗಮೇವ ತಾವತ್ ದೈತತಮಸ್ಯ ಮೃಗೀದೃಶಾಂ ಮನಾಂಸಿ. ಆಹಾ, ನನಗೆ ಗೊತ್ತಾಯಿತು, ನೀನು ನಡೆದು ಬರ್ತಾ ಇರುವುದು ಹೂ ಕೀಳೋದಿಕ್ಕಲ್ಲ, ಎಲ್ಲಿ ನಿನ್ನ ಪ್ರೀತಿಪಾತ್ರನಾದ ಕಂಪಣನ ಕಡೆಗೆ ಮತ್ತೊಬ್ಬಳು ಬಂದು ಸುಳಿತಾಳು ಅಂತ ಓಡ್ತಾ ಇದೀಯಾ, ನಿನಗೆ ದಕ್ತಾನೆ, ಯೋಚನೆ ಮಾಡಬೇಡ ಅಂತ ಇನ್ನೊಬ್ಬಳು ಹೇಳ್ತಾ ಇದ್ದಳಂತೆ. ಕಿಮಿತಿ ಮೃದುಪದಂ ಪ್ರಯಾಸಿ ಮುಗ್ಧೇ ನನುಕಿತವಸ್ಸಹ ಯಾತಿ ಕಾಮಿನೀಭಿ ನವಕುಸುಮರಜೋಂಧಕಾರ ಬಂಧೈರ್ ಅಭಿಸರಣಾರ್ಕಮಿದಂ ವನಂ ದಿವಾಪಿ. ಇದ್ಯಾತಕ್ಕೆ ಸಂಕೋಚ ಪಟ್ಟುಕೊಂಡು ಓಡಾಡ್ತಾ ಇದೆಯಾ? ನಿನ್ನ ಗೆಳೆಯ ಇಲ್ಲಿಗೆ ಬಂದೇ ಬರ್ತಾನೆ. ಈ ಹೂಗಳ ಪರಾಗ ಗಾಳಿಗೆ ಬೀಸಿ ಎಷ್ಟು ದಟ್ಟವಾಗಿದೆ ಅಂದರೆ ಅದು ಮಂಜು ಇಬ್ಬನಿಯ ಕವಿಸಿದ ಶಿಶಿರದ ದಿನದಂತೆ ಇದೆ. ಹಾಗಾಗಿ ಯಾರು ನಿನ್ನ ಜೊತೆ ಓಡಾಡಿದ್ರು ಅವನು ಯಾವಂತ ಗುರ್ತಿಡಿಯೋಕ್ಕಾಗೋಲ್ಲ, ಮಂಜಿನಲ್ಲಿ ನಿನಗೆ ರಕ್ಷಣೆ ಇದೆ ಅಂತನ್ನುವಂಥ ಈ ರೀತಿಯಾದ ಮಾತುಗಳೆಲ್ಲ ಆಡಿಕೊಂಡು ಅವರು ಹೂ ತೆರೆದು ಜಲಕ್ರೀಡೆ ಆಡಿ ಬರ್ತಾರೆ ಅಂತನ್ನುವಂಥ ಕೆಲವು ವರ್ಣನೆಗಳನ್ನು ಕವಿಯತ್ರಿ ಮಾಡ್ತಾಳೆ. ದುರ್ದೈವದಿಂದ ಈ ಸರ್ಗದಲ್ಲಿ ಸುಮಾರು 70-80 ಪದ್ಯಗಳಿರಬೇಕಾದದ್ದು ಒಂದು 30-35 ಪದ್ಯಗಳು ಮಾತ್ರ ಉಳಿದಿವೆ ತ್ರುಟಿತವಾದ ಕಾರಣದಿಂದ. ಆಮೇಲೆ ನಾವು ನೇರವಾಗಿ ಇವಳ ಕಲ್ಪನೆಯ ಪರಾಕಾಷ್ಠೆ ಅನ್ನುವ 7ನೇ ಸರ್ಗಕ್ಕೆ ಬರ್ತೀವಿ. ಅದು ಚಂದ್ರೋದಯ, ಸೂರ್ಯಾಸ್ತ, ಆ ವರ್ಣನೆ ತುಂಬ ಚೆನ್ನಾಗಿರುವಂಥದ್ದು. ಪ್ರಾಯಶಃ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿಯೇ ಇಷ್ಟು ಸುಂದರವಾದ ಸೂರ್ಯಾಸ್ತ ಚಂದ್ರೋದಯದ ವರ್ಣನೆಗಳನ್ನು ಮಾಡಿದವರಿಲ್ಲ. ಇದು ಎಲ್ಲರಿಗೂ ಕೂಡ ಒಲಿದು ಬಂದಂಥ ಭಾಗ. ಮೊದಲಿಗೆ ಇದನ್ನು ಪ್ರವರ್ಧಮಾನವಾಗಿ ಪ್ರವರ್ತನ ಮಾಡಿದವನು ಕಾಳಿದಾಸನ ಕುಮಾರ ಸಂಭವದ 8ನೇ ಸರ್ಗದಲ್ಲಿ ಸೂರ್ಯಾಸ್ತ ಚಂದ್ರೋದಯವನ್ನು ನೋಡ್ತೀವಿ. ಅದಾದ ಮೇಲೆ ಭಾರವಿ ತೀರಾ ಸಾಮಾನ್ಯವಾಗಿ ಮಾಡ್ತಾನೆ ಕಿರಾತಾರ್ಜುನಿಯಲ್ಲಿ. ಭಾರವಿ ಎಲ್ಲ ಬೆಟ್ಟಾಗದು ಎಲಿ ಹಿಡಿಯುವಂಥ ಕೆಲಸವೇನೆ. ಬೆಟ್ಟವೂ ಅವನ ಹತ್ರ ಇದೆ, ಬೆಟ್ಟವನ್ನು ಅಗಿಯಬಲ್ಲ ವಜ್ರಾಯುಧವೂ ಇದೆ. ಅರೆ ಹಿಡಿಯುವುದು ಮಾತ್ರ ಇಲಿ ಹೆಗ್ಗಣಗಳನ್ನೇ ಅಷ್ಟೇ. ಅವನಿಗೆ ಅಂಥ ವಿದ್ವತ್ತೆ, ಅಂಥ ಪದಸಂಪದ, ಅಂಥ ಛಂದೋಬಂಧದ ಮೇಲಿನ ನಿರ್ವಾಹ ಶಕ್ತಿ ಎಲ್ಲ ಇದೆ. ಆದರೆ ಕಲ್ಪನಾ ದಾರಿದ್ರ್ಯ ತುಂಬ ಉಂಟು. ಒರಿಜಿನಲ್ ಬಟ್ ವೆರಿ ಪುವರ್. ಇದು ಭಾರವಿಯ ಬಗ್ಗೆ ಹೇಳಬಹುದಾದದ್ದು. ಸಂಧ್ಯಾಕಾಲವನ್ನು ಬಾಣಭಟ್ಟ ತುಂಬ ಚೆನ್ನಾಗಿ ವರ್ಣಿಸಿದ್ದಾನೆ. ಆದರೆ ಅವನು ಪದ್ಯ ಕವಿಯಲ್ಲ, ನಾನು ಪದ್ಯ ಕವಿಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡಿದ್ದೀನಿ. ಇನ್ನು ಶಿಶುಪಾಲವಧದಲ್ಲಿ ಸಾಮಾನ್ಯ ಅಂತನ್ನುವಂಥ ರೀತಿಯಲ್ಲಿ ಬರುತ್ತದೆ. ಕುಮಾರದಾಸನ ಜಾನಕೀಹರಣದಲ್ಲಿ ತುಂಬ ಚೆನ್ನಾಗಿ ಸೂರ್ಯಾಸ್ತ ಚಂದ್ರೋದಯಗಳ ವರ್ಣನೆ ಉಂಟು. ನೈಷಧೀಯಕಾರ ಅಂತೂ ಅತಿ ವಿಚಿತ್ರ, ಅತಿ ನವ್ಯವಾದ ರೀತಿಯಲ್ಲಿ ಎಲ್ಲರ ತಲೆ ಕೆಡಿಸುವಂತೆ ಹೀಗೂ ಇರೋಕ್ಕೆ ಸಾಧ್ಯ ಅಂತ ಒಂದು ಬೆರಳು ಕಚ್ಚೋದಲ್ಲ, ಕೈ ಕಾಲಿನ 20 ಬೆರಳನ್ನು ಕಚ್ಚುವಂಥ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ. ಅದು ಸ್ವಲ್ಪ ಅತಿ ಅಂತ ಅನಿಸ್ಬಿಡ್ತದೆ. ಅದು ಗಾತ್ರದಿಂದಲೂ ತುಂಬ ವಿಸ್ತಾರವಾದದ್ದು. ಇವಳು ಮಾತ್ರ ಅತ್ಯುತ್ತಮವಾದ ಹದವನ್ನು ಸಾಧಿಸಿದ್ದಾಳೆ.
ಇವನು ನಮ್ಮ ಶ್ರೀಹರ್ಷ ಉಪಜಾತ್ಯಾದಿ ಛಂದಸ್ಸುಗಳಲ್ಲಿ ಮತ್ತು ಕುಮಾರದಾಸ ಕಾಳಿದಾಸನಂತೆ ರಥೋದ್ಧತ ಛಂದಸ್ಸಿನಲ್ಲಿ, ಹಾಗೆ ಭಾರವಿ ಅದಕ್ಕೆ ಹತ್ತಿರ ಬರುವಂಥ ಸ್ವಾಗತ ಛಂದಸ್ಸಿನಲ್ಲಿ ಸೂರ್ಯಾಸ್ತ ಚಂದ್ರೋದಯಾದಿಗಳನ್ನು ವರ್ಣಿಸಿದರೆ, ಇವಳು ಅವರೆಲ್ಲರಿಗಿಂತ ಭಿನ್ನವಾಗಿ ವಿಯೋಗಿನಿ ಛಂದಸ್ಸಿನಲ್ಲಿ ವರ್ಣಿಸಿದ್ದಾಳೆ. ತುಂಬ ಸುಂದರವಾದಂಥ ಸರ್ಗ. ಇದರ ಕೆಲವು ಪದ್ಯಗಳನ್ನು ನೋಡೋಣ. ಇಲ್ಲಿ ಗಂಗಾದೇವಿಯನ್ನು ಕಂಪಣ ಮಾತಾಡಿಸುವ ಸಂದರ್ಭವೂ ಬರುತ್ತೆ. ಅಥ ಕಂಪ ನರೇಂದ್ರ ಸುಭ್ರುವಾಂ ಮುಖಪದ್ಮಾನ್ಯು ಅನುಹಾರ್ಯ ಪಂಕಜೈ ಅಪರಾಧಭಿಯೇವ ಭಾನುಮಾನ್ ಅಪರಕ್ಷ್ಮಾಧರ ಕಂದರಾಮಗಾತ್. ಇದೀಗ ಪುಷ್ಪಾವಚಯ ಜಲಕ್ರೀಡೆ ಎಲ್ಲ ಆದಮೇಲೆ ಕಂಪಣನ ಈ ಸುಂದರಿಯರಾದ ಪತ್ನಿಯರ ಮುಖ ಕಮಲಗಳನ್ನು ತಾನು ತನ್ನ ಕಿರಣಗಳ ಮೂಲಕ ಪರಾಮರ್ಶನ ಮಾಡಿಬಿಟ್ಟೆ, ಇನ್ನೇನು ಗತಿ ಅಂತನ್ನುವ ಅಪರಾಧದಿಂದಲೋ ಎಂಬಂತೆ ಸೂರ್ಯ ಗಬಕ್ಕನೆ ಪಶ್ಚಿಮ ಪರ್ವತದ ಹಿಂದೆ ಅವಿತುಕೊಂಡು ಬಿಟ್ಟ ಅಂತ. ಪರಿಚೂಷಿತ ದೀಪ್ತಿರಂಬುಜೈ ಪುನರೂಷ್ಮಾಣಮಿವಾಪ್ತುಮೌರ್ವತಃ ರಯವಲ್ಗಿತ ವಾಹನೋರವಿ ಪಯಸಾಂ ರಾಶಿಮವಾಪ ಪಶ್ಚಿಮಂ. ಸೂರ್ಯ ಪಶ್ಚಿಮ ಸಮುದ್ರದ ಕಡೆಗೆ ಹೋದ. ಯಾತಕ್ಕಾಗಿ ಅಂತಂದರೆ ಕಮಲದ ಕಾಂತಿಯನ್ನು ಹೀರಿ ಆ ಕಮಲಗಳ ಮೂಲಕವಾಗಿ ಕೆಂಬಣ್ಣವನ್ನು ಪಡೆದವನು ಇದೀಗ ಸಮುದ್ರದ ಒಳಗಿರುವ ಬಡಬಾನಲದಿಂದ ಮತ್ತಷ್ಟು ತೇಜಸ್ಸನ್ನು ಪಡೆಯಬೇಕು, ನಾಳೆ ದಿವಸ ಮತ್ತೆ ಪ್ರಖರವಾಗಿ ಮೂಡಿಬರಬೇಕು. ಯಾಕೆಂದರೆ ಬೆಳಗಾಗಿ ಎದ್ದು ತಾನು ಜಗತ್ತಿಗೆಲ್ಲ ಕೆಂಬಣ್ಣವನ್ನು, ಹೊಂಬಣ್ಣವನ್ನು, ಬೇಗೆಯನ್ನು, ಧಗೆಯನ್ನು, ಕಾಂತಿಯನ್ನು ಕೊಡಬೇಕು. ಕೊಟ್ಟ ಮೇಲೆ ಎಲ್ಲಿಂದ ವಾಪಸ್ ಪಡ್ಕೊಳ್ಬೇಕು? ಎಲ್ಲೋ ಒಂದು ಜಾಗದಲ್ಲಿ ಅದು ನಿಧಿ ಇರುತ್ತದೆ. ಸಮುದ್ರದಲ್ಲಿರುವ ಬಡಬಾಗ್ನಿ ಪಶ್ಚಿಮ ಸಾಗರದಲ್ಲಿ ಹೋಗಿ ಆ ಬಡಬಾಗ್ನಿಯಿಂದ ಪಡ್ಕೊಂಡು ಮತ್ತೆ ಮರುದಿವಸ ಬೆಳಗ್ಗೆ ಮೂಡಿ ಬರಬೇಕು ಅನ್ನುವಂತೆ ಹೋದನ. ಹೆಜ್ಜೆ ಹೆಜ್ಜೆಗೂ ಹೇತುತ್ಪ್ರೇಕ್ಷ ಅಲಂಕಾರಗಳನ್ನು ಮಾಡ್ತಾ ಇದ್ದಾಳೆ. ಅಪಸರ್ಪಣ ಸಂಭ್ರಮಚ್ಯುತಂ ದಿನಲಕ್ಷ್ಮ್ಯಾಸ್ತಪನೀಯ ಕುಂಡಲಂ ರವಿಮಂಡಲಮಾಶಶಂಕಿರೇ ವರುಣಾಂತಃಪುರವಾಮಲೋಚನಾ. ಪಶ್ಚಿಮ ದಿಕ್ಕು ವರುಣನ ದಿಕ್ಕು, ವಾರುಣೀ ದಿಕ್ಕಂತಲೂ ಅದನ್ನು ಕರೀತಾರೆ. ಆ ವರುಣನ ದಿಕ್ಕಿನ ಅಂತಃಪುರದಲ್ಲಿರುವ ಸುಂದರಿಯರಿಗೆ ಆ ಪಶ್ಚಿಮಾಕಾಶದ ಮೇಲಿಂದ ಜಾರಿ ಬೀಳ್ತಾ ಇರುವ ಸೂರ್ಯಬಿಂಬ ಹೇಗೆ ಕಾಣಿಸ್ತು ಅಂತಂದರೆ, ದಿನಲಕ್ಷ್ಮಿಯ ಕರ್ಣಕುಂಡಲವೊಂದು ಅವಳ ಓಡಾಟದ ಸಂಭ್ರಮದಲ್ಲಿ ಅವಳ ಅರಿವಿಲ್ಲದೆ ಜಾರಿ ಬಿತ್ತ ಅಂತ ಅನ್ನಿಸ್ತಾ ಇತ್ತು ಅಂತ. ಆ ಕಿವಿಯ ಬೆಂಡೋಲೆ ಜಾರಿ ಬಿದ್ದಂತೆ ಕಾಣಿಸ್ತಿತ್ತು ಅಂತ. ಕಮಲೋಧರ ಸಂಭೃತಂ ಕರೈರ್ಮಧುಪೀತ್ವಾ ರವಿರುಜ್ಜಿತಾಂಬರ ಸ್ಪೃಶತಿ ಸ್ಮ ದಿಶಂ ಪ್ರಚೇತಸೋ ನಮದಃಕಸ್ಯ ವಿಕಾರ ಕಾರಣಂ. ಈ ಒಂದು ಪದ್ಯಕ್ಕೆ ಅಕ್ಷರಲಕ್ಷ್ಯಗಳನ್ನು ಕೊಡಬಹುದು. ನನಗೆ ತುಂಬ ಇಷ್ಟವಾದ ಪದ್ಯಗಳಲ್ಲೊಂದು. ಕಮಲೋದರ ಸಂಭೃತಂ ಕರೈರ್ಮಧುಪೀತ್ವ ಹರಿರುಜ್ಜಿತಾಂಬರ. ಸೂರ್ಯ ಹರಿ. ಕಮಲೋದರ ಸಂಭೃತಂ ಮಧು ಕರೈಃ ಪೀತ್ವ. ಕಮಲದ ಒಳಗಿರುವ ಮಧುವನ್ನು, ಮಕರಂದ ಅಥವಾ ಹೆಂಡವನ್ನು ಕರೈಹಿ ತನ್ನ ಕಿರಣಗಳಿಂದ ಅಥವಾ ಕೈಗಳಿಂದ ಕುಡಿದಂತಹ ಸೂರ್ಯ. ಈ ಕಮಲಗಳು ನೋಡಿ ಹೇಗಿರುತ್ತವೆ ಅಂದರೆ, ಗಾಬ್ಲೆಟ್ ಅಂತ ಕರೀತಾರಲ್ಲ, ಮದ್ಯಪಾನಕ್ಕೆ ವಿಶೇಷವಾಗಿ ಬಳಸುವ ಗಾಜಿನ ಕಪ್ಪುಗಳು ಆಗಿರುತ್ತೆ. ಆ ಕಮಲದ ಕಪ್ಪುಗಳಲ್ಲಿ ಹೆಂಡ ಕುಡಿದಂಥ ಸೂರ್ಯ ಉಜ್ಜಿತಾಂಬರ. ಅಂಬರ ಅಂದರೆ ಆಕಾಶ. ಆಕಾಶವನ್ನು ಬಿಟ್ಟವನಾದ ಅಂತ ಒಂದರ್ಥ, ಬಟ್ಟೆಯನ್ನು ಬಿಚ್ಚಿಕೊಂಡವನಾದ. ಯಾಕೆ? ನಮದಕ್ಕಸ್ಯ ವಿಕಾರ ಕಾರಣಂ. ಮದ ಏರ್ಬಿಟ್ರೆ, ನಶೆ ಏರ್ಬಿಟ್ರೆ ಯಾರು ಏನು ಮಾಡಲ್ಲ ಸ್ವಾಮಿ. ಕುಡುಕರಿಗೆ ಮೈ ಮೇಲಿನ ಪ್ರಜ್ಞೆನ ಬಟ್ಟೆನೂ ಬಿಚ್ಚುತ್ತಾರೆ, ಬಾಯಿಗೆ ಬಂದಂತೆಯೂ ಬೊಗಳುತ್ತಾರೆ ಅಂತಕ್ಕಂಥದ್ದು. ಇದು ಎಷ್ಟು ಸುಂದರವಾಗಿ ಆ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಜಾರ್ತಾ ಇರೋದನ್ನು ಹೇಳ್ತಾ ಇದ್ದಾಳೆ. ಕುಡುಕರು ಹಾಗೆ ಬೀದಿ ಪಕ್ಕದಲ್ಲಿ ಚರಂಡಿಯ ಗುಂಟ ಜಾರಿ ಹೋಗೋದನ್ನು ಕೂಡ ನಾವು ನೋಡ್ಬೋದು. ಪ್ರಥಮಾಂ ಹರಿತಂ ಪ್ರಭಾಕರೋ ವಿರಹೈ ಆತ್ಮನಿ ತಾಪಮಾಪಯಂ ಅಪರಾಮುಪಗಮ್ಯ ತಂ ಜಹೋ ಹೃದಯಂ ಕಃ ಖಲು ವೇತ್ತಿ ರಾಗಿಣಾಂ. ಸೂರ್ಯ ಮೊದಲು ದಿಕ್ಕುಗಳನ್ನೆಲ್ಲ ತನ್ನ ವಿರಹದಿಂದ ಕೆಂಪು ಮಾಡಿಸ್ದ. ಆಮೇಲೆ ತಾನೇ ಕೆಂಪಾದ ಮತ್ತು ದೂರನೂ ಹೋಗ್ತಾ ಇದ್ದಾನೆ. ಈ ರಾಗಿಗಳ ಮನೋಧರ್ಮವನ್ನು ಏನಂತ ಹೇಳೋಣ ಅಂತ. ಸೂರ್ಯ ದಿಕ್ಕೆಲ್ಲ ಕೆಂಪು ಮಾಡ್ದ, ತಾನೂ ಕೆಂಪಾದ, ಮುಳುಗುವಾಗ ಕೆಂಪಾಗ್ತಾನೆ. ರಾಗ ಅನ್ನೋದಕ್ಕೆ ಕೆಂಪು ಅಂತ ಅರ್ಥ ಉಂಟು. ಮತ್ತು ಪ್ರಣಯಾನುರಾಗ, ಬುದ್ಧಿಮಾಂದ್ಯತೆ ಇನ್ನೊಂದು ಲಕ್ಷಣ. ಈ ಅನುರಾಗಿಗಳಿಗೆ ಈ ವಿವೇಕ ಅನ್ನೋದೆಲ್ಲಾದರೂ ಇದೆಯಾ? ಅವರ ಇಂಗಿತವನ್ನು, ಹೃದಯವನ್ನು ಯಾರು ತಾನೇ ತಿಳಿಯೋದಕ್ಕಾಗುತ್ತೆ?
ಪರಲೋಕಪಥಂ ಪ್ರಪೇದುಷ ಪುನರಾವೃತ್ತಿಮಪೇಕ್ಷ ಭಾಸ್ವತಃ ಮುಕುಲೀಭವದಂಬುಜಚ್ಛಲಾತ್ ಅಕರೋದಂಜಲಿ ಬಂಧಮಬ್ಜಿನಿ. ಇನ್ನು ತನ್ನ ಸ್ವಾಮಿ ಹೊರಟ, ಬೇರೊಂದು ಲೋಕಕ್ಕೆ ಹೋದ. ಇನ್ನು ಬರುವುದು ಮರುದಿವಸವೇ. ಅಲ್ಲಿವರೆಗೂ ತಾನು ಇರ್ತೀನೋ ಇಲ್ವೋ, ನೋಡ್ತೀನೋ ಇಲ್ವೋ, ಈಗಲೇ ನಿನಗೆ ನಾನು ಪಶ್ಚಿಮಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಕೈ ಮುಗಿತಾ ಇರುವಂತೆ ಕಮಲಗಳೆಲ್ಲ ಮುಗಿದುಕೊಂಡವು ಅಂತನ್ನುವಂಥದ್ದು. ಇದು ಒಂದೊಂದು ಎಷ್ಟು ಬಗೆಯ ಕಲ್ಪನೆಯನ್ನು ಕವಿಗಳಿಗೆ ಕೊಡಬಹುದು ಅನ್ನೋದಕ್ಕೆ ನಾನೇ ಬರೆದ ಒಂದು ಪದ್ಯದ ತಾತ್ಪರ್ಯ ನೆನಪಾಗುತ್ತೆ. ಸೂರ್ಯ ಹೊರಡ್ತಾ ಇದ್ದಂತೆಯೇ ಆ ಕಮಲ ಮುಚ್ಚಿಕೊಳ್ಳೋದಕ್ಕೆ ಆರಂಭವಾಗುತ್ತಲ್ಲ, ಅದು ಒಂದೊಂದಾಗಿ ದಳ ಮುಚ್ಚಿಕೊಳ್ಳೋದು ಹೇಗಿತ್ತು ಅಂದರೆ, ಆ ಸರೋವರ ಸುಂದರಿ ಇನ್ನೇನು ಗತಿ ಸೂರ್ಯ ಹೋದ ಅಂತ ಕ್ರಾಸಿಂಗ್ ದಿ ಫಿಂಗರ್ಸ್ ಅಂತಾರಲ್ಲ, ಹೀಗೆ ಬೆರಳನ್ನು ಸೆಕ್ಕೆ ಹಾಕ್ಕೊಂಡು ಯೋಚನೆ ಮಾಡೋದಕ್ಕೆ ಕೂತಳ. ಇನ್ನು ಎಷ್ಟು ಹೊತ್ತು ನಾನು ಈ ಥರ ಒದ್ದಾಡಬೇಕು ಅಂತ ಬೆರಳುಗಳನ್ನು ಎಣಿಸ್ಕೊಳ್ತಾ ಇದ್ದಾಳ, ಒಂದು ಬೆರಳಿಂದ ಇನ್ನೊಂದು ಬೆರಳನ್ನು ಎಣಿಸ್ಕೊಳ್ತಾ ಇದ್ದಾಳ ಅನ್ನುವಂತೆ ಇತ್ತು ಅಂತ. ಒಬ್ಬ ಪೂರ್ವ ಕವಿಯ ಪದ್ಯವನ್ನು ನೋಡಿದ್ರೆ ಇನ್ನೊಬ್ಬನಿಗೆ ಅಪೂರ್ವವಾದ ಮತ್ತೊಂದು ಮಾಡುವ ಸ್ಫೂರ್ತಿ ಬರುತ್ತದೆ. ಚರಮಾಂಬುಧಿವೀಚಿ ಚುಂಬಿತ ಪ್ರತಿಬಿಂಬಾಶ್ರಯಮಂಡಲಂ ರವೇಃ ದಿವಸಾಂತ ನಟಸ್ಯ ದುರ್ಜಟೇರ್ವಿದದೇ ಕಂಚನ ತಾಲವಿಭ್ರಮಂ. ಪಶ್ಚಿಮ ಸಾಗರದ ಕಡೆಗೆ ಉರುಳ್ತಾ ಇರತಕ್ಕಂಥ ಸೂರ್ಯಮಂಡಲ ಹೇಗೆ ಕಾಣಿಸ್ತು ಅಂತಂದರೆ, ಸಂಧ್ಯಾತಾಂಡವ ಮಾಡುವ ಮಹಾದೇವನ ನೃತ್ಯಕ್ಕಾಗಿ ಸುಂದರಿಯೊಬ್ಬಳು ಹಿಡಿದಂಥ ಕೆಂಬಣ್ಣದ ಕಂಚಿನ ತಾಳದಂತೆ ಕಾಣಿಸ್ತಾ ಇತ್ತು ಅಂತ. ರತ್ನಾಕರನ ಒಂದು ಸ್ಫೂರ್ತಿಯಲ್ಲಿ ಉಂಟು. ಸೂರ್ಯ ಚಂದ್ರ ಬಿಂಬಗಳು ಪೂರ್ಣಿಮೆಯ ಅಂದು ಸೂರ್ಯ ಮುಳುಗ್ತಾ ಇದ್ದಾಗ, ಚಂದ್ರ ಉದಯಿಸ್ತಾ ಇದ್ದಾಗ, ಎರಡಕ್ಕೂ ಹೊಂಬಣ್ಣ ಬಂದಾಗ ಅವೆರಡೂ ದಿಕ್ಸುಂದರಿಯರು ಶಿವತಾಂಡವಕ್ಕಾಗಿ ನಟುವಾಂಗ ಮಾಡುವ ತಾಳಧಾರಿಗಳ ಪಾತ್ರವನ್ನು ವಹಿಸಿದ್ವಾ ಅನ್ನುವಂತೆ ಇತ್ತು ಅಂತ ಆ ಭಾವವನ್ನೇ ಇಲ್ಲಿ ಇವಳು ಗ್ರಹಿಸಿದ್ದಾಳೆ. ಅದರಿಂದಲೇ ರತ್ನಾಕರನಿಗೆ ತಾಲರತ್ನಾಕರ ಅನ್ನುವ ಬಿರುದು ಕೂಡ ಬಂತು. ಉದಧೌಪತಿತಸ್ಯ ಭಾಸ್ವತಃ ಕತಿಭಿಶ್ಚಿತ್ ಕಿರಣೈಸ್ವರ ಖವರ್ತಿಭಿಃ ಉದಪದ್ಯತ ಕಾಲಕುಂಜರೋ ದಲಿತಾಹರ್ದ್ರುಮ ಶಾಖಿಕಾಭ್ರಮಃ. ಇನ್ನು ಸೂರ್ಯ ಪಶ್ಚಿಮದ ಸಾಗರಕ್ಕೆ ಬೀಳ್ತಾ ಇದ್ದಾಗ ಕೆಲವೇ ಕಿರಣಗಳು ಆಕಾಶದಲ್ಲಿ ಉಳಿದಿದ್ದವು. ಅದು ಹೇಗಿತ್ತು ಅಂತಂದರೆ, ಕಾಲ ಅನ್ನುವ ಮದ್ದಾನೆ ನಿರ್ದಯವಾಗಿ ಹಗಲು ಅನ್ನುವ ಮರದಿಂದ ಎಲ್ಲ ಕೊಂಬೆಗಳನ್ನು ಸೊಂಡಿಲಿಂದ ಮುರಿತಾ ಇದ್ದಾಗ ಒಂದೋ ಎರಡೋ ಕೊಂಬೆಗಳು ಉಳ್ಕೊಂಡ್ರೆ ಹೇಗಿತ್ತು ಹಾಗಿತ್ತು ಅಂತ. ಸಂಧ್ಯಾಕಾಲದಲ್ಲಿ ಸೂರ್ಯ ದೊಡ್ಡದಾಗಿ ಕಿರಣಗಳನ್ನು ಬಿಡ್ತಾನೆ. ಆ ಕಿರಣಗಳನ್ನು ನಾವು ಸ್ವಲ್ಪವೂ ಕಣ್ಣು ಕುಕ್ಕದ ಕಾರಣ ನೋಡ್ತೀವಿ, ಒಂದೋ ಎರಡೋ ದೊಡ್ಡ ಕಿರಣಗಳು ಕಾಣಿಸುತ್ತವೆ. ಅಂದರೆ ಕಾಲ ಏನೆಲ್ಲ ಮಾಡುತ್ತದೆ, ನಿರ್ದಯವಾಗಿ ದಿನವೃಕ್ಷದ ಕೊಂಬೆಗಳನ್ನೆಲ್ಲ ಲಟನೆ ಮುರಿದು ಬಿಡುತ್ತೆ. ಉಳಿದ ಒಂದೋ ಎರಡೋ ಕೊಂಬೆಗಳಂತೆ ಅದು ಕಾಣಿಸ್ತಾ ಇತ್ತು ಅನ್ನುವ ಅರ್ಥ ಇದೆಯಲ್ಲ, ತುಂಬ ಚೆನ್ನಾಗಿರುವಂಥ ಕಲ್ಪನೆ. ಪತಯಾಲು ಪತಂಗಮಂಡಲ ಕ್ಷರದಂಶುತ್ಕರ ರಂಜಿತಾಕೃತಿ ಮಧುಕೈಟಭರಕ್ತ ಲೋಹಿತಾಂ ಉದಧಿ ಪ್ರಾಪ ಪುರಾತನೀಂ ದಶಾಂ. ಸೂರ್ಯ ಪಶ್ಚಿಮ ಸಾಗರದ ಕಡೆಗೆ ಬೀಳ್ತಾ ಇದ್ದಾಗ ಅದು ಕೆಂಪು ಬಣ್ಣ ಆಯಿತು. ಅದು ಹೇಗೆ ಕಾಣಿಸ್ತು ಅಂದರೆ, ಮಧುಕೈಟಭ ಸಂಹಾರ ಕಾಲದಲ್ಲಿ ಸಮುದ್ರ ಇದ್ದ ಬಣ್ಣವನ್ನು ಹೋಲಿತು ಅಂತ. ಮಧುಕೈಟಭರನ್ನು ಸಮುದ್ರ ಮಧ್ಯದಲ್ಲಿಯೇ ಮಹಾವಿಷ್ಣು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಕೊಂದ. ಆ ರಕ್ತ ಅಲ್ಲೆಲ್ಲ ಬಿತ್ತು ಅಂತ. ಹೀಗೆ ಆ ನೀಲವರ್ಣದ ಸಮುದ್ರ ಕೆಂಬಣ್ಣಕ್ಕೆ ಬಂದದ್ದನ್ನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾಳೆ. ಗತದೀಪ್ತಿ ಗಭಸ್ತಿ ಮಾಲಿನೋ ವಿಲುಠದ್ವೀಚಿಷು ಬಿಂಬಮಂಬುಧೇಃ ಶಪರಾಃ ಫಲಖಂಡ ಶಂಕಯ ರಸನಾಭಿರ್ಲಿಲುಹುರ್ಮುಹುರ್ಮುಹು. ಇನ್ನು ಉರುಳ್ತಾ ಇರತಕ್ಕಂಥ ಸೂರ್ಯಬಿಂಬ ಪಶ್ಚಿಮ ಸಾಗರದ ಕಡೆಗೆ ಜಾರ್ತಾ ಇದ್ದಂತೆ ಆ ಸೂರ್ಯಬಿಂಬ ಸಮುದ್ರದಲ್ಲೆಲ್ಲ ಪ್ರತಿಫಲಿಸಿದೆ. ಒಂದೊಂದು ಅಲೆಯಲ್ಲೂ ಅದು ಖಂಡವಾಗಿ ಪ್ರತಿಫಲಿಸಿದಾಗ ಇದು ಯಾವುದೋ ಮಾಂಸದ ತುಂಡುಗಳನ್ನು ತಮಗೆ ಎರಚಿರಬೇಕು ಅಂತ ಮೀನುಗಳು, ತಿಮಿಗಳು, ತಿಮಿಂಗಲಗಳು, ತಿಮಿಂಗಿಲ ಗಿಲಗಳು ಇವುಗಳೆಲ್ಲವೂ ಕೂಡ ಬಾಯಿ ಬಿಟ್ಟುಕೊಂಡು ಬಂದು ಇದಲ್ಲ ಅಂತ ಗೊತ್ತಾಗಿ ನಿರಾಶೆಯಿಂದ ಹೋಗ್ತಾ ಇವೆ ಅಂತ ವರ್ಣನೆಯನ್ನು ಮಾಡ್ತಾಳೆ. ಖಗಮೇಕಮವೇಕ್ಷ್ಯ ತಾದೃಶಂ ಪತಿತಂ ವಿಷ್ಣುಪದಾತಿಲಂಘನಾತ್ ನಿಭೃತಂ ಚಕಿತ ಇವಾಖಿಲಾನ್ ತರುಣೀಡೇಶು ವಿಲಿಲ್ಯರೇ ಖಗಾ. ಖಗ ಅಂದರೆ ಖೇ ಗಚ್ಚತಿ ಇತಿ ಖಗಃ ಅಂತ ಅರ್ಥ. ಖಮ್ ಅಂದರೆ ಆಕಾಶ, ಆಕಾಶದಲ್ಲಿ ಓಡಾಡುವಂಥವನು. ಸೂರ್ಯ, ಚಂದ್ರ, ಪಕ್ಷಿ ಎಲ್ಲ ಆಗಬಹುದು. ಸೂರ್ಯ ಅನ್ನುವ ಅರ್ಥ ಕೂಡ ಉಂಟು. ಒಬ್ಬ ಸೂರ್ಯ ಹೀಗೆ ವಿಷ್ಣುಪದಾತಿ ಲಂಘನಾತ್. ವಿಷ್ಣುಪದ ಅಂದರೆ ಆಕಾಶ, ವಿಷ್ಣುವಿನ ಪದ
ಆಕಾಶ, ಇನ್ನೊಂದು ವಿಷ್ಣುವಿನ ಸ್ಥಾನ, ವಿಷ್ಣುವಿನ ಕಾಲು. ಅದನ್ನು ಮೀರಿ ಹಾರಿ ಬಿದ್ದ ಅಂತ. ಅಂದರೆ ಗರುಡ ವಿಷ್ಣುವನ್ನು ತಾನು ಏನು ಮಹಾ ಅಂತಂದು ನೀನೇನು ನಿನ್ನನ್ನೇ ನಾನು ಹೊರತಾ ಇದ್ದೀನಿ ಅಂತಂದಾಗ ಗರುಡನಿಗೆ ಗರ್ವಭಂಗ ಮಾಡಿದ ವಿಷ್ಣು, ನೀನಾ ಹೊರುವುದು ನಾನಾ ಹೊರುವುದು, ನನ್ನ ಎಡಗೈನ ಹೊರಕ್ಕಾಗೋಲ್ಲ ಅಂತ ಭುಜದ ಮೇಲಿಟ್ಟಾಗ ತತ್ತರಿಸಿ ಭೂಮಿಗೆ ಬಿದ್ದ ಅಂತ ಕಥೆಯೆಲ್ಲ ಉಂಟು. ಹೀಗೆ ಒಬ್ಬ ಖಗ ಈ ಥರ ಆಗಿಬಿಟ್ಟ ಅಂತ ಗೊತ್ತಾಗಿ ಮಿಕ್ಕ ಖಗಗಳು, ಪಕ್ಷಿಗಳು ಅಯ್ಯೋ ನಾವಿನ್ನು ಆಕಾಶದಲ್ಲಿ ಹಾರಾಡುವಂತಿಲ್ಲ, ಸದ್ಯಕ್ಕೆ ಬೇಡ ಅಂತ ತಮ್ಮ ಗೂಡುಗಳಿಗೆ ಬಂದು ಮುದುಡಿ ಕುಳಿತವು ಅಂತ. ಸಾಯಂಕಾಲದಲ್ಲಿ ಪಕ್ಷಿಗಳ ಗೂಡಿಗೆ ಹೋಗುತ್ತವೆ ಅನ್ನೋದಕ್ಕೆ ಅದು ಎಷ್ಟು ಸುಂದರವಾದ ಅರ್ಥಸ್ವಾರಸ್ಯದ ಕಲ್ಪನೆಯನ್ನು ಮಾಡ್ತಾಳೆ. ಇನ್ನು ಮುಂದಿನ ಪದ್ಯವಂತೂ ಅತ್ಯದ್ಭುತವಾದ ಪದ್ಯ. ಘಟಮಾನ ದಲಾರರಿ ಪುಟಂ ನಲಿನಂ ಮಂದಿರಮಿಂದಿರಾಸ್ಪದಂ ಪರಿಪಾಲಯತಿ ಸ್ಮ ನಿಕ್ವಣನ್ ಪರಿತೋಯಾಮಿಕವನ್ಮಧೂವ್ರತಃ. ಘಟಮಾನ ದಲಾರರಿ ಪುಟಂ, ಅರರಿ ಅಂತಂದರೆ ಅಗುಳಿ ಅಂತ ಅರ್ಥ. ದಳಗಳೆನ್ನುವ ಅಗುಳಿಯನ್ನು ಹಾಕಿಕೊಂಡು ಇಂದಿರಾಸ್ಪದಂ ನಲಿನಂ ಮಂದಿರಂ, ಲಕ್ಷ್ಮೀ ತುಂಬಿರುವಂಥ ತನ್ನ ಮಂದಿರಕ್ಕೆ ಬೀಗಮುದ್ರೆಯನ್ನು ಕಮಲ ಮಾಡಿಕೊಳ್ತು ಅಂತ. ಕಮಲ ಲಕ್ಷ್ಮಿಯ ಮನೆ, ದಳಗಳು ಮುಚ್ಚಿಕೊಂಡು ಅಂದರೆ ಲಾಕ್ಡ್ ಅಂತ ಅರ್ಥ. ಅದು ನಂಬರ್ ಲಾಕು, ಹೊರಗಡೆ ಬೀಗವೂ ಇರೋಲ್ಲ. ಆ ಬೀಗ ಹಾಕಿದ ಲಕ್ಷ್ಮಿಯ ಗೃಹದ ಸುತ್ತಲೂ ಕೂಡ ಝಂಕಾರ ಅನ್ನುವ ಸೀಟಿಯನ್ನು ಹೊಡ್ಕೊಂಡು ಯಾಮಿಕವನ್ ಮಧುವ್ರತಃ ಪರಿತೋಚಕಾಸ್ತಿ. ಅಂದರೆ ಬೀಟ್ ಪೊಲೀಸರು ವಿಷಲ್ ಹಾಕ್ಕೊಂಡು ಹೇಗೆ ಬರ್ತಾರೋ ಹಾಗೆ ಇದನ್ನು ರಕ್ಷಣೆ ಮಾಡಬೇಕು ಅಂತ ಅದರ ಸುತ್ತಲೂ ಕೂಡ ದುಂಬಿ ಝುಂಕಾರ ಮಾಡಿಕೊಂಡು ಸುತ್ತಾ ಇತ್ತು. ಒಂದು ಸೈನಿಕ ಇದ್ದಂತೆ ಅಂತ, ಬ್ಲ್ಯಾಕ್ ಕಮಾಂಡೋ, ಬ್ಲ್ಯಾಕ್ ಕ್ಯಾಟ್ ಇದ್ದಂತೆ ಅದು ಸುತ್ತಾ ಇತ್ತು ಅಂತ. ನಿಧಿ ತುಂಬಿದ ಒಂದು ಮನೆಯನ್ನು ಗೂರ್ಖಾ ಕಾಪಾಡುವಾಗ ವಿಷಲ್ ಹಾಕ್ಕೊಂಡು ಹೇಗೆ ಓಡಾಡ್ತಾನೆ ಅನ್ನೋದನ್ನು ಕಲ್ಪಿಸಿಕೊಂಡಾಗ ಎಲ್ಲ ಕಾಲಕ್ಕೂ ಆತ್ಮೀಯವಾಗಬಲ್ಲ ಚಿತ್ರಣ ಇದು. ತುಂಬ ಸೊಗಸಾದದ್ದು. ಅಧಿಪಂಕಜ ಕೋಶ ಮಾದಧೆ ಬಹಿರಾಲೀನ ಮಧುವ್ರತಚ್ಛಲಾತ್ ಮಧುಸೌರಭ ರಕ್ಷಣೋತ್ಸುಕ ದಿನಲಕ್ಷ್ಮೀರಿವ ಲಕ್ಷ್ಮಜಾತುಷಂ. ಜತು ಅಂದರೆ ಅರಗು, ಜಾತುಷ ಅಂದರೆ ಅರಗಿನ ಸಂಬಂಧವಾದಂಥ ಸೀಲ್, ಮುದ್ರೆ. ಅಧಿಪಂಕಜ ಕೋಶ ಮಾದದೆ ಬಹಿರಾಲೀನ ಮಧುವ್ರತಚ್ಛಲಾತ್. ಇನ್ನು ಕಮಲ ಅನ್ನುವುದು ದಿನಲಕ್ಷ್ಮಿಯ ಭಂಡಾರ, ಬೊಕ್ಕಸ. ಅದನ್ನು ಉಳಿಸಬೇಕು ಅಂತ ಹೇಳಿ ಅದರ ಹೊರಕ್ಕೆ ಮುತ್ತಿಕೊಂಡ ದುಂಬಿಗಳ ರೂಪದಿಂದ ಅರಗಿನ ಮುದ್ರೆಯನ್ನು ಹಾಕಿ ಕಾಲ ಹೊರಟೋಗ್ತಾ ಇದೆ ಅಂತ. ಅರಗಿನ ಮುದ್ರೆಯನ್ನು ಸುಟ್ಟಾಗ ಸುಟ್ಟ ಭಾಗದಲ್ಲಿ ಒಂದಷ್ಟು ಕಪ್ಪಿರುತ್ತೆ, ಉಳಿದಂತೆ ಕೆಂಪಿರುತ್ತೆ. ಕಮಲದಲ್ಲಿ ಉಳಿದದ್ದು ಕೆಂಪಿದೆ, ಆ ಸುಟ್ಟ ಭಾಗ ಕಪ್ಪಾಗಿರುವಂಥದ್ದು ದುಂಬಿ. ಹೀಗೆ ಕಮಲಕ್ಕೊಂದು ದುಂಬಿ ಅಂಟಿಕೊಂಡಿದ್ದನ್ನು ಎಷ್ಟೆಷ್ಟು ತರಹ ವರ್ಣನೆ ಮಾಡ್ತಾ ಇದ್ದಾಳೆ ನೋಡಿ. ದಿನವೇಶಮಪಸ್ಯ ಯಾಮಿನಿ ವಪುಷಾ ಕಾಲನಟಸ್ಯ ನೃತ್ಯತಃ ದದೃಶೇ ಜಗತ ಪಿತೃಪ್ರಸೂರ್ ದಿವಿನೇಪಥ್ಯ ನಟೀವ ಪಾಟಲ. ದಿನ ಅನ್ನುವ ವೇಷವನ್ನು ಬಿಟ್ಟು ರಾತ್ರಿ ಅನ್ನುವ ವೇಷವನ್ನು ತೊಟ್ಟು ಕೆಂಪು ಬಣ್ಣದ ಆ ಸಂಧ್ಯಾ ಸೊಗಸನ್ನು ತೊಟ್ಟಿರುವಂತಹ ಈ ದಿಕ್ಸುಂದರಿ ಕಾಲ ನಟನಿಗೆ ಸರಿಯಾದ ಜೋಡಿ ಆಗ್ತಾ ಇದ್ದಾಳೆ ಅಂತ. ಒಂದಾದ ಮೇಲೆ ಒಂದು ಡ್ರೆಸ್ ಚೇಂಜ್ ಮಾಡಬೇಕಲ್ವ, ಅದನ್ನು ಬೇಗ ಬೇಗ ಮಾಡ್ತಾ ಇದ್ದಾಳೆ. ರವಿರಥ್ಯ ಕುರೋತ್ಥಿತಾ ಪರಕ್ಷಿತಿಭೃತ್ ಗೈರಿಕ ರೇಣುಶೋಣಯ ಕ್ಷಣಮೇಕಮಕಾರಿ ಸಂಧ್ಯೆಯ ವರುಣಾಶಾರುಣ ಕಂಚುಕ ಭ್ರಮ. ಸೂರ್ಯನ ಕುದುರೆಗಳು ಬೆಟ್ಟಗಳ ಮೇಲೆಲ್ಲ ಓಡಾಡುತ್ತವೆ. ಬೆಟ್ಟಗಳಲ್ಲಿರುವ ಧಾತುಗರ್ಭ ಅಂತ ಯಾವ ಕೆಂಪು ಬಣ್ಣದ ಅದಿರು ಇವುಗಳ ಖುರ ಪುಟದ ಘಾತದಿಂದ ಚೂರ್ಣಿತವಾಗಿ ಧೂಳೀಕೃತವಾಗಿದ್ದೋ ಎಂಬಂತೆ ಸಂಧ್ಯಾರುಣ ಕಾಂತಿ ಕಾಣಿಸ್ತಾ ಇತ್ತು. ನವಪಲ್ಲವ ಕೋಮಲಚ್ಛವಿರ್ದಿವಿಸಾಂಧ್ಯ ದದಶೇ ಮಹೋಭರ. ರವಿಪಾತರಯನ್ ಸಮುತ್ಥಿತ ಚರಮಾಬ್ಧೇರಿವ ವಿದ್ರುಮೋತ್ಕರ. ಈಗ ಸಮುದ್ರದ ಆ ಒಂದು ಹವಳದ ಚಿಗುರುಗಳೆಲ್ಲವೂ ಕೂಡ ಆಕಾಶದಲ್ಲಿ ಸಂಧ್ಯಾಕಾಲದಲ್ಲಿ ಕಾಣಿಸ್ತೋ ಎಂಬಂತೆ ಆಯಿತು. ಉದಿಯಾಯ ತಥೋ ದಿಗಂಗನ ಶ್ರವಣಾಕಲ್ಪತಮಾಲ ಪಲ್ಲವ ರಜನೀಮುಖ ಪತ್ರ ಲೇಖಿಕಾ ರಚನಾರಂಕುಮದಸ್ತಮುಂಕುರ. ಹೀಗೆ ಸೂರ್ಯ ಅಸ್ತವಾದ ಮೇಲೆ ಕತ್ತಲು ಮೂಡುತ್ತದೆ ನೋಡಿ. ಸೂರ್ಯ ಮುಳುಗೋದು, ಆಮೇಲೆ ಕತ್ತಲು, ಆಮೇಲೆ ನಕ್ಷತ್ರೋದಯ, ಆಮೇಲೆ ಚಂದ್ರೋದಯ. ಇದು ಚಂದ್ರನ ಪೂರ್ಣಿಮೆಯ ನಿಕಟದ ದಿವಸದ ಕಥೆ ಅಲ್ಲ. ಚಂದ್ರ ಸ್ವಲ್ಪ ದೂರವಾಗಿ ಉದಿಸೋದು ಯಾವಾಗ? ಅಷ್ಟಮಿಯಂದು ಮಧ್ಯರಾತ್ರದಲ್ಲಿ ಉದಿಸ್ತಾನೆ, ಬೆಳದಿಂಗಳಿರುತ್ತೆ. ಹೀಗೆ ಶುಕ್ಲ ಪಕ್ಷದ ಸಪ್ತಮಿ
ಷಷ್ಠಿ ಅಥವಾ ಕೃಷ್ಣ ಪಕ್ಷದ ಶುಕ್ಲ ಪಕ್ಷದ ಏಕಾದಶಿ, ದ್ವಾದಶಿ, ದಶಮಿ, ಏಕಾದಶಿ, ಕೃಷ್ಣ ಪಕ್ಷದ ಷಷ್ಠಿ, ಸಪ್ತಮಿ, ಅಷ್ಟಮಿ ಇವುಗಳ ಆಸುಪಾಸಿನಲ್ಲಿ ತಡವಾಗಿ ಮಿಡ್ನೈಟ್ ಆರ್ ನಿಯರ್ ಮಿಡ್ನೈಟ್ ಚಂದ್ರೋದಯ ಆಗುತ್ತದೆ. ಅದಕ್ಕೆ ಮೊದಲಿರೋದು ಕತ್ತಲೆ ನಕ್ಷತ್ರ. ಅದನ್ನು ಬಲ್ಲವಳಾಗಿ ಸಂಸ್ಕೃತ ಕವಿಗಳೆಲ್ಲ ಹಾಗೆ ಸೂರ್ಯಾಸ್ತ, ತಿಮಿರ ಪ್ರಸಾರ, ನಕ್ಷತ್ರೋನ್ಮೀಲನ, ಚಂದ್ರೋದಯ ಆ ಥರ ವರ್ಣಿಸ್ತಾರೆ. ಅದನ್ನು ನಾವು ನೋಡಬಹುದು. ದಿಗಂಗನೆಯ ಕಿವಿಯ ಮೇಲೆ ಅಲಂಕಾರ ಮಾಡಿಕೊಳ್ಳೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಹೊಂಗೆಯ ಚಿಗುರೋ ಎಂಬಂತೆ ರಾತ್ರಿಯ ಮುಖ ಚಿತ್ತಾರ ಮಾಡಿಕೊಳ್ಳೋಕ್ಕೆ ಇಟ್ಕೊಂಡಿರುವಂತಹ ಕಸ್ತೂರಿಯ ಸಾಮಗ್ರಿಯಂತೆ, ಕಣ್ಣಿಗೆ ಹಚ್ಚಲಿರುವ ಕಾಡಿಗೆಯಂತೆ ಕತ್ತಲೆಯ ಮೊತ್ತ ಆವರಿಸಿತು. ಕಿಮುಧೂಮಭರ ಪ್ರಶಾಮ್ಯತೋ ದ್ಯುಮಣಿಗ್ರಾವಗತಸ್ಯ ತೇಜಸ ಪ್ರಸಸಾರ ದಿಶಸ್ತಮೋಮಿಷಾತ್ ಕಮಲಾಲಿ ಸಂಚಯ. ಇದೇನು ಕಮಲಗಳು ಅನ್ನುವಂತಹ ಕೆಂಡಗಳು ಆರ್ತಾ ಇದ್ದಂತೆ ಬಂದ ಹೊಗೆಯ, ಅಥವಾ ಸೂರ್ಯಕಾಂತ ಮಣಿಗಳು ತಮ್ಮ ಕಥೆ ಮುಗಿಯಿತು ಅಂತ ಅವು ಆರ್ತಾ ಇರುವಂಥ ಒಂದು ಮಂಕುತನದ ಆ ಒಂದು ಕೆಂಡ ಇದ್ದಿಲಾಗುವ ಲಕ್ಷಣವ ಅನ್ನುವಂತೆ ಎಲ್ಲೆಲ್ಲೂ ಕತ್ತಲು ಕಾಣಿಸಿಕೊಳ್ತು. ಹಲಹೇತಿ ಕಲಿಂದಜ ಲಹರಿ ಕಂದಲ ಕಾಲಿಮದ್ರುಹ ಪರಿತಸ್ತರುರಂಬರಸ್ಥಲಿಂ ಪರಿತಸ್ಥೂಲತಮಸ್ತಮೋಭರಾ. ಈ ಶೈಲಿ ನೋಡಿ. ಹಲಿಹೇತಿ ದಲತ್ಕಲಿಂದಜ ಲಹರಿ ಕಂದಲ ಕಾಲಿಮದ್ರುಹ. ಬಲರಾಮನ ನೇಗಿಲಿನ ಎಳೆತದಿಂದ ಕೆಳಗಿದ್ದ ಯಮುನಾ ನದಿ ಮೇಲ್ದಂಡೆಯವರೆಗೂ ದರದರನೆ ಸೆಳೆಯಲ್ಪಟ್ಟು ವಿಸ್ತಾರವಾಗಿ ಕೃಷಿಯೋಗ್ಯಳಾದಳು ಅಂತ ಕಥೆ ಉಂಟು. ಬಲರಾಮ ಯಮುನಾ ನದಿಯನ್ನು ಪಳಗಿಸಿದ ಕಥೆ ಅಂತ. ಆಗ ಯಮುನಾ ನದಿ ಕಪ್ಪಗಿರುವ ನದಿ. ಆ ಯಮುನಾ ನದಿ ವಿಸ್ತಾರವಾಗಿ ಎಲ್ಲ ಕಡೆ ಹರಿದಂತೆ ಈ ಕತ್ತಲೆಯ ಲಹರಿಯನ್ನು ಎಲ್ಲ ಕಡೆಗೂ ಸೆಳೆದ ಬಲರಾಮ ಯಾರೋ ಅಂತ ಕವಿಯತ್ರಿ ಕೇಳ್ತಾ ಇದ್ದಾಳೆ. ನಯನಾನಿ ಜನಸ್ಯ ತತ್ಕ್ಷಣಾನ್ ನಿರುಣದ್ಧಿ ಸ್ಮ ನಿರಂತರಂ ತಮಃ ರವಿದೀಪಭೃತಾಭ್ರ ಕರ್ಪರ ಚ್ಯುತಕಾಲಾಂಜನ ಪುಂಜಮೇಚಕಂ. ಎಲ್ಲರ ಕಣ್ಣುಗಳನ್ನು ಕತ್ತಲೆಯ ಕಪ್ಪು ಕವಿದು ಬಿಡ್ತು. ಹೇಗೆ ಅಂತಂದರೆ, ರವಿ ಎನ್ನುವಂತಹ ದೀಪ ತನ್ನ ತುದಿಯಲ್ಲಿ ಇಟ್ಟುಕೊಂಡಿದ್ದ ಮಸಿ ಎಲ್ಲರ ಕಣ್ಣಿಗೂ ಬಂತ ಅಂತ. ದೀಪದ ಕುಡಿಯ ತುದಿಯಲ್ಲಿ ಮಸಿ ಅಂಟುಕೊಳ್ಳುತ್ತೆ. ಆ ಮಸಿ ಎಲ್ಲರ ಕಣ್ಣಿಗೂ, ಆ ಮಸಿಯನ್ನೇ ಕಾಡಿಗೆಗಾಗಿ ಬಳಸ್ತಾರೆ. ಹಾಗೆ ಎಲ್ಲರಿಗೂ ಆ ಪುಂಜ ಮೇಚಕಂ, ಕಪ್ಪು ಬಣ್ಣದ ಪುಂಜ ಕಣ್ಣಿಗೆ ಒತ್ತರಿಸಿಕೊಂಡು ಬಂದಂತೆ ಆಯಿತು. ತದಮಂಸ್ತತಮಂಸಲಂ ತಮಸ್ತನುತಾರಾಗಣ ಬಿಂದುಜಾಲಕಂ ದಿವಸಾತ್ಯೇ ಚಂಡ ತಾಂಡವಚ್ಯುತಮೀಶಸ್ಯ ಗಜಾಜಿನಂ ಜನಾ. ಆ ಕತ್ತಲೆಯನ್ನು ನೋಡ್ತಾ ನೋಡ್ತಾ ಜನಗಳು ಸಂಧ್ಯಾತಾಂಡವ ಮಾಡ್ತಾ ಇದ್ದ ಮಹಾದೇವ ನಡುವಿಗೆ ಕಟ್ಟಿಕೊಂಡ ಗಜಾಜಿನವನ್ನು ಜಾರಿಸಿ ದಿಗಂಬರನಾಗ್ಬಿಟ್ಟ. ಆ ಜಾರ್ತಾ ಇರುವ ಗಜಾಜಿನ, ಗಜಚರ್ಮ ನಮ್ಮ ಕಣ್ಣುಗಳನ್ನೆಲ್ಲ ಆವರಿಸ್ತು, ದಿಕ್ಪಟವನ್ನೆಲ್ಲ ಆವರಿಸ್ತಾ ಅನ್ನುವಂತೆ ಎಲ್ಲ ಕಡೆ ಕತ್ತಲಾಯಿತು ಅಂತ ಹೇಳ್ತಾ ಇದ್ದಾಳೆ. ಈಗ ನಕ್ಷತ್ರೋದಯ ಹೇಗಾಯಿತು ಅನ್ನೋದನ್ನು ಹೇಳ್ತಾಳೆ ನೋಡಿ. ಅವಪತ್ಕಿ ಮುಖ ಆಲಕರ್ಷಕ ಸ್ಥಿಮಿರಾಂಭ ಕಲುಷೇ ನಭಸ್ಥಲೆ ವಿಮಲಾಮುಡು ಬೀಜಮಂಡಲಿಂ ನವಚಂದ್ರ ತಪಸಸ್ಯ ಸಿದ್ಧಯೇ. ತುಂಬ ಸುಂದರವಾದ ಸಾವಯವ ರೂಪಕ ಅಲಂಕಾರ. ಇದರೊಳಗೆ ಸಸಂದೇಹ ಅಲಂಕಾರ ಛಾಯೆಯೂ ಇದೆ, ಉತ್ಪ್ರೇಕ್ಷ ಅಲಂಕಾರವೂ ಇದೆ, ಅನೇಕ ಅಲಂಕಾರಗಳು ಬರ್ತವೆ. ಕುಂತಕ ವಕ್ರೋಕ್ತಿ ಜೀವಿತದ 3ನೇ ಉನ್ಮೇಷ ಪೂರ್ತಿ ಈ ರೀತಿಯಾದ ಒಂದು ಅಲಂಕಾರಗಳ ಚರ್ಚೆಯನ್ನು ಮಾಡ್ತಾನೆ. ಎಷ್ಟು ಮ್ಯಾಕ್ಸಿಮಮ್ ರಿಡಕ್ಷನ್ ಮಾಡಬೇಕು ಅಷ್ಟು ಮಾಡ್ತಾನೆ ಅಲಂಕಾರಗಳು. ಏನು ಮಾಡಿದ್ರೂ ಏನು ನಡೆದ್ರೂ ಕೂಡ ಒಂದರೊಳಗೆ ಇನ್ನೊಂದರ ಛಾಯೆ ಬರುವಂಥದ್ದನ್ನು ತಪ್ಪಿಸೋಕ್ಕಾಗುವಂಥದ್ದೇ ಅಲ್ಲ. ರಾಗ ಯಾವುದೇ ಇರಲಿ, ಕಿವಿಗೆ ಸರಾಗವಾಗಿದೆಯಾ ಅಥವಾ ವಿರಾಗವಾಗಿದೆಯಾ, ಸರಾಗವಾಗಿದ್ದರೆ ಸಾಕು ಅನ್ನುವಂತೆ. ಕಾಲ ಅನ್ನುವ ರೈತ ತಾನು ಕತ್ತಲೆ ಅನ್ನುವಂತಹ ನೀರು ತುಂಬಿದ ಗದ್ದೆ ಅನ್ನುವ ಆಕಾಶದಲ್ಲಿ ಚಂದ್ರನ ಬೆಳಕು ಅನ್ನುವ ಬೆಳೆಯನ್ನು ಪಡೆಯೋದಕ್ಕೆ ನಕ್ಷತ್ರ ಅನ್ನುವ ಬೀಜಗಳ ಬಿತ್ತನೆಗೆ ಆರಂಭ ಮಾಡಿದ ಅಂತ. ಅವಪತ್ಕಿಮು ಕಾಲಕರ್ಷಕ ತಿಮಿರಾಂಭ ಕಲುಷೇ ನಭಸ್ಥಲೆ ವಿಮಲಾಂ ಉಡು ಬೀಜ ಮಂಡಲಿಂ. ಉಡು ಅಂದರೆ ನಕ್ಷತ್ರ, ಆ ಬೀಜ ಮಂಡಲಿಂ ನವಚಂದ್ರಾತಪ ಸಸ್ಯ ಸಿದ್ಧಯೇ. ಚಂದ್ರಿಕೆ,
ಚಂದ್ರನ ಬೆಳಕು ಬೆಳ್ದಿಂಗಳೆನ್ನುವ ಬೆಳಗಾಗಿ ನಕ್ಷತ್ರದ ಬೀಜಗಳನ್ನು ಬಿತ್ತುತ್ತಾ ಇದೆಯಾ ಕಾಲ ಅನ್ನುವಂಥ ರೈತನ ಕೈ ಅಂತ. ಅಹರತ್ಯಯರಾಗ ಪಲ್ಲವಸ್ತಮಸಾ ಕಂದಲಿತೋ ನಭಸ್ತರು ಸೃಜತಿ ಸ್ಮ ನಿರಂತರಂ ಹರಿದ್ವಿಟಪೈಸ್ತಾರಕ ಕೋರಕಾವಲಿಂ. ಅಹರತ್ಯಯ ಅಂದರೆ ದಿವಸದ ಕೊನೆ ಅನ್ನುವ ಕಾಲದಲ್ಲಿ ಸಂಧ್ಯಾರಾಗದ ಚಿಗುರು, ಸಂಧ್ಯಾರಾಗ ಕೆಂಪು ಬಣ್ಣದ ಅದರ ಚಿಗುರು ಕತ್ತಲೆಯ ಮರದಲ್ಲಿ ಮೂಡಿದೆ. ಈಗ ಆ ಕತ್ತಲೆಯ ಮರದಲ್ಲಿ ಸಂಧ್ಯಾರಾಗದ ಚಿಗುರಾದ ಮೇಲೆ ಇನ್ನು ಬರಬೇಕಾದದ್ದು ಮೊಗ್ಗು. ಆ ಮೊಗ್ಗೆನ್ನುವಂತೆ ಈ ಒಂದು ನಕ್ಷತ್ರಗಳ ಕಾಂತಿ ಕಾಣಿಸ್ತಾ ಇದೆಯಾ ಅಂತ. ಒಂದು ಕಡೆಯಲ್ಲಂತೂ ಅದು ವಲ್ಲಭದೇವನ ಸುಭಾಷಿತಾವಳಿಯಲ್ಲೂ ಕೂಡ ಬರುತ್ತದೆ ಮತ್ತು ಅಲಂಕಾರ ಸರ್ವಸ್ವ ಬರೆದ ರುಯ್ಯಕನ ಅಲಂಕಾರ ಸರ್ವಸ್ವ ಗ್ರಂಥದಲ್ಲಿಯೂ ಬರುವಂಥದ್ದು. ಒಬ್ಬ ಹೇಳ್ತಾ ಇದ್ದಾನೆ, ರಾಜ ನಿನ್ನ ಕೀರ್ತಿ ಯಾವ ರೀತಿಯಾದದ್ದು ಅಂದರೆ ನಿನ್ನ ಕೀರ್ತಿ ಲತೆ ಧವಳ ಕೀರ್ತಿ, ಆ ಕೀರ್ತಿ ಲತೆಯ ಬೇರು ಆದಿಶೇಷನ ಹೆಡೆಗಳಲ್ಲಿದೆ. ಎಲ್ಲ ಬೇರುಗಳು ಎಲ್ಲ ಕಡೆ ಇರ್ತವಲ್ಲ, ಹಾಗೆ 1000 ಹೆಡೆಗಳ ಆದಿಶೇಷನಲ್ಲಿದೆ. ಮತ್ತು ಆ ಕೀರ್ತಿಯ ಬಳ್ಳಿ ಚಿಗುರಿದ್ದು ದಿಗ್ದಂತಿಗಳ ದಂತಗಳಲ್ಲಿ, ಮತ್ತು ಅದು ಹೂ ಬಿಟ್ಟದ್ದು ನಕ್ಷತ್ರಗಳಲ್ಲಿ. ಇದೀಗ ಹಣ್ಣು ಬಿಟ್ಟಿದೆ ಚಂದ್ರನ ರೂಪದಲ್ಲಿ ಅಂತ. ಕೀರ್ತಿ ಬೆಳ್ಳಗಿದೆ ಅನ್ನೋದನ್ನು ನೋಡಿ, ಆದಿಶೇಷ ಬೆಳ್ಳಗಿರುವ ಹಾವು, ಕೀರ್ತಿಲತೆಯ ಬೇರು ಬೆಳ್ಳಗಿದೆ, ಕೀರ್ತಿಲತೆಯ ಚಿಗುರುಗಳು 8 ದಿಕ್ಕಿಗೂ ಹಬ್ಬಿಕೊಳ್ಳಬೇಕಲ್ವ ಕೊಂಬೆಗಳು, 8 ದಿಕ್ಕುಗಳ ದಿಗ್ದಂತಿಗಳ ಪತ್ನಿಯರು ದಂತವತಿಯರು ಆದಂಥವರೆಲ್ಲ ಸೇರಿಕೊಂಡಾಗ ಅಲ್ಲೆಲ್ಲ ಬೆಳ್ಳಗೆ ದಂತಗಳು ಚಾಚಿಕೊಂಡಿರ್ತಕ್ಕಂಥವು, ಅದು ಎಲ್ಲ ಕಡೆಗೂ ಚಿಗುರುಗಳು. ಅದರಿಂದ ಮೇಲಕ್ಕೆ ಆಕಾಶದಲ್ಲಿ ನಕ್ಷತ್ರಗಳು, ಅವೆಲ್ಲ ನಿನ್ನ ಕೀರ್ತಿಲತೆ ಬಿಟ್ಟ ಹೂಗಳು. ಇದೀಗ ಅದು ಬಿಟ್ಟ ರಸಭರಿತವಾದ ಫಲವೇ ಚಂದ್ರ ಅಂತನ್ನುವಂಥದ್ದು. ಅಂದರೆ ಯಾವ ರೀತಿಯಾಗಿ ಒಂದು ಧವಳ ಕೀರ್ತಿ ಅನ್ನೋದನ್ನು ಇಟ್ಕೊಂಡು ಕಲ್ಪನೆ ಮಾಡ್ತಾರೆ ಅಂತ. ಇದನ್ನು ಅನುಭವಿಸೋದಕ್ಕೆ ಒಂದು ಬಗೆಯ ಮನಸ್ಸಿದ್ಧತೆ ಬೇಕು. ಈ ಗೌಳ ರಾಗವನ್ನೋ ವರಾಳಿ ರಾಗವನ್ನೋ ಅಥವಾ ಹಿಂದೂಸ್ತಾನಿಯ ಲಲಿತ ರಾಗವನ್ನೋ ಒಂದೇ ಸರ್ತಿಗೆ ಆಸ್ವಾದಿಸಿ ಅಂತಂದರೆ ಯಾರಿಗೂ ಆಗೋದಿಲ್ಲ. ಅದಕ್ಕೊಂದು ಮೆಂಟಲ್ ಅಟ್ಯೂನ್ಮೆಂಟ್ ಅನ್ನೋದು ಬೇಕು. ಮೆಂತ್ಯದ ದೋಸೆ ಹಾಗಲಕಾಯಿ ಗೊಜ್ಜು ಒಂದೇ ಬಾರಿಗೆ ರುಚಿಸಿದ ಮೇಲೆ ಬಿಡೋಕ್ಕಾಗುತ್ತಾ? ಆಗುವಂಥದ್ದಲ್ಲ. ಮದ್ಯದ ಬಗ್ಗೆನೂ ಹಾಗೆ ಅಂತಾರೆ, ಅದರ ಕಹಿ, ಅದರ ಒಗುರು, ಅದರ ವಾಸನೆ, ಅದನ್ನು ಸಹಿಸ್ಕೊಳ್ಳೋದು ಕಷ್ಟ, ಸಹಿಸಿ ದಾಟಿಕೊಂಡ ಮೇಲೆ ಬ್ರಹ್ಮಾನಂದ ಅಂತ. ಅನುಭವ ಇಲ್ಲದ ಕಾರಣ ಕರ್ಣಂ ಪ್ರಮಾಣಂ ಅಂತ ಆಪ್ತವಾಕ್ಯದ ಪ್ರಮಾಣದಿಂದ ಹೇಳ್ತಾ ಇದ್ದೀನಿ. ಆಪ್ತರು ತುಂಬ ಪ್ರಾಮಾಣಿಕರು ನನಗೆ ಸಿಕ್ಕಿರುವಂಥ ಗೆಳೆಯರು. ಆದ್ದರಿಂದ ಸಂಸ್ಕೃತ ಕಾವ್ಯ ಮದ್ಯದ್ದು ಅಷ್ಟೇ, ಅದು ಒಂದು ರುಚಿ, ಅದಕ್ಕೊಂದು ಕಿಕ್ ಬರಬೇಕು. ಬಂದ ಮೇಲೆ ಇಟ್ ವಿಲ್ ಕಿಕ್ ಎಟರ್ನಲಿ. ನಾಳೆ ದಿವಸ ಆ ಚಂದ್ರೋದಯದ ವರ್ಣನೆಯನ್ನು ಮಾಡ್ತಾಳೆ. ತುಂಬ ಸೊಗಸಾದ ಭಾಗ ಬರುತ್ತದೆ. ಆಮೇಲೆ ತುಂಬ ಹೃದಯ ಭೇದಕವಾದ ಮುಸಲ್ಮಾನರ ದೌರಾತ್ಮ್ಯದಿಂದ ದೌರ್ಜನ್ಯದಿಂದ ಧ್ವಸ್ತವಾದ ಕ್ಲಿಷ್ಟವಾದ ಸನಾತನ ಧರ್ಮದ ಪರಿಸ್ಥಿತಿಯ ವರ್ಣನೆ, ಮತ್ತು ಅದನ್ನೆಲ್ಲ ನಿವಾರಣೆ ಮಾಡಿ ಹಿಂದೂ ಧರ್ಮ ಸುರತ್ರಾಣನಾಗಿ ಆತ ಬೆಳಗಿದ ಕಂಪಣನ ವೀರ ವಿಹಾರದ ಕಥೆಯನ್ನು ನಾವು ನೋಡಿ ಮುಗಿಸೋಣ. ನಮಸ್ಕಾರ.